ಆತ್ಮೀಯ ಬಂಧುಗಳೇ, ಅಖಿಲ ಭಾರತ ವಕೀಲರ ಒಕ್ಕೂಟ ಐಲು ಕರ್ನಾಟಕ ರಾಜ್ಯ ಸಮಿತಿ ಪ್ರಸ್ತುತಪಡಿಸುತ್ತಿರುವ ಅಂತರ್ಜಾಲ ಉಪನ್ಯಾಸ ತರಬೇತಿ ಕಾರ್ಯಾಗಾರ, ಮುಖ್ಯವಾಗಿ ಎಪಿಪಿ ಮತ್ತು ಮುನ್ಸಿಪ್ ಪರೀಕ್ಷೆಯನ್ನು ತೆಗೆದುಕೊಂಡಿರತಕ್ಕಂಥ ಎಲ್ಲ ಯುವ ವಕೀಲ ಬಂಧುಗಳಿಗೆ ಈ ಒಂದು ಕೋವಿಡ್-19 ಪ್ಯಾಂಡಮಿಕ್ನ ಭಾಗವಾಗಿ ಎಲ್ಲ ವಕೀಲರು ರಾಷ್ಟ್ರಾದ್ಯಂತ ಮತ್ತು ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ನಾವೆಲ್ಲರೂ ಏನು ಕೆಲಸವಿಲ್ಲದೆ, ನ್ಯಾಯಾಲಯದ ಕಲಾಪಗಳಿಲ್ಲದೆ ಖಾಲಿ ಕೂತ್ಕೊಂಡಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅಖಿಲ ಭಾರತ ವಕೀಲರ ಒಕ್ಕೂಟ ಈ ಒಂದು ಸುಸಂದರ್ಭವನ್ನು ಎಲ್ಲ ವಕೀಲ ಸಮುದಾಯಕ್ಕೆ ನಾವು ಒಂದು ಸಂದೇಶವನ್ನು ಕಳಿಸಲಿಕ್ಕೆ ಸಾಧ್ಯ ಆಗಬೇಕು, ಈ ಸಮಯವನ್ನು ಸದುಪಯೋಗಪಡಿಸ್ಕೊಳ್ಳಿಕ್ಕೆ ಅನುಕೂಲ ಆಗಬೇಕು ಅನ್ನುವ ದೃಷ್ಟಿಯಲ್ಲಿ ನಾವು ಎಲ್ರಿಗೂ ಉಪನ್ಯಾಸವನ್ನು ನೀಡಲಿಕ್ಕೆ ಈ ಒಂದು ಅಂತರ್ಜಾಲ ಉಪನ್ಯಾಸ ತರಬೇತಿ ಕಾರ್ಯಾಗಾರದ ಒಂದು ವೇದಿಕೆಯನ್ನು ಸಿದ್ಧಪಡಿಸಿಕೊಂಡು ಆ ಮೂಲಕ ಯುವ ವಕೀಲರಿಗೆ, ಪರೀಕ್ಷಾರ್ಥಿಗಳಿಗೆ ಹಾಗೂ ರಾಜ್ಯದ ಎಲ್ಲ ವಕೀಲ ಮಿತ್ರರಿಗೆ ಕಾನೂನಿನ ಅರಿವನ್ನು ಮೂಡಿಸುವಂಥದ್ದು, ಜ್ಞಾನವನ್ನು ಹೆಚ್ಚಿಸುವಂಥ ನಿಟ್ಟಿನಲ್ಲಿ ಈ ಒಂದು ವೇದಿಕೆಯ ಮೂಲಕ ಸಾಕಷ್ಟು ಉಪನ್ಯಾಸಗಳನ್ನು ಸಂಘಟಿಸ್ತಾ ಬಂದಿದ್ದೇವೆ. ಈ ಒಂದು ವೇದಿಕೆಯಿಂದ ಕಳೆದ ಮೇ 26ನೇ ತಾರೀಕಿನಿಂದ ಪ್ರಾರಂಭವಾದಂಥ ಉಪನ್ಯಾಸಗಳ ಕುರಿತು ಈಗಾಗಲೇ ಕರ್ನಾಟಕ ರಾಜ್ಯದ ಉಚ್ಚ ನ್ಯಾಯಾಲಯದ ಗೌರವಾನ್ವಿತ ಮುಖ್ಯ ನ್ಯಾಯಮೂರ್ತಿಗಳಿಂದ ಹಿಡಿದು ಎಲ್ಲ ಗೌರವಾನ್ವಿತ ನ್ಯಾಯಮೂರ್ತಿಗಳು ಹಾಗೂ ಜಿಲ್ಲೆಯ ಪ್ರಧಾನ ಜಿಲ್ಲಾ ಸತ್ರ ನ್ಯಾಯಾಲಯದ ಗೌರವಾನ್ವಿತ ನ್ಯಾಯಾಧೀಶರು ಹಾಗೂ ಎಲ್ಲ ಹೆಚ್ಚುವರಿ ಜಿಲ್ಲಾ ಸತ್ರ ನ್ಯಾಯಾಧೀಶರು ಹಾಗೂ ಕಿರಿಯ ಮತ್ತು ಹಿರಿಯ ಶ್ರೇಣಿಯ ಎಲ್ಲ ಗೌರವಾನ್ವಿತ ನ್ಯಾಯಾಧೀಶರುಗಳು ಅಲ್ಲದೆ ಈ ಒಂದು ವೇದಿಕೆಯಲ್ಲಿ ನಮ್ಮ ಪರಿಣಿತ ಹಿರಿಯ ವಕೀಲರುಗಳು ಹಾಗೂ ಪರಿಣಿತ ತಜ್ಞರುಗಳು ಸಾಕಷ್ಟು ವಿಷಯಗಳಿಗೆ ಸಂಬಂಧಪಟ್ಟಂತೆ ತಮ್ಮ ಉಪನ್ಯಾಸವನ್ನು, ತಮ್ಮ ಅನುಭವದ ಅಮೃತವನ್ನು ಈ ಒಂದು ಉಪನ್ಯಾಸ ವೇದಿಕೆಯಲ್ಲಿ ನಿರಂತರವಾಗಿ 102 ದಿನಗಳ ಕಾಲ ನೀಡ್ತಾ ಬಂದಿದ್ದಾರೆ. ಆ ಎಲ್ಲ ಗೌರವಾನ್ವಿತರ ಉಪನ್ಯಾಸದ ಒಂದು ಧ್ವನಿಯ ಸುರುಳಿಯನ್ನು, ವಿಡಿಯೋ ರೆಕಾರ್ಡಿಂಗನ್ನು ನಾವು ನಮ್ಮ ಐಲು ಕರ್ನಾಟಕ ಅನ್ನುವ ಯೂಟ್ಯೂಬ್ ಚಾನಲನ್ನು ಪ್ರಾರಂಭ ಮಾಡಿದ್ದೇವೆ. ಆ ಐಲು ಕರ್ನಾಟಕ ಯೂಟ್ಯೂಬ್ ಚಾನಲ್ನಲ್ಲಿ ನಿರಂತರವಾಗಿ ನಡೆದಂಥ 102 ದಿನಗಳ ವಿಡಿಯೋ ಚಿತ್ರೀಕರಣಗಳನ್ನು ಈ ಒಂದು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದೇವೆ. ಸಾಕಷ್ಟು ವಿಷಯಗಳಿಗೆ ಸಂಬಂಧಪಟ್ಟಂಥ ಎಲ್ಲ ವಿಡಿಯೋಗಳು ಈ ಒಂದು ಐಲು ಕರ್ನಾಟಕ ಯೂಟ್ಯೂಬ್ನಲ್ಲಿ ಲಭ್ಯವಿದ್ದು ತಾವು ಅದನ್ನು ವೀಕ್ಷಿಸಿ ಅದರಿಂದ ಹೆಚ್ಚಿನ ಜ್ಞಾನವನ್ನು ಪಡೆದುಕೊಳ್ಳಕ್ಕೆ ಸಾಧ್ಯ ಆಗ್ತದೆ. ಈ ಒಂದು ಯೂಟ್ಯೂಬ್ನಲ್ಲಿ ಬಂದಿರತಕ್ಕಂಥ ವಿಡಿಯೋಗಳು ನಿಮಗೆ ಲೈಕ್ ಆದಲ್ಲಿ, ನಿಮಗೆ ಅದು ಮನಮುಟ್ಟುವ ರೀತಿಯಲ್ಲಿ ಇದ್ದಲ್ಲಿ, ನಿಮಗೆ ಅದು ಸಂತೃಪ್ತಿಯನ್ನು ನೀಡಿದಲ್ಲಿ ತಾವು ದಯವಿಟ್ಟು ಈ ಯೂಟ್ಯೂಬನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಆಗಿ. ಇನ್ನೂ ಸಾಕಷ್ಟು ಹೆಚ್ಚಿನ ವಿಷಯಗಳನ್ನ ತಾವು ಪಡೆದುಕೊಳ್ಳಕ್ಕೆ ಈ ಯೂಟ್ಯೂಬನ್ನು ಫಾಲೋ ಮಾಡಿ. ಧನ್ಯವಾದಗಳು, ನಮಸ್ಕಾರ. Or assertion of the parties. One party, if he wants judgment in his favor, he has to prove his claim or assertion. Now, what we will see, what is meant by proof? What it is, we will see now. We normally say that in civil cases, proof by preponderance of probabilities is sufficient, and in criminal cases, we want beyond reasonable doubt. How to ascertain the meaning of these two propositions? Before going to the subject of proof, we have to know 4 expressions which are most relevant. Number 1 is fact, number 2 is facts in issue, number 3 is relevant fact, number 4 is evidence, and finally we can reach a stage of proof. These expressions have been defined and explained in section 3 of the Indian Evidence Act 1872. First we will come to fact. I know, I am conscious that Evidence Act matter has been taught to you by our friends in detail, but to touch the subject and also to ascertain and to make myself clear, I just gently touch these facts without taking much time. We know, as per section 3, fact is anything, state of things, or relation of things
capable of being perceived by the senses. Number two is any mental condition of which any person is conscious. So anything means I have a money. Yes, it's a fact. I have an intention to kill somebody. It's also a fact. Likewise, facts in issue. We know about issue as per CPC Order 14. An issue arises when a material proposition affirmed by one party and denied by the other. Here also, if one material fact is affirmed by one party, either the plaintiff or the defendant, and if it is denied by the other, then an issue arises. So, fact in issue is any fact from which either by itself or in connection with other facts, the existence, non-existence, nature or extent of any right, liability or disability asserted or denied in any suit or other proceeding necessarily follows. So, in a simple language, if we know that a fact in issue is a disputed fact, an issue, a disputed issue. So, next question is relevant fact. We have used this relevant word relevant so many times. As per Evidence Act, it says one fact is relevant to another when the one is connected with the other in any of the ways referred to in the provisions of Chapter 2 of the Evidence Act. Section 6 to 23, 27 to 29, 32 to 38, 40 to 55 deal with relevancy of facts, and sections 24 to 26, 30 and 39 deal with the facts which are not relevant. So we can simply say that if one fact is connected to another fact in the manner explained in Evidence Act, we can say that it is a relevant fact. Relevant means irrelevant to the dispute. Statements of witnesses and documents. So evidence is two types: oral evidence and documentary evidence. What Evidence Act says? All oral statements permitted are required to be made before court in relation to matters of fact under inquiry, as also all documents produced for inspection of the court. We can say simply as oral evidence as well as documentary evidence. Now we'll come to the real fact of proof. What is meant by proof? We have used this provision, we have used this word also so many times. Now what that Evidence Act Section 3 says? Section 3 defines proved. The word proved as a fact is said to be proved when, after considering the matters before it, the court either believes it to exist or considers its existence so probable that a prudent man ought, under the circumstances of the particular case, to act upon the supposition that it exists. The subject proof contains two parts. Number one is if the court either believes a fact that it exists after considering all the matters before it. This is called direct proof. Second part is under the circumstances of the particular case, by considering all the matters before it, if a ordinary prudent man considers its existence so probable that he can act upon that fact by thinking that it exists. This is what we say as probability. Number one is direct evidence. Number two, this preponderance of what is this probability? We will say probability, probable evidence. If it is, the preponderance of probability, we have to see where in whose favor this preponderance of probability exists to show that he has a case.
So there is no evidence, there is no dispute about direct, there is no doubt about direct evidence. Some discussion is required regarding preponderance probability. See, we can say it's some example, simple example. See, for example, I say my case is a simple case. My simple case is that I am a judge. To prove this, we will assume that it is a it's a fact in issue. To show that I am a judge, I can produce, apart from oral evidence, I can produce documents, gazette notification, appointment order, that notice issued by High Court, transfer notification issued by High Court, and some witnesses. By seeing all these documents as well as evidence, the court can believe, if there is no other contrary evidence, that I am a judge. This is direct evidence. Secondly, so in second part, if I produce oral evidence only, I have lost all the documents. I have no other document except my oral evidence. I have no other document evidence to show that I am a judge, and then I will go to I will secure one witness, and luckily he will have some judgment which was written by me in that court. So that person also gives evidence in my favor by producing that document. ಎರಡು ತರ, ಒಂದು ಡೈರೆಕ್ಟ್ ಪ್ರೂಫ್, ಕನ್ಸಿಡರಿಂಗ್ ದ ಮ್ಯಾಟರ್ಸ್ ಬಿಫೋರ್ ಇಟ್. ನಮ್ಮ ಸಮಕ್ಷಮ ಇಟ್ಟಿರುವ ಎಲ್ಲಾ ಸಂಗತಿಗಳನ್ನು, ಸಾಕ್ಷ್ಯವನ್ನು ನಾವು ಗಮನದಲ್ಲಿ ಇಟ್ಟುಕೊಂಡಾಗ ನ್ಯಾಯಾಲಯಕ್ಕೆ ಅದು ಆ ಸಂಗತಿ ಇದೆ ಅಂತ ನಮ್ಮ ಮನವರಿಕೆ ಆದ್ರೆ, ದ ಕೋರ್ಟ್ ಐದರ್ ಬಿಲೀವ್ಸ್ ಇನ್ ಇಟ್. ಆ ಪ್ರೂಫ್ ಅನ್ನೋ ಪದದ ಬಗ್ಗೆ ನಾವು ವಿಮರ್ಶೆ ಮಾಡ್ತಾ ಇದ್ವಿ. ಪ್ರೂಫ್ ಅಂತಂದ್ರೆ ಅದೇ ಡೈರೆಕ್ಟ್ ಪ್ರೂಫ್, ಪ್ರಿಪಾಂಡೆನ್ಸ್ ಪ್ರಾಬಿಲಿಟಿಗೆ ಎರಡು ತರದ್ದು. ಡೈರೆಕ್ಟ್ ಪ್ರೂಫ್ ಬಗ್ಗೆ, ಆಫ್ಟರ್ ಕನ್ಸಿಡರಿಂಗ್ ದ ಮ್ಯಾಟರ್ಸ್ ಬಿಫೋರ್ ಇಟ್, ದ ಕೋರ್ಟ್ ಐದರ್ ಬಿಲೀವ್ಸ್ ಇಟ್ ಎಕ್ಸಿಸ್ಟ್ ಅಂತಂತ, ಆ ಸಂಗತಿ ಇದೆ ಅಂತ ಕೋರ್ಟ್ಗೆ ಮನವರಿಕೆ ಆದ್ರೆ, ಅದೇ ತನ್ನ ಮುಂದೆ ಇಟ್ಟಿರುವ ಎಲ್ಲಾ ಸಾಕ್ಷ್ಯಗಳನ್ನು ಗಮನಿಸಿ, ಹೌದು ಕೋರ್ಟ್ ಹೌದು ಇದು ಇದೆ ನಂಬೋದು ನಾವು ಅಂತಂದ್ರೆ, ಇಟ್ಸ್ ಅ ಡೈರೆಕ್ಟ್ ಎವಿಡೆನ್ಸ್. ಕೋರ್ಟ್ ಕ್ಯಾನ್ ಅಕ್ಸೆಪ್ಟ್, ಕೋರ್ಟ್ ವಿ ಕ್ಯಾನ್ ಸೇ ದಟ್ ಇಟ್ ಇಸ್ ಪ್ರೂವ್ಡ್. ಪ್ರಿಪಾಂಡೆನ್ಸ್ ಪ್ರಾಬಿಲಿಟೀಸ್ ಅಂದಾಗ, after considering all the material before the court and under the circumstances of the case and under circumstances of the particular case, if an ordinary prudent man act upon the supposition that it exists, ಅವಾಗ ಅದನ್ನ ಪ್ರೂಫ್ ಅಂತ ಹೇಳ್ತೀವಿ. ಅಂದ್ರೆ ಅದರಲ್ಲಿರೋ ಎಲ್ಲಾ ಸಂಗತಿಗಳನ್ನು ನಾವು ಗಮನದಲ್ಲಿ ಇಟ್ಕೊಂಡಾಗ, ಒಬ್ಬ ಸಾಮಾನ್ಯ ಮನುಷ್ಯ, ಸಾಮಾನ್ಯ ಬುದ್ಧಿವಂತ ಮನುಷ್ಯ, ಬುದ್ಧಿ ಇರುವಂತ ಮನುಷ್ಯ ಅಥವಾ ನಾಲೆಡ್ಜ್ ಇರುವಂತ ಮನುಷ್ಯ, ಹೌದು ಇದು ನಂಬೋದು ಅಂತ ಅವನಿಗೆ ಮನವರಿಕೆ ಆದ್ರೆ ಅದನ್ನ ಪ್ರೂಫ್ ಅಂತ ಹೇಳ್ತೀವಿ. ದಿಸ್ ಈಸ್ ಸೆಕೆಂಡ್ ಪಾರ್ಟ್. ಅಂಡ್ ಇಂಡೈರೆಕ್ಟ್ ಲೈಕ್ ಪ್ರಾಬಿಲಿಟೀಸ್ ಎವಿಡೆನ್ಸ್, ಪ್ರಿಪಾಂಡೆನ್ಸ್ ಆಫ್ ಪ್ರಾಬಿಲಿಟೀಸ್ ಎವಿಡೆನ್ಸ್ ಅಲ್ಲಿ ಒಂದು ಡೈರೆಕ್ಟ್ ಪ್ರೂಫ್ ಬಗ್ಗೆ ತಕರಾರಿಲ್ಲ, ಡೈರೆಕ್ಟ್ ಆಗಿ ಡಾಕ್ಯುಮೆಂಟ್ ಕೊಡ್ಬೋದು. ಮತ್ತೆ ಬೇರೆ ಎವಿಡೆನ್ಸ್ ನಾವು ನೋಡಿದ ತಕ್ಷಣ ಗೊತ್ತಾಗುತ್ತೆ, ಪ್ರೈಮಾ ಫೇಸಿನೋ ಇದು ಒಟ್ಟಿ ಮೇಲ್ ನೋಟಿಗೆ ಗೊತ್ತಾಗುತ್ತೆ. ದಟ್ ವಿ ಕ್ಯಾನ್ ಸೇ ಇಸ್ ಡೈರೆಕ್ಟ್ ಎವಿಡೆನ್ಸ್. ಅಂಡ್ ಪ್ರಾಬಿಲಿಟೀಸ್ ಅಂದ್ರೆ ಸಪೋರ್ಟಿಂಗ್, ಈಸ್ ಡೈರೆಕ್ಟ್ ಸಾಕಾಗಲ್ಲ, ಅದಕ್ಕೆ ಬೇರೆ ಎಲ್ಲ ಸರ್ಕಮ್ಸ್ಟೆನ್ಸಸ್ ಎಲ್ಲ ನೋಡಿ ನಾವು ಅದನ್ನ ಪ್ರೂಫ್ ಅಂತ ನಾವು ಕನ್ಸಿಡರ್ ಮಾಡುವಂತದ್ದು. ಇವೆರಡು ಇಟ್ಕೊಳ್ಳೋಣ. ಇನ್ನು ಸ್ವಲ್ಪ ಮುಂದಕ್ಕೆ ಯೋಚನೆ ಮಾಡಬಹುದು. ಆಮೇಲೆ ಇನ್ನೊಂದು ಪ್ರಶ್ನೆ ಬರುತ್ತೆ, ಇಲ್ಲೇ ಅದನ್ನ ವಿಚಾರಣೆ ಮಾಡೋದು ಒಳ್ಳೇದು ಅನ್ಸುತ್ತೆ. ಬಿಯಾಂಡ್ ರೀಸನಬಲ್ ಡೌಟ್ ಅಂತ, ಅದೇ ನಾವು ಅವಲೇ ವಿಚಾರ ಮಾಡಿದಾಗೆ ಸಿವಿಲ್ ಕೇಸಲ್ಲಿ ಎಂತದ್ದು ಎವಿಡೆನ್ಸ್ ಬೇಕು, ವಾಟ್ ಟೈಪ್ ಆಫ್ ಎವಿಡೆನ್ಸ್ ವಿ ವಾಂಟ್ ಅಂತಂದ್ರೆ, ಇಟ್ಸ್ ಸಫಿಶಿಯಂಟ್ ಇಫ್ ಇಟ್ ಈಸ್ ಪ್ರಿಪಾಂಡೆನ್ಸ್ ಆಫ್ ಪ್ರಾಬಿಲಿಟೀಸ್ ಅಂತ. ಬಟ್ ಇನ್ ಕೇಸ್ ಆಫ್ ಕ್ರಿಮಿನಲ್ ವಿ ವಾಂಟ್ ಪ್ರೂಫ್ ಬಿಯಾಂಡ್ ರೀಸನಬಲ್ ಡೌಟ್ ಅಂತ. ಇಲ್ಲೊಂದು ಸ್ವಲ್ಪ ಮಿಸ್ಕಾನ್ಸೆಪ್ಷನ್ ಆಗಿದೆ. ಅದ್ರ ಬಗ್ಗೆ ನಾವು ಒಂಚೂರು ಒಂದೆರಡು ಪಾಯಿಂಟ್ ಅಲ್ಲಿ ಮಾಡ್ಕೊಳ್ಬಹುದು. ಈಗ ಈ ಮೇಲೆ ಎಲ್ಲ ನಾವು ಡೆಫಿನೇಷನ್ಸ್ ಎಲ್ಲ ನೋಡಿದ್ವಿ. ಫ್ಯಾಕ್ಟ್ ಇನ್ ಇಶ್ಯೂ, ರಿಲೆವೆಂಟ್ ಫ್ಯಾಕ್ಟು, ಆಮೇಲೆ ಎವಿಡೆನ್ಸು, ಪ್ರೂಫು, ಎಲ್ಲಾ ಪದಗಳು ನೋಡಿದ್ವಿ. ಅಲ್ಲಿ ಎಲ್ಲಾ ಪದದಲ್ಲೂ ಏನಾಗಿದೆ, ಈ ಎವಿಡೆನ್ಸ್ ಆಕ್ಟ್ ಅಥವಾ ಈ ಪದಗಳು ಬರೀ ಸಿವಿಲ್ ಕೇಸ್ಗೆ ಸೀಮಿತವಾಗಿದೆ, ಕ್ರಿಮಿನಲ್ ಕೇಸ್ಗೆ ಅಲ್ಲ ಅಂತ ಎಲ್ಲೂ ಇಲ್ಲ. ಇನ್ನೊಂದ್ಸರಿ ಬಗ್ಗೆ ಎಚ್ಚರಿಕೆಯಿಂದ ಓದಿದ್ರು ಗೊತ್ತಾಗುತ್ತೆ. ಎ ಕೇರ್ಫುಲ್ ಸ್ಟಡಿ ಆಫ್ ಆಲ್ ದೀಸ್ ಡೆಫಿನೇಷನ್ಸ್ ವಿಚ್ ವಿ ರೆಡ್ ನೌ ರಿವೀಲ್ಸ್ ದಟ್ ದೀಸ್ ಡೆಫಿನೇಷನ್ಸ್ ಅಪ್ಲೈ irrespective of whether the case under trial is a civil case or a criminal case. ಅದು ಸಿವಿಲ್ ಕೇಸ್ಗೆ ಅಥವಾ ಕ್ರಿಮಿನಲ್ ಕೇಸ್ಗೆ ಎರಡಕ್ಕೂ ಅಪ್ಲೈ ಆಗುವಂತದ್ದೇ. ಅದು ಸಿವಿಲ್ ಕೇಸ್ ಆದ್ರೂ ಆಗಿರ್ಬೋದು, ಕ್ರಿಮಿನಲ್ ಕೇಸ್ಗೆ ಆದ್ರೂ ಆಗಿರ್ಬೋದು. Those definitions do not expressly or impliedly indicate that the said definitions apply only to civil cases and that they do not apply to the criminal cases. ಇವು ಸಿವಿಲ್ ಕೇಸ್ ಮಾತ್ರ ಅಪ್ಲೈ ಆಗುತ್ತೆ, ಕ್ರಿಮಿನಲ್ ಕೇಸ್ಗೆ ಅಪ್ಲೈ ಆಗಲ್ಲ ಅಂತಿಲ್ಲ.
ಕ್ರಿಮಿನಲ್ ಕೇಸ್ಗೆ ಬೇರೆ ಎವಿಡೆನ್ಸ್ ಆಕ್ಟ್ ಇಲ್ಲ, ಸಿವಿಲ್ ಕೇಸ್ಗೆ ಬೇರೆ ಎವಿಡೆನ್ಸ್ ಆಕ್ಟ್ ಇಲ್ಲ, ಇರೋದು ಒಂದೇ ಒಂದು ಎವಿಡೆನ್ಸ್ ಆಕ್ಟ್. ಇದ್ರ ಬಗ್ಗೆ ಸುಪ್ರೀಂ ಕೋರ್ಟ್ನವರು ಒಂದ್ ಕಡೆ ಹೇಳಿದ್ದಾರೆ. ಈ ಚೌಧರಿ ರಾಜಿಕ್ ರಾಮ್ ಜಸ್ವಂತ್ ಸಿಂಗ್ ಅಂತ ಕೇಸ್ ಅದು, AIR 1975, ಸುಪ್ರೀಂ ಕೋರ್ಟ್ 667. ಅಲ್ಲಿ ಏನ್ ಹೇಳ್ತಾರೆ, ಇಟ್ ಈಸ್ ಟ್ರೂ that there is no difference between the general rules of evidence in civil and criminal cases and the definition of proved in section 3 of the Evidence Act does not draw a distinction between civil and criminal cases. ಈ ಜನರಲ್ ರೂಲ್ಸ್ ಪ್ರೂಫ್ ಇದೆಯಲ್ಲ, ಈಗ ನಾವು ಓದಿದ್ವಿ ಪ್ರೂಫ್ ಅಂದ್ರೆ ಏನು ಅಂತ. ಆ ಪ್ರೂಫಿನ ಬಗ್ಗೆ ಸಿವಿಲ್ ಮತ್ತು ಕ್ರಿಮಿನಲ್ ಕೇಸಲ್ಲಿ ಯಾವುದೇ ಭೇದ ಇಲ್ಲ, ಅದು ಎಲ್ಲದಕ್ಕೂ ಅಪ್ಲೈ ಆಗುತ್ತೆ. ಸಿವಿಲ್ ಕೇಸ್ಗೂ ಅಪ್ಲೈ ಆಗುತ್ತೆ, ಕ್ರಿಮಿನಲ್ ಕೇಸ್ಗೂ ಅಪ್ಲೈ ಆಗುತ್ತೆ ಅಂತ. ಇನ್ನ ಒಂದು ಕೇಸಲ್ಲಿ ತುಂಬಾ ಸ್ಪೆಸಿಫಿಕ್ ಆಗಿ ಹೇಳ್ತಾರೆ, ಈ MG ಅಗರ್ವಾಲ್ ವರ್ಸಸ್ ಸ್ಟೇಟ್ ಆಫ್ ಮಹಾರಾಷ್ಟ್ರ, AIR 1963, ಸುಪ್ರೀಂ ಕೋರ್ಟ್ 200. ಅದರಲ್ಲಿ ಇನ್ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತಾರೆ. ಅದರಲ್ಲಿ ಎಸ್ಪೆಷಲಿ ಕ್ರಿಮಿನಲ್ ಕೇಸ್ ಬಗ್ಗೆ ಹೇಳಿದ್ರು, ಬಿಯಾಂಡ್ ರೀಸನಬಲ್ ಡೌಟ್ ಬಗ್ಗೆ. ಒಂದೇ ಒಂದು 3 ಲೈನ್ ಇದೆ, ಓದ್ಬಿಡ್ತೀನಿ ಅಷ್ಟೇ. ಇಟ್ ಈಸ್ ನೆಸೆಸರಿ ಟು ಡಿಸ್ಟಿಂಗ್ವಿಶ್ ಬಿಟ್ವೀನ್ ಫ್ಯಾಕ್ಟ್ಸ್ ವಿಚ್ ಮೇ ಬಿ ಕಾಲ್ಡ್ ಪ್ರೈಮರಿ ಆರ್ ಬೇಸಿಕ್ ಆನ್ ದ one hand, and inference of facts to be drawn from them on the other. In regard to the proof of basic or primary facts, the court has to judge the evidence in the ordinary way, and in the appreciation of evidence in respect of basic or primary facts, there is no scope for the application of the doctrine of benefit of doubt. The court considers the evidence and decides whether the evidence proves a particular fact or not. When it is proved, the question arises is whether the fact leads to an inference of guilt of the accused person or not. In dealing with this aspect of the problem, the doctrine of benefit of doubt would apply, and an inference of guilt can be drawn only if the proved fact is wholly inconsistent with the innocence of the accused and is consistent only with the guilt. ಅಂತ ಇವ್ರು ಏನ್ ಹೇಳೋದು, ಅದರಲ್ಲಿ ನಾವು ಪ್ರೈಮರಿ ಫ್ಯಾಕ್ಟ್ಸ್ ಪ್ರೂವ್ ಮಾಡೋದಕ್ಕೆ ಸೇಮ್ ಪ್ರಿನ್ಸಿಪಲ್ ಉಪಯೋಗಿಸಬೇಕು. ಈ ಪ್ರೂಫ್ ಅಲ್ಲಿ ಬಂತಲ್ಲ, ಒಂದು ಡೈರೆಕ್ಟ್ ಎವಿಡೆನ್ಸ್ ಅಥವಾ ಇನ್ನೊಂದು ಪ್ರಿಪರೆನ್ಸ್ ಆಫ್ ಎವಿಡೆನ್ಸ್. ಈ ಎರಡರಲ್ಲಿ ಯಾವ್ದಾದ್ರು ಬೇಕಾದ್ರೂ ಮಾಡ್ಬೋದು, ಯೂಸ್ ಮಾಡ್ಕೋಬೇಕಾಗತ್ತೆ. ಡೈರೆಕ್ಟ್ ಎವಿಡೆನ್ಸ್ ಇದ್ರೆ ತುಂಬಾ ಒಳ್ಳೆಯದು, ಅಥವಾ ಅದಿಲ್ಲ ಅಂದ್ರೆ ಪ್ರಿಪಾಂಡೆನ್ಸ್ ಆಫ್ ಪ್ರಾಬಿಲಿಟೀಸ್ ಎವಿಡೆನ್ಸ್ ತಗೊಳ್ಬಹುದು ಇನ್ ಸಿವಿಲ್ ಕೇಸಸ್ ಆಸ್ ವೆಲ್ ಆಸ್ ಕ್ರಿಮಿನಲ್ ಕೇಸಸ್. ಈ ಬೇಸಿಕ್ ಪ್ರೈಮರಿ ಫ್ಯಾಕ್ಟ್ಸ್ ಅಂದ್ರೆ ಯಾವುದು? ಈಗ ಒಂದು ಫ್ಯಾಕ್ಟ್ ಸಿಂಪಲ್ ಆಗಿ, ಐ ಸೇ ದಟ್ ದಿ ಡಿಫರೆಂಟ್ ಬಾರೋಡ್ ಅಮೌಂಟ್ ಬಿ, ನನ್ನ ಡಿಫರೆಂಟ್ ನನಗೆ ಸಾಲ ತಗೊಂಡಿದ್ದಾನೆ, ಇದೊಂದು ಬೇಸಿಕ್ ಫ್ಯಾಕ್ಟ್. ಇದಕ್ಕೆ ನಾನೇನ್ ಮಾಡ್ಬೋದು, ನಾನೇನ್ ಎವಿಡೆನ್ಸ್ ಕೊಡ್ತೀನಿ, ನನ್ನ ಹತ್ರ ನಾನು ಓವರ್ ಎವಿಡೆನ್ಸ್ ಕೊಡ್ತೀನಿ, ಜೊತೆಗೆ ಒಂದು ಪ್ರೊನೋಟೋ ಅಥವಾ ಇನ್ಯ ಚೆಕ್ ಇರುವಂತದ್ದು ಇದು ಕೊಡ್ತೀನಿ. ಈ ಫ್ಯಾಕ್ಟ್ ನನ್ನ ಓವರ್ ಎವಿಡೆನ್ಸ್ ಇಂದ ಮತ್ತೆ ನನ್ನ ಡಾಕ್ಯುಮೆಂಟ್ ಇಂದ ಪ್ರೂವ್ ಆಗುತ್ತೆ. ಅದನ್ನ ಬೇಸಿಕ್ ಫ್ಯಾಕ್ಟ್. ಕ್ರಿಮಿನಲ್ ಕೇಸ್ ತಗೋಣ. ಕ್ರಿಮಿನಲ್ ಕೇಸಲ್ಲಿ ಒಂದು ಅಸಾಲ್ಟ್ ಕೇಸೇ ತಗೋಣ. ಏನಂತ ಕೇಸು, ನಾನು ಅಕ್ಯೂಸ್ಡ್ ನನಗೆ ಒಂದು ಕೋಲಿಂದ ಹೊಡೆದು ಗಾಯ ಮಾಡ್ದ, ಇದು ಅವನ ಅಲಿಗೇಷನ್. 324 ಅಫೆನ್ಸೋ 326 ಅಫೆನ್ಸೋ ಮಾಡಿದಾನೆ ಅಂತ ಒಂದು ಅಲಿಗೇಷನ್. ಇದ್ರ ಫ್ಯಾಕ್ಟ್ಸ್ ಏನಾಗುತ್ತೆ, ಅಕ್ಯೂಸ್ ನನಗೆ ಕೋಲಿಂದ ಹೊಡೆದ, ಒಂದು ಫ್ಯಾಕ್ಟ್ ಸಂಗತಿ, ಇದು ಬೇಸಿಕ್ ಫ್ಯಾಕ್ಟ್. ಇದು ಎರಡನೇ ಪಾಯಿಂಟ್, ಅವನು ಆ ಕೋಲು ಅದೊಂದು ಡೆಡ್ಲಿ ವೆಪನ್. ನೆಕ್ಸ್ಟ್ ಮೂರನೇದು, ಈ ತರ ಹೊಡೆದಿದ್ದಕ್ಕೆ ನನಗೆ ಗಾಯ ಆಯ್ತು, ಸಿಂಪಲ್ ಹರ್ಟೋ ಅಥವಾ ಗ್ರೀವಿಯಸ್ ಹರ್ಟೋ ಆಯ್ತು. ಆಮೇಲೆ 5ನೇ ಫ್ಯಾಕ್ಟ್, ನನಗೆ ಹೊಡಿಲೇಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡು, ಅಥವಾ ಹೊಡೆದ್ರೆ ಈ ತರ ಗಾಯ ಆಗತ್ತೆ ಅಂತ ಒಂದು ನಾಲೆಡ್ಜ್ ಇಟ್ಕೊಂಡು, ಅಂದ್ರೆ ಮೆನ್ಸ್ರಿಯಾ ಅಂತೀವಲ್ಲ, ಅದನ್ನ ಇತ್ತು ಅವನಿಗೆ ಅಂತ. ಇಷ್ಟು 4 ಬೇಸಿಕ್ ಫ್ಯಾಕ್ಟ್ಸ್. ಈ 4 ಬೇಸಿಕ್ ಫ್ಯಾಕ್ಟ್ಸ್ ನಾವು ಮಾಮೂಲಾಗಿ ಒಂದು 5 ಡೈರೆಕ್ಟ್ ಎವಿಡೆನ್ಸ್ ಆದ್ರೂ ಕೊಡ್ಬೋದು, ಅಥವಾ ಡೈರೆಕ್ಟ್ ಎವಿಡೆನ್ಸ್ ಸಿಕ್ಕಿದ್ರೆ ಪ್ರಿಪಾಂಡೆನ್ಸ್ ಆಫ್ ಎವಿಡೆನ್ಸ್, ಪ್ರಾಬಿಲಿಟೀಸ್ ಎವಿಡೆನ್ಸ್ ಅಂತ ಹೇಳಿದ್ರೆ ಸೆಕೆಂಡ್ ಪಾರ್ಟ್ ಅಲ್ಲಿ ಬಂತಲ್ಲ, ಅದು ಕೊಡಬಹುದು ಅಂತ. ಪ್ರೈಮರಿ ಫ್ಯಾಕ್ಟ್ಸ್ ಪ್ರೂವ್ ಮಾಡಕ್ ಮಾತ್ರ, ಫ್ಯಾಕ್ಟ್ ಪ್ರೂವ್ ಮಾಡಕ್ ಮಾತ್ರ ಈ ಡೆಫಿನೇಷನ್. ನಾಟ್ ಗಿಲ್ಟ್. ನಾವು ಕನ್ಫ್ಯೂಸ್ ಮಾಡ್ಕೊಳ್ಳೋದೇ ಬೇಕಾಗಲ್ಲ. ಫ್ಯಾಕ್ಟ್ ಬೇರೆ, ಗಿಲ್ಟ್ ಬೇರೆ. ಅದಕ್ಕೆ ಮುಂದೆ ಒಂಚೂರು ಬರ್ತೀವಿ, ಅದಕ್ಕೋಸ್ಕರ ಬೇಸಿಸ್ ಇಂದ ಹೇಳ್ತೀರ ಅಷ್ಟೇ. ಈ 4 ಇಂಗ್ರೀಡಿಯೆಂಟ್ಸ್, ಒಂದು ನನಗೆ ಅಕ್ಯೂಸ್ ಹೊಡೆದ, ಒಂದು ಎರಡನೇದು ಅಪಾಯಕಾರಿ ಆಯ್ದ, ಡೆಡ್ಲಿ ವೆಪನ್ ಅದರಿಂದ ಹೊಡೆದ. ನಂಬರ್ 3 ನನಗೆ ಹರ್ಟ್ ಆಯ್ತು, ಒಂದು ಕಾಸ್ಟ್ ಹರ್ಟ್, ಅದರಿಂದ ಗಾಯ ನನಗಾಯ್ತು, ಸಿಂಪಲ್ ಹರ್ಟು. ಆಮೇಲೆ ಅವನಿಗೆ ಮೆನ್ಸ್ರಿಯಾ ಇತ್ತು, ಉದ್ದೇಶ ಇತ್ತು ಅಥವಾ ನಾಲೆಡ್ಜ್ ಇತ್ತು.
ಈ ಹೊಡಿಲಿಕ್ಕೆ ಈ 4 ಬೇಸಿಕ್ ಫ್ಯಾಕ್ಟ್ಸ್. ಇದನ್ನ ನಾವು ಒಂದು ಡೈರೆಕ್ಟ್ ಎವಿಡೆನ್ಸ್ ಅಥವಾ ಪ್ರಿಪಾಂಡೆನ್ಸ್ ಎವಿಡೆನ್ಸ್ ಅಲ್ಲಿ ಕೊಟ್ಟು ನಾವು ಪ್ರೂವ್ ಮಾಡಬಹುದು. ಈ 4 ಫ್ಯಾಕ್ಟ್ಸ್ ಪ್ರೂವ್ ಮಾಡಿದ್ಮೇಲೆ ನೆಕ್ಸ್ಟ್ ಪ್ರಶ್ನೆ ಬರೋದು, ಹೌದು ಈ 4 ಫ್ಯಾಕ್ಟ್ಸ್ ಪ್ರೂವ್ ಆಗಿದೆಯಲ್ಲ, ಈ ಪ್ರೂವ್ಡ್ ಫ್ಯಾಕ್ಟ್ಸ್ ಅಕ್ಯೂಸ್ ನ ಗಿಲ್ಟ್ ಅಂತ ತೋರಿಸುತ್ತಾ ಅಂತ. ಅಂದ್ರೆ ಬೆನಿಫಿಟ್ ಆಫ್ ಡೌಟ್ ಬರೋದು ಅಪ್ಲೈ ಮಾಡೋದು ಯಾವಾಗ, ಟು ಶೋ ದಟ್ ಅಕ್ಯೂಸ್ಡ್ ಈಸ್ ಗಿಲ್ಟಿ ಆಫ್ ದಟ್ ಅಫೆನ್ಸ್, ಅವಾಗ ಮಾತ್ರ. The proved facts must lead to a conclusion beyond reasonable doubt that the accused is guilty of the offense alleged. ಇಲ್ಲಿ ಬರೋದು ಗಿಲ್ಟಿ ಮಾತ್ರ, ಬಿಯಾಂಡ್ ರೀಸನಬಲ್ ಡೌಟ್ ಫ್ಯಾಕ್ಟ್ಸ್ ಪ್ರೂವ್ಡ್ ಅಲ್ಲ. ಐ ಹೋಪ್ ನನಗೆ ಸ್ವಲ್ಪ ದಿ ಅಕ್ಯೂಸ್ಡ್ ಈಸ್ ಗಿಲ್ಟ್ ಬಿಯಾಂಡ್ ರೀಸನಬಲ್ ಡೌಟ್. those proved basic facts should prove beyond reasonable doubt that the accused is guilty of the offense alleged. ಇದಿಷ್ಟು ಬೇಸಿಕ್. ಈಗ ಜಡ್ಜ್ಮೆಂಟ್ ಗೆ ಬರೋಣ ಡೈರೆಕ್ಟ್ ಆಗಿ. ಮಿಕ್ಕಿದ ಎವಿಡೆನ್ಸ್ ಆಕ್ಟ್ ತುಂಬಾ ನಾನು ಮುಂಚೆನೆ ಹೇಳಿದ್ದೀನಿ, ತಮ್ಗೆ ಬಹಳಷ್ಟು ಎವಿಡೆನ್ಸ್ ಆಕ್ಟ್ ಬಗ್ಗೆ ಒಳ್ಳೆ ಲೆಕ್ಚರರ್ಸ್ ಎಲ್ಲ ತಮ್ಗೆ ಮಾಹಿತಿ ಕೊಟ್ಟಿದ್ದಾರೆ. ನಾನು ಇದಕ್ಕೆ ಟಚ್ ಮಾಡೋಕ್ಕೋಸ್ಕರ ಈಗ 1-2-3 ರೆಫರ್ ಮಾಡಿದೆ ಅಷ್ಟೇ. ಈ ಕಂಟೆಂಟ್, ಈ ಜಡ್ಜ್ಮೆಂಟ್ ಹೋಗೋಣ. ಕಂಟೆಂಟ್ಸ್ ಆಫ್ ಜಡ್ಜ್ಮೆಂಟ್ ನೀವೆಲ್ಲ ಬೇಕಾದಷ್ಟು ನಿಮ್ ಪ್ರಾಕ್ಟೀಸ್ ಅಲ್ಲಿ ನೋಡಿರ್ತೀರಾ ಜಡ್ಜ್ಮೆಂಟ್ ಎಲ್ಲ ಹೇಗೆ ಇರುತ್ತೆ ಅಂತ. ಜಡ್ಜ್ಮೆಂಟ್ ಎಲ್ಲ ಹೇಗಿರುತ್ತೆ ಅಂತ. ಸಿವಿಲ್ ಕೇಸ್ ತಗೊಂಡ್ರೆ ಮೊದಲು ಒಂದು ಇಂಟ್ರೊಡಕ್ಷನ್ ಸಿಂಪಲ್ ಆಗಿರುತ್ತೆ, ಆಮೇಲೆ ಬ್ರೀಫ್ ಫ್ಯಾಕ್ಟ್ಸ್ ಆಫ್ ದಿ ಕ್ಲೈಂಟ್, ಕಂಟೆನ್ಷನ್ಸ್ ಆಫ್ ದಿ ಕ್ಲೈಂಟ್, ಇದು 2ನೇ ಪ್ರಶ್ನೆ ಬರುವಂತದ್ದು. ಇನ್ನು ಮೈಂಡ್ ಬಂದ್ಬಿಡುತ್ತೆ ಪರ್ಮನೆಂಟ್ ಇಂಜಂಕ್ಷನ್ ಸೂಟ್ ಅಂದ ತಕ್ಷಣ ಇವೆರಡು ಪಾಯಿಂಟ್ ಇದ್ರೆ ಸಾಕು, ಇನ್ನು ಬೇರೆ ಕಡೆ ತಲೆ ಕೆಡಿಸ್ಕೊಳ್ಳೋ ಹಾಗೆ ಇಲ್ಲ. ಇದು ಬಂದ ತಕ್ಷಣ ನಮ್ ನಾವು ಒಂದು ಫ್ರೇಮ್ ಹಾಕೊಂಡಾಗೆ ಆಗ್ಬಿಡುತ್ತೆ, ಇದು ಈ ತರ ಇದೆ ಅಂತ. ಅದೇ ತರ ಕ್ರಿಮಿನಲ್ ಕೇಸಲ್ಲಿ ಒಂದು 324 ತಗೊಳ್ಳೋದು, ಅಥವಾ 324 ತಗೊಂಡ್ರೆ ವಾಟ್ ಈಸ್ 324 ಏನ್ ಹೇಳ್ತದೆ, ವಾಲಂಟರಿ ಕಾಸಿಂಗ್ ಹರ್ಟ್ ವಿತ್ ಎ ಡೆಡ್ಲಿ ವೆಪನ್. ಆ ಡೆಡ್ಲಿ ವೆಪನ್ ಬಗ್ಗೆ ತುಂಬಾ ಹೇಳಿದ್ದಾರೆ. ಇನ್ಸ್ಟ್ರೂಮೆಂಟ್ ಆಫ್ ಶೂಟಿಂಗು, ಕಟಿಂಗು, ಆಮೇಲೆ ಸ್ಟ್ಯಾಬಿಂಗು, ಈ ತರ ಹೇಳಿ ಕೊನೆಗೆ ಆಸಿಡ್ ಒಂದು ಬರುತ್ತೆ. ಕೊನೆಗೆ ಇನ್ನೊಂದು ಎಕ್ಸೆಪ್ಷನ್ ಅಂತ ಹೇಳ್ತಾರೆ, ಎನಿ ವೆಪನ್ ಇಫ್ ಯೂಸ್ ಆಸ್ ವೆಪನ್ ಆಫ್ ಅಫೆನ್ಸ್ ಈಸ್ ಲೈಕ್ಲಿ ಟು ಕಾಸ್ ಡೆತ್ ಅಂತ. ಯಾವುದೇ ವಸ್ತು ಯಾವ ತರದ್ದು ಅದನ್ನ ಆಯುಧವಾಗಿ ಉಪಯೋಗಿಸಿದರೆ ಮರಣ ಸಂಭವಿಸಬಹುದಾದಂತಹ ವಸ್ತುವಾದಂತಹ ಒಂದು ಆಯುಧ, ಅದಕ್ಕೆ ಹೇಳ್ತಾರೆ ಅದನ್ನ ಇಷ್ಟಿರ್ಬೇಕು ಅಂತ. ಈಗ ನಾವು ಇಷ್ಟು 4 ಪಾಯಿಂಟ್ ಬರುತ್ತೆ. ಒಂದು ಮೆನ್ಸ್ಗೆ ಕೊನೆಗೆ ಬರುತ್ತೆ. ಒಂದು ವಾಲಂಟರಿ ಕಾಸಿಂಗ್ ಹರ್ಟ್ ಅಂದ್ರೆ ಒಂದು ವಿತ್ ಇಂಟೆನ್ಷನ್ ಟು ಕಾಸ್ ಹರ್ಟ್. ವಾಲಂಟರಿ ಅಂತ ಗೊತ್ತು, ಡೆಫಿನೇಷನ್ ಇದೆ, IPC ಸಿಗುತ್ತೆ. ಸ್ವಇಚ್ಛೆಯಿಂದ ಮಾಡುವಂಥದ್ದು. ಸ್ವಇಚ್ಛೆ ಅಂದ್ರೆ ಏನು ಅಂದ್ರೆ ಒಂದು ಉದ್ದೇಶ ಇಟ್ಕೊಂಡು ಮಾಡುವಂಥದ್ದು, ಹೊಡೆಯೋದು, ಮಾಡೋದು. 2ನೇದು ಈ ತರ ಮಾಡಿದಾಗ ಆ ತರ ಗಾಯ ಆಗುತ್ತೆ ಅಂತ ಒಂದು ನಾಲೆಡ್ಜ್ ಇರುವಂಥದ್ದು. 2ರಲ್ಲಿ ಎರಡನ್ನೇ ಹೇಳೋದು. ಸ್ವಇಚ್ಛೆ, ವಾಲಂಟರಿ ಅಂದ್ರೆ ಇವೆರಡೇ. ಒಂದು ನಾಲೆಡ್ಜ್ ಇರುವಂತದ್ದು, ಇನ್ನೊಂದು ಉದ್ದೇಶ ಇಟ್ಕೊಂಡಿರುವಂತದ್ದು. ನಮ್ಗೆ ಇಷ್ಟು ಪಾಯಿಂಟ್ ಬಂದ್ಬಿಡುತ್ತೆ. ಒಂದು ಹೊಡೆದ, ಇನ್ನೊಂದು 2ನೇದು ಇನ್ಸ್ಟ್ರೂಮೆಂಟು. ಯಾವ ಇನ್ಸ್ಟ್ರೂಮೆಂಟು? ಅದು ಡೆಡ್ಲಿ ವೆಪನ್ ಆಗಿರ್ಬೇಕು 324 ಆದ್ರೆ. 3ನೇದು ಅವನಿಗೆ ಹರ್ಟ್, ಗಾಯ ಆಗಿರ್ಬೇಕು, ಸಿಂಪಲ್ ಹರ್ಟ್, ಗಾಯ ಆಗಿರ್ಬೇಕು. ಮತ್ತೆ ಈ ತರ ಉದ್ದೇಶ ಇರಬೇಕು ಅಥವಾ ನಾಲೆಡ್ಜ್ ಇರಬೇಕು. ಇವಿಷ್ಟು ಈ ಫ್ಯಾಕ್ಟ್ಸ್ ಪ್ರೂವ್ ಆದ ತಕ್ಷಣ ಆಯ್ತು ಅಂತ. ಅಥವಾ ಈ ಫ್ಯಾಕ್ಟ್ಸ್ ಪ್ರೂವ್ ಆಗದಿದ್ರೆ ಆಗ್ಲಿಲ್ಲ ಅಂತ ಒಂದು ನಮ್ಮ ಮೈಂಡ್ ಬರುತ್ತೆ. ಸೊ ಫಸ್ಟ್ to start with the judgment, we should know what is the nature of case and law relating to it. ಅದಕ್ಕೆ ನಾವು ಫಸ್ಟ್ ಏನಂದ್ರೆ ಈ ಒಬ್ಬ ಪ್ಲೈಂಟಿಫ್ ಒಂದೇ ಡಾಕ್ಯುಮೆಂಟ್ ಇದ್ರೆ ತೊಂದರೆ ಇಲ್ಲ, ಅಥವಾ ಡಿಫೆಂಡೆಂಟ್ ಒಬ್ಬನೇ ಇದ್ದು ಅವನ ಕಡೆ ಎಕ್ಸಾಮ್ ಆಗಿರುವಂತ ಒಬ್ಬನೇ ವಿಟ್ನೆಸ್ ಅಥವಾ ಇದ್ರೆ, ಅಥವಾ 2-3 ಡಾಕ್ಯುಮೆಂಟ್ ಅಥವಾ 10 ಡಾಕ್ಯುಮೆಂಟ್ ಪರವಾಗಿಲ್ಲ, ಒಂದ್ ಕಡೆ ಜ್ಞಾಪಕ ಇರುತ್ತೆ. ಇಲ್ಲ ಅಂದ್ರೆ ಜಾಸ್ತಿ ಇದ್ದಾಗ ಏನೋ ಬರ್ಕೊಂಡ್ಬಿಡೋದು. PW1, PW2, PW3, PW4, ಡಾಕ್ಯುಮೆಂಟ್ಸ್ ಎಕ್ಸಿಬಿಟ್ P1, P2, P3, P4 ಲಿಸ್ಟ್ ಈ ಕಡೆ ಅದೇ ಸಲ ಡಿಫರೆಂಟ್ ಇಟ್ಕೊಂಡ್ಬಿಟ್ರೆ ಒಂದು ಐಡಿಯಾ ನಮ್ಗೆ ಗೊತ್ತಾಗುತ್ತೆ, ಯಾವ್ದು ಎಲ್ಲೆಲ್ಲಿ ಕನೆಕ್ಷನ್ ಕೊಡಬೇಕು ಅಂತ ಈಸಿಯಾಗಿ ಗೊತ್ತಾಗುತ್ತೆ. ಆಮೇಲೆ ಸೂಟೇ ತಗೋಣ, ಪರ್ಮನೆಂಟ್ ಸೂಟ್. ಇವಾಗ ನೆಕ್ಸ್ಟ್ ವೆರಿ ಬ್ರೀಫ್ ಇಂಟ್ರೊಡಕ್ಷನ್ ಆಫ್ ದ ಕೇಸ್. ಫಸ್ಟ್ ಸ್ಟಾರ್ಟ್ ವಿತ್ ಒಂದು ಚಿಕ್ಕದಾಗಿ ಮುನ್ನುಡಿ ಬರೆಯೋದು, ಚಿಕ್ಕದಾಗಿ ಇಂಟ್ರೊಡಕ್ಷನ್. ಹೆಂಗೆ ಅಂದ್ರೆ, ದಿಸ್ ಸೂಟ್ ಈಸ್ ಫೈಲ್ಡ್ ಬೈ ದಿ ಪ್ಲೈಂಟಿಫ್ ಫಾರ್ permanent injunction seeking restriction of the defendant from interfering with the plaintiff's possession and enjoyment of suit property. ಅಷ್ಟೇ ಅವ್ನು ಕೇಳಿ ಪ್ರೇಯರ್ ಅಷ್ಟೇ ತಾನೇ ಕೇಳಿರ್ತಾನೆ, ಅಷ್ಟೇ ಬರೆಯೋದು. ಈ ತರ ಸಿಂಪಲ್ ಆಗಿ ಬರೆಯೋದು. ಇಂಟ್ರೊಡಕ್ಷನ್ ಇಷ್ಟೇ, ಇನ್ ಜಾಸ್ತಿ ಏನ್ ಬೇಕಾಗಲ್ಲ.
ತನ್ನ ಸ್ವಾಧೀನ ಅನುಭವಕ್ಕೆ ಅಡಚಣೆ ಉಂಟು ಮಾಡದಂತೆ ಕಾಯಂ ಪ್ರತಿಬಂಧಕಾಜ್ಞೆಯನ್ನು ಕೊಡಲು ಕೋರಿ ವಾದಿಯು ಈ ದಾವೆಯನ್ನು ಹೂಡಿದ್ದಾರೆ. ಕನ್ನಡದ ಬಗ್ಗೆನೇ ಹೇಳಿದ್ರು. ಕನ್ನಡದ ಬಗ್ಗೆ ಒಂದೇ ಒಂದೆರಡು ಮಾತು ಮೊದಲೇ ಹೇಳ್ಬಿಡ್ತೀನಿ. ನಾವು ಕನ್ನಡ ಬರೆದಾಗ ಅಥವಾ ಕನ್ನಡ ಮಾತಾಡಿದಾಗ ಅದು ಕನ್ನಡವಾಗಿ ಇರಬೇಕೆ ಹೊರತು ಅದು ಇಂಗ್ಲಿಷ್ ಇಂದ ಟ್ರಾನ್ಸ್ಲೇಟ್ ಆಗಿದೆ ಅಂತ ನಾವು ಆತರ ಬರುವಂತ ಇದು ಬರಬಾರ್ದು. ಅಲ್ಲಿ ಓದಿದ್ರು ಆತರ ಅರ್ಥ ಆಗಬಾರ್ದು, ಮಾತಾಡಿದ್ರು ಆತರ ಅರ್ಥ ಆಗ್ಬಾರ್ದು. ಅಂದ್ರೆ ಹೇಗೆ ಅಂತಂದ್ರೆ, ಈಗ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ, ಇನ್ ದ ಕೋರ್ಟ್ ಆಫ್ ಸಿವಿಲ್ ಜಡ್ಜ್ ಅಟ್ ಕೋಲಾರ್ ಅಂತ ಇದ್ದಾಗ ಇಂಗ್ಲಿಷ್ ಅಲ್ಲಿ, ಕನ್ನಡದಲ್ಲಿ ಏನಂತ ಬರ್ತೀವಿ? ಮಾಮೂಲಿ ಬರೆದ್ರೆ ಸಿವಿಲ್ ನ್ಯಾಯಾಧೀಶ ನ್ಯಾಯಾಲಯದಲ್ಲಿ ಕೋಲಾರ ಅಂತ ಹಂಗ್ ಬರಿಬಾರ್ದು. ಕೋಲಾರದಲ್ಲಿ ಅಂತ ಹಂಗ್ ಬರೆಯೋಂಗಿಲ್ಲ. ಕೋಲಾರದ ಸಿವಿಲ್ ನ್ಯಾಯಾಲಯದ ನ್ಯಾಯಾಧೀಶರ ನ್ಯಾಯಾಲಯದಲ್ಲಿ ಅಂತ ಬರೆದ್ರೆ ಅದು ಕನ್ನಡ ಆಗುತ್ತೆ. ಇನ್ನೊಂದ್ಸರಿ ಹೇಳ್ತೀನಿ. ಇನ್ ದ ಕೋರ್ಟ್ ಆಫ್ ಸಿವಿಲ್ ಜಡ್ಜ್ ಅಟ್ ಕೋಲಾರ್ ಅಂತ ಇಂಗ್ಲಿಷ್ ಇದ್ದಾಗ ಅದನ್ನ ಟ್ರಾನ್ಸ್ಲೇಟ್ ಮಾಡಿದಾಗ ಸಿವಿಲ್ ನ್ಯಾಯಾಧೀಶರ ನ್ಯಾಯಾಲಯದಲ್ಲಿ ಕೋಲಾರ ಅದಕ್ಕಿಂತ ಕೋಲಾರದ ಸಿವಿಲ್ ನ್ಯಾಯಾಧೀಶರ ನ್ಯಾಯಾಲಯದಲ್ಲಿ ಅಂತ ಬರೆಯೋದು ಕನ್ನಡ ಆಗುತ್ತೆ ಅಂತ ಅಷ್ಟೇ. ಅದು ಓದುವಾಗ ಮತ್ತೆ ಬರೆಯುವಾಗ ಕನ್ನಡ ಹಿಡಿಬಾರ್ದು. ಮತ್ತೆ ಅದು ಕನ್ನಡದ ತರನೇ ಕಾಣಿಸ್ಬೇಕು. ಹಾಗೇನೆ ಈಗ ನಾವು ಇಲ್ಲಿ ದಿಸ್ ಸೂಟ್ ಈಸ್ ಫೈಲ್ಡ್ ಬೈ ದಿ ಪ್ಲೈಂಟಿಫ್ ಫಾರ್ ಪರ್ಮನೆಂಟ್ ಇಂಜಂಕ್ಷನ್ ಟು ರೆಸ್ಟ್ರೈನ್ ದಿ ಡಿಫೆಂಡೆಂಟ್ಸ್ ಫ್ರಮ್ ಇಂಟರ್ಫಿಯರಿಂಗ್ ವಿತ್ ದಿ ಪ್ಲೈಂಟಿಫ್ಸ್ ಪೊಸೆಷನ್ ಅಂಡ್ ಎಂಜಾಯ್ಮೆಂಟ್ ಓವರ್ ದಿ ಸೂಟ್ ಪ್ರಾಪರ್ಟಿ ಅಂಡ್ ಫಾರ್ ಕಾಸ್ಟ್ ಆಫ್ ದಿ ಸೂಟ್ ಅಂತ ಹಾಕಿರ್ತೀವಿ ಇದರಲ್ಲಿ ಇಂಟ್ರೊಡಕ್ಷನ್. ಅದನ್ನ ಸಿಂಪಲ್ ಆಗಿ ಬರೆಯೋದು. ತನ್ನ ಸ್ವಾಧೀನ ಅನುಭವಕ್ಕೆ ಪ್ರತಿವಾದಿಯಿಂದ ಅಡಚಣೆಯಾಗದಂತೆ ಶಾಶ್ವತ ಪ್ರತಿಬಂಧಕಾಜ್ಞೆಯನ್ನು ಕೊಡುವಂತೆ ಕೋರಿ ವಾದಿಯು ಈ ದಾವೆಯನ್ನು ಹೂಡಿದ್ದಾರೆ. ಇದು ನೋಡೋಕೆ ಚೆನ್ನಾಗಿ ಕಾಣಿಸುತ್ತೆ ಅನ್ಸುತ್ತೆ ನನ್ನ ಅಭಿಪ್ರಾಯದಲ್ಲಿ. ಅದು ಕನ್ನಡನೇ ಕಾಣಿಸುತ್ತೆ, ಅದು ಇಂಗ್ಲಿಷೇ ಕಾಣಿಸುತ್ತೆ. ದಿಸ್ ಈಸ್ ಬ್ರೀಫ್ ಇಂಟ್ರಡಕ್ಷನ್. ಈ ಇಂಟ್ರಡಕ್ಷನ್ ಇಷ್ಟು ಚಿಕ್ಕದಾಗಿ ಬರೋದ್ರೆ ಅದು ಗೊತ್ತಾಗುತ್ತೆ. ನೆಕ್ಸ್ಟ್ ಫಸ್ಟ್ ಪ್ಯಾರಾ ಆಯ್ತು ಜಜ್ಮೆಂಟ್ ಅಲ್ಲಿ. ಆಮೇಲೆ ಈ ನಾವು ಕಂಟೆನ್ಷನ್ಸ್ ಪಾರ್ಟೀಸ್ ತಗೋತೀವಲ್ಲ. ಒಂದು ಪ್ಲೈಂಟ್ ಅಲ್ಲಿ ಏನೇನು ಹೇಳಿದಾನೆ ಅದು ಫಸ್ಟ್. ಕಂಟೆನ್ಷನ್ಸ್ ಆಫ್ ದಿ ಪ್ಲೈಂಟಿಫ್ ಇನ್ ಇಸ್ ಪ್ಲೈಂಟ್ ಆರ್ ಆಸ್ ಫಾಲೋಸ್. ಅದಕ್ಕೆ ಇನ್ನು ಸಿಂಪಲ್ ಆಗಿ ಬರೀಬಹುದು. ಸಮ್ ಅಂಡ್ ಸಬ್ಸ್ಟೆನ್ಸ್ ಅಂತ ಬರೆದ್ರೆ ಒಳ್ಳೇದು. ಸಮ್ ಅಂಡ್ ಸಬ್ಸ್ಟೆನ್ಸ್ ಆಫ್ ದ ಕಂಟೆನ್ಷನ್ಸ್ ಆಫ್ ದ ಪಾರ್ಟೀಸ್ ಇನ್ ಬ್ರೀಫ್ ಇನ್ ಇಸ್ ಪ್ಲೈಂಟ್ ಆರ್ ಆಸ್ ಫಾಲೋಸ್. ತನ್ನ ವಾದ ಪತ್ರದಲ್ಲಿ ವಾದಿಯು ಈ ರೀತಿ ಸಂಕ್ಷಿಪ್ತ ನಿಲುವನ್ನು ತಳೆದಿದ್ದಾರೆ. ಚಿಕ್ಕದಾಗಿರ್ಬೇಕು. ಈಗ ನಾವು ಪರ್ಮನೆಂಟ್ ಇಂಜಂಕ್ಷನ್ಸ್ ತಗೊಂಡ್ರೆ ಉದ್ದಕ್ಕೆ ಪ್ಲೈಂಟ್ ಇರುತ್ತೆ. ಸಾಮಾನ್ಯವಾಗಿ ಒಂದ್ ಸ್ವಲ್ಪ ಉದ್ದುದ್ದಕ್ಕೆ ಬರೆದಿರ್ತಾರೆ, ಎಲ್ಲ ಆಗಿರುತ್ತೆ. ಉದ್ದುದ್ದಕ್ಕೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದವಾಗಿರುತ್ತೆ. suit shall property the more fully described suit shall property ಅಂತ ಹೇಳಿ ಶೆಡ್ಯೂಲ್ ಅಲ್ಲಿ ಮೋರ್ ಫುಲ್ಲಿ ಡಿಸ್ಕ್ರೈಬ್ ಮಾಡಿದೀವಿ ಅಂತ ಹೇಳ್ತಾರೆ. ಮತ್ತೆ ಇಲ್ಲೇ ಅದನ್ನು ಉದ್ದಕ್ಕೆ ಪ್ಲೈಂಟ್ ಅಲ್ಲೇ ಬರುತ್ತೆ. ಅದು ಎಂತದು ಇಂಥ ಕಡೆ ರಿಜಿಸ್ಟರ್ ಆಗಿದೆ. ಆಮೇಲೆ ದಿ ಪ್ಲೈಂಟಿಫ್ ಪರ್ಚೇಸ್ ದ ಸೂಟ್ ಪ್ರಾಪರ್ಟಿ ಆನ್ so and so date from the defendant's father and which is registered in so and so number at sub-register office in volume number. ಈ ತರ ಉದ್ದಕ್ಕೆಲ್ಲ ಹೇಳ್ಕೊಂಡು ಹೋಗುವಂಥದ್ದೆಲ್ಲ ಆಗುತ್ತೆ. ಅದನ್ನ ಸ್ವಲ್ಪ ನಾವು ಅವಾಯ್ಡ್ ಮಾಡ್ಬೋದು. ಅದು ಇದ್ರಲ್ಲೂ ಮುಗಾ ಸ್ಪೀಡಿಂಗ್ಸ್ ಅಲ್ಲೂ ಇದೆ, CPC ನಲ್ಲೂ ಇದೆ. ಹೇಗೆ ಸ್ಪೀಡಿಂಗ್ ಬರೀಬೇಕು ಅಂತ ಬರೀ ಫ್ಯಾಕ್ಟ್ಸ್ ಹೇಳಿದ್ರೆ ಸಾಕು. ಆಮೇಲೆ ಎರಡನೇದು ಏನ್ ಹೇಳ್ತೀವಿ? ಸಿನ್ಸ್ ದೆನ್ ಐ ಆಮ್ ಇನ್ ಪೊಸೆಷನ್ ಅಂತ ಪ್ಲೈಂಟಿಫ್ ಈಸ್ ಇನ್ ಪೊಸೆಷನ್ ಅಂತ ಹೇಳ್ತಾರೆ. ಅದಕ್ಕೆ ಇನ್ ದಿ RTC ಮೈ ನೇಮ್ ಫೈಂಡ್ಸ್ ಪ್ಲೇಸ್. RTC ನಲ್ಲಿ ನನ್ನ ಹೆಸರಿದೆ, ಖಾತೆನಲ್ಲಿ ನನ್ನ ಹೆಸರಿದೆ, ನಾನು ಕಂದಾಯ ಕಟ್ತಾ ಇದ್ದೀನಿ, ನನ್ನ ಕಂದಾಯ ರಸೀದಿ ನನ್ನ ಹೆಸರು, ಇಷ್ಟ ಉದ್ದಕ್ಕೆ ಎಲೆಕ್ಟ್ರಿಸಿಟಿ ಬಿಲ್ ಕಟ್ತಾ, ಈ ತರದೆಲ್ಲ ಉದ್ದಕ್ಕೆ ಬರುತ್ತೆ. ಅದು ಎಲ್ಲ ಎವಿಡೆನ್ಸ್. ಅದು ನಮಗೆ ಬೇಕಾದ ಫೀಡಿಂಗ್ಸ್ ಮಾತ್ರನೇ. ಅದೆಲ್ಲ ಸಪೋರ್ಟಿಂಗ್ ಎವಿಡೆನ್ಸ್. ಕಂದಾಯ ಕಟ್ತಾ ಇದೀನಿ, ಪಾಣಿನಲ್ಲಿ ನನ್ನ ಹೆಸರಿದೆ, ಇವೆಲ್ಲ ಡಾಕ್ಯುಮೆಂಟ್ ಸಪೋರ್ಟಿಂಗ್. ಅದು ಫೀಡಿಂಗ್ ಆಗಲ್ಲ. ನಮ್ಗೆ ಇಲ್ಲೂ ಬೇಕಾಗಿರೋದು ಫೀಡಿಂಗ್ ಮಾತ್ರನೇ. ನಾವು ಸಿಂಪಲ್ ಆಗಿ ಹೇಳ್ಬೋದು ಏನಂತ, ಆನ್ so and so date the plaintiff purchased the suit property from the defendant's father. ಆಮೇಲೆ ಫುಲ್ ಸ್ಟಾಪ್. ನೆಕ್ಸ್ಟ್ ದಿ ಪ್ಲೈಂಟಿಫ್ ಹ್ಯಾಸ್ ಪೊಸೆಷನ್ ಅಂಡ್ ಎಂಜಾಯ್ಮೆಂಟ್ ಓವರ್ ದಟ್ ಪ್ರಾಪರ್ಟಿ ಸಿನ್ಸ್ ದೆನ್. ಅವತ್ತಿಂದ ಅವನು ಸ್ವಾಧೀನದಲ್ಲಿದ್ದಾನೆ. ಮೊದಲನೇ ಪಾಯಿಂಟ್, ಇಷ್ಟನೇ ತಾರೀಕು ನಾನು ಡಿಫೆಂಡೆಂಟ್ಸ್ ಪ್ರತಿವಾದಿಯ ತಂದೆಯಿಂದ ನಾನು ಅದಕ್ಕೆ ವಾದಿಯು ದಾವೆ ಸ್ವತ್ತನ್ನು ಕೊಂಡರು. ಎರಡನೇದು, ಆ ಸ್ವತ್ತಿನ ಸ್ವಾಧೀನದಲ್ಲಿ ಆಗಿನಿಂದ ವಾದಿಯು ಆ ಸ್ವತ್ತು ಆಗಿನಿಂದ ವಾದಿಯ ಸ್ವಾಧೀನ ಅನುಭವದಲ್ಲಿದೆ. ಎರಡು ಪಾಯಿಂಟ್. ಇಷ್ಟೇ ನಮಗೆ ಬೇಕಾಗಿದ್ದಷ್ಟು. ಆಮೇಲೆ ಮೂರನೇದು, ಡಿಫೆಂಡೆಂಟ್ ಹ್ಯಾಸ್ ನೋ ಮ್ಯಾನರ್ ಆಫ್ ರೈಟ್, ಟೈಟಲ್, ಇಂಟ್ರೆಸ್ಟ್ ಆರ್ ಪೋಸಿಷನ್ ಇಂದೆಲ್ಲ ಬರ್ಕೊಂಡು ಹೋಗ್ತೀವಿ. ಅದ್ರಲ್ಲೂ ಅಲ್ಲೇ ಬರೆಯೋದು ಮೂರನೇ ಪ್ಲೇನ್. ಪ್ರತಿವಾದಿಗೆ ಈ ಸ್ವತ್ತಿನಲ್ಲಿ ಯಾವುದೇ ರೀತಿ ಹಕ್ಕು ಇಲ್ಲ. ಬಟ್ ಹಿ ಈಸ್ ಅನ್ನೆಸೆಸರಿಲಿ ಇಂಟರ್ಫಿಯರಿಂಗ್ ವಿತ್ ಮೈ ಪೊಸಿಷನ್. ಇವನಾದ್ರೂ ಆತ ನನ್ನ ಸ್ವಾಧೀನ ಅನುಭವಕ್ಕೆ ಅಡಚಣೆ ಮಾಡ್ತಾ ಇದ್ದಾನೆ. ಇಷ್ಟೇ ಪ್ಲೈಂಟ್, ಇಷ್ಟೇ ಬೇಕಾಗಿರೋದು.
ಯಾವ್ದ್ರಲ್ಲಿ ನಾವು ಬ್ರೀಫ್ ಆಕ್ಟ್ಸ್ ಹೇಳೋದು ಇಷ್ಟೇ. ಈ 4 ಲೈನ್ ಹೇಳಿದಾಗ ನಾವು ಒಂದು 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 ಫ್ರೇಮ್ ಬರ್ತೀವಿ. ಈ ಕೇಸ್ ಇಷ್ಟೇ ಇರೋದು, ಇಷ್ಟೇ ಇರುತ್ತೆ ಅಂತ ಗೊತ್ತಾಗ್ಬಿಡುತ್ತೆ. ನಾವು ಹುಡ್ಕೊಡೋದು, ಆಮೇಲೆ ಅದಕ್ಕೆ ಎವಿಡೆನ್ಸ್ ಕೊಡೋದು ಬೇರೆ, ಅದ್ರ ವಿಷಯನೇ ಬೇರೆ. ಇಷ್ಟು ಚಿಕ್ಕದಾಗಿರ್ಬೇಕು, ಅಲ್ಲಿ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಈ 4 ಪಾಯಿಂಟ್ ಇದು ಇಂಪಾರ್ಟೆಂಟ್. 2 ಪಾಯಿಂಟ್, ಒಂದು ನಾವು ಕೊಂಡ್ಕೊಂಡೆ ಸ್ವಾಧೀನ ಇದ್ದೀನಿ ಅಷ್ಟೇ. 3ನೇ ಪಾಯಿಂಟ್ ಅವನ ಸ್ವಾಧೀನ, ಅವನಿಗೆ ಡಿಫೆಂಡೆಂಟ್ ಸಂಬಂಧ ಇಲ್ಲ, ಅದು ಬೇರೆ ವಿಷಯನೇ. ಇಷ್ಟು ಬರ್ಕೊಂಡ್ರೆ ಸಾಕಾಗತ್ತೆ ಪ್ಲೈಂಟ್. ಸೆಕೆಂಡ್ ಪ್ಯಾರಾ, ನೆಕ್ಸ್ಟ್ ಪ್ಯಾರಾದಲ್ಲಿ ಏನಾಗುತ್ತೆ, ಕಂಟೆನ್ಷನ್ಸ್ ಆಫ್ ರಿಟರ್ನ್ ಸ್ಟೇಟ್ಮೆಂಟ್. ಅವನು ಅದೇ ತರ, ಕಂಟೆನ್ಷನ್ಸ್ ಆಫ್ ಸಮ್ ಅಂಡ್ ಸಬ್ಸ್ಟೆನ್ಸ್ ಆಫ್ ದಿ ಕಂಟೆನ್ಷನ್ಸ್ ಆಫ್ ದ ಡಿಫೆಂಡೆಂಟ್ ಇನ್ ಹಿಸ್ ರಿಟರ್ನ್ ಸ್ಟೇಟ್ಮೆಂಟ್ ಆರ್ ಆಸ್ ಫಾಲೋಸ್. ತನ್ನ ಲಿಖಿತ ಹೇಳಿಕೆಯಲ್ಲಿ ಪ್ರತಿವಾದಿಯು ಈ ಕೆಳಗಿನ ನಿಲುವು ತಳೆದಿದ್ದಾರೆ ಅಂತ ಹೇಳಿ ಅವನು. ಹೌದು, ಮೇಲ್ಗಡೆ ಇದು ಹೌದು, ನೀವು ಮೇಲೆ ರಿಟರ್ನ್ ಸ್ಟೇಟ್ಮೆಂಟ್ ನೋಡಿರ್ತೀರಾ ಯಾವ ತರ ಇರುತ್ತೆ. ಪೂರ್ತಿ ಪ್ಲೈಂಟ್ ಇಲ್ಲ ಹೇಳಿರೋದನ್ನೆಲ್ಲ ಡಿನೈ ಮಾಡ್ಕೊಂಡು ಆಮೇಲೆ ನಮ್ ಕೇಸ್ ಏನು ಅಂತ ಹೇಳುವಂತದ್ದು ಇದು ಒಂದು ಸಂಪ್ರದಾಯ. ಇಲ್ಲ ಅಷ್ಟೊಂದು ಹೇಳಬೇಕಾಗಿಲ್ಲ, ಸಿಂಪಲ್ ಆಗಿ ಹೇಳ್ಬೋದು. ದಿ ಪ್ಲೈಂಟಿಫ್ ಹ್ಯಾಸ್ ನೋ ಪೊಸೆಷನ್ ಓವರ್ ಸೂಟ್ ಪ್ರಾಪರ್ಟಿ. ಈ ಸೂಟು ಬರೀ ಪೊಸೆಷನ್, ಟೈಟಲ್ ಬಗ್ಗೆ ಪ್ರಶ್ನೆನೇ ಇಲ್ಲ. ಹಾಗೆ ನಾವು ಇದ್ರ ಬಗ್ಗೆ ಪೊಸಿಷನ್ ಬಗ್ಗೆ ಮಾತ್ರ ಹೇಳ್ತಿರೋದು. ಅದು ಬರ್ಕೊಳ್ತಾರ. ದಿ ಪ್ಲೈಂಟಿಫ್ ಹ್ಯಾಸ್ ನೋ ರೈಟ್, ಟೈಟಲ್, ಇಂಟ್ರೆಸ್ಟ್ ಆರ್ ಪೊಸಿಷನ್ ಓವರ್ ಸೂಟ್ ಪ್ರಾಪರ್ಟಿ ಅಂತಾನೋ, ಅಥವಾ ಇಟ್ ಈಸ್ ಫಾಲ್ಸ್ ದಟ್ ದಿ ಪ್ಲೈಂಟಿಫ್ ಹ್ಯಾಸ್ ಪೊಸಿಷನ್ ಅಂಡ್ ಎಂಜಾಯ್ಮೆಂಟ್ ಓವರ್ ಸೂಟ್ ಪ್ರಾಪರ್ಟಿ ಅಂತ ಒಂದು ಹೇಳಿ, ಆಮೇಲೆ ಇನ್ನೊಂದು ಅವ್ನ್ ಫ್ಯಾಕ್ಟ್ಸ್ ಏನು ಅಂತ ಹೇಳಿದ್ರೆ ಸರ್, ಅಲೀಸ್ ಇಂಟರ್ಫರೆನ್ಸ್ ಈಸ್ ಆಲ್ಸೋ ಫಾಲ್ಸ್. ಆ ತರ ಯಾವುದೇ ರೀತಿ ನಾವು ಅಡಚಣೆ ಮಾಡೋ ಪ್ರಶ್ನೆ ಇಲ್ಲ, ಯಾಕಂದ್ರೆ ಅವನ ಸ್ವಾಧೀನದಲ್ಲಿ ಇಲ್ಲ, ಈ ತರ ಬರುತ್ತೆ. ನಂಬರ್ 3, ನಮ್ ಕೇಸ್ ಏನು ಅಂತ ಹೇಳ್ತೀವಿ. ಇಲ್ಲ, ಇದು ನಮ್ದೇ, ಈ ಜಮೀನ್ ನಮ್ದು, ಅವನದಲ್ಲ, ಇದು ನಮ್ ಸ್ವಾಧೀನದಲ್ಲೇ ಇದೆ ಅಂತ ಅವ್ನು ಹೇಳ್ತಾನೆ. ಇಷ್ಟೇ 4 ಪಾಯಿಂಟ್. ಇದನ್ನ ನಾವು ರಿಟರ್ನ್ ಸ್ಟೇಟ್ಮೆಂಟ್ ಕಂಟೆನ್ಷನ್ ಇನ್ನೊಂದು ತರ ಹೇಳ್ತೀವಿ. ಮೊದಲನೇದು ಇಂಟ್ರೊಡಕ್ಷನ್, 2ನೇದು ಬ್ರೀಫ್ ಕಂಟೆನ್ಷನ್ ಪ್ಲೈಂಟಿಫ್, 3ನೇದು ಬ್ರೀಫ್ ಕಂಟೆನ್ಷನ್ ರಿಟರ್ನ್ ಸ್ಟೇಟ್ಮೆಂಟ್. ನೆಕ್ಸ್ಟ್ ಪ್ಯಾರಾ, ಕೋರ್ಟ್ನವ್ರು ಇಶ್ಯೂಸ್ ಮಾಡಿರ್ತಾರೆ. ದ ಕೋರ್ಟ್ ಹ್ಯಾಸ್ ಫ್ರೇಮ್ಡ್ ದಿ ಫಾಲೋಯಿಂಗ್ ಇಶ್ಯೂಸ್. ಅಲ್ಲಿ ಏನು ಇಶ್ಯೂಸ್? 3 ಇಶ್ಯೂಸ್. ಒಂದು, ವೆದರ್ ದಿ ಪ್ಲೈಂಟಿಫ್ ಹ್ಯಾಸ್ ಪ್ರೂವ್ಡ್ ಹಿಸ್ ಲಾಫುಲ್ ಪೊಸೆಷನ್ ಓವರ್ ದಿ ಸೂಟ್ ಪ್ರಾಪರ್ಟಿ ಹ್ಯಾಸ್ ಆನ್ ದಿ ಡೇಟ್ ಆಫ್ ದಿ ಸೂಟ್. ಈ ದಾವೆ ಹಾಕುವ ಕಾಲಕ್ಕೆ ದಾವೆ ಸೊತ್ತು ವಾದಿಯ ಸ್ವಾಧೀನದಲ್ಲಿದೆಯೇ. ನಂಬರ್ 2, ವೆದರ್ ದೇರ್ ಈಸ್ ಇಂಟರ್ಫರೆನ್ಸ್ ಬೈ ದಿ ಡಿಫೆಂಡೆಂಟ್ ಆಸ್ ಅಲೀಸ್ಡ್. ವಾದಿಯು ಹೇಳಿರುವಂತೆ ದಾವೆ ಸೊತ್ತಿನಲ್ಲಿ ಆತನ ಸ್ವಾಧೀನ ಬಗ್ಗೆ ಪ್ರತಿವಾದಿಯಿಂದ ಅಡಚಣೆ ಇದೆಯೇ. 2ನೇದು. 3ನೇದು, ವೆದರ್ ದಿ ಪ್ಲೈಂಟಿಫ್ ಇಸ್ ಎಂಟೈಟಲ್ಡ್ ಫಾರ್ ಪರ್ಮನೆಂಟ್ ಇಂಜಂಕ್ಷನ್ ಆಸ್ ಪ್ರೇಡ್. ವಾದಿಯು ದಾವೆಯಲ್ಲಿ ಕೋರಿರುವಂತೆ ಶಾಶ್ವತ ಪ್ರತಿಬಂಧಕಾಜ್ಞೆ ಪಡೆಯಲು ಅರ್ಹರೇ. ಈ ತರ ಇಶ್ಯೂಸ್ ಇರುತ್ತೆ 3. ಕೊನೆಗೆ ಒಂದು ವಾಟ್ ಆರ್ಡರ್ ಅಂಡ್ ಡಿಗ್ರಿ ಅಂತ ಒಂದು 4ನೇ ಪ್ರಶ್ನೆ ಇರುತ್ತೆ. ಕೊನೆಗೆ ಏನ್ ಬರೀಬೇಕು ಅಂತ. ಇದು 4ನೇ ಪ್ಯಾರಾ. ನೆಕ್ಸ್ಟ್ ಪ್ಯಾರಾದಲ್ಲಿ ಹೆಂಗಾಗತ್ತೆ, ಈ ವಿಚಾರಣೆ ಕಾಲದಲ್ಲಿ ವಾದಿ ತನ್ನನ್ನು ತಾನು ವಿಚಾರಣೆ ಮಾಡಿಕೊಂಡು ತನ್ನ ಪರ ಒಂದು 4 ದಾಖಲೆಗಳನ್ನು ಕೊಟ್ಟ. ಹೆಂಗೆ, ವಾಸ ಒಂದು ವಾದಿ ಸಾಕ್ಷಿ ಬಂದು ಅಥವಾ ನಿಶಾನೆ P1 ಇಂದ P4 ಈ ತರ ಬಾಯ್ತು. ಆಮೇಲೆ ಅಂದ್ರೆ ಡ್ಯೂರಿಂಗ್ ಟ್ರಯಲ್ ದಿ ಪ್ಲೈಂಟಿಫ್ ನಾಟ್ ಎಕ್ಸಾಮಿನ್ ಹಿಮ್ಸೆಲ್ಫ್ ಆಸ್ PW1. ವಿಟ್ನೆಸ್ ಇದ್ರೆ ಅಂಡ್ 2 witnesses as PW2 and 3, and he got marked 10 documents P1 to P10 as exhibit P1 to P10 ಈ ತರ. ವಿತ್ ದಟ್ ಎವಿಡೆನ್ಸ್ ದಿ ಪ್ಲೈಂಟಿಫ್ ಕ್ಲೋಸ್ ಹಿಸ್ ಸೈಡ್. ಆ ಎವಿಡೆನ್ಸ್ ಕೊಟ್ಬಿಟ್ಟು ತನ್ನ ಸಾಕ್ಷ್ಯ ಮುಗಿಸ್ಕೊಂಡ, ಇಷ್ಟು ಕೊಟ್ಲು ಅಂತ. ಅದೇ ತರ ಆನ್ ದಿ ಅದರ್ ಹ್ಯಾಂಡ್ ದಿ ಡಿಫೆಂಡೆಂಟ್ ಎಕ್ಸಾಮಿನ್ಡ್ ಹಿಮ್ಸೆಲ್ಫ್, ಡಿಫೆಂಡೆಂಟ್ ಗಾಟ್ ಎಕ್ಸಾಮಿನ್ಡ್ ಹಿಮ್ಸೆಲ್ಫ್ ಆಸ್ PW1 and produced 10 documents P1 to exhibit D10 ಈ ತರ. ವಿತ್ ದಟ್ ಎವಿಡೆನ್ಸ್ ದಿ ಡಿಫೆಂಡೆಂಟ್ ಆಲ್ಸೋ ಕ್ಲೋಸ್ ಹಿಸ್ ಸೈಡ್. ನೆಕ್ಸ್ಟ್ ಪ್ಯಾರಾದಲ್ಲಿ ಒಂದು ಹಾರ್ಡ್ ಆರ್ಗ್ಯುಮೆಂಟ್ಸ್ ಆಫ್ ಬೋತ್ ಸೈಡ್ಸ್. ಅವ್ರಿಬ್ರು ವಾದ ಕೇಳಿದೀವಿ, ಅಥವಾ ಇಲ್ಲಿ ಸೈಟೇಷನ್ಸ್ ಕೊಟ್ರೆ ಇಲ್ಲೇ ಬರೆಯೋದು. ಈಗಲ್ಲ, ಆರ್ಗ್ಯುಮೆಂಟ್ ಎಲ್ಲ ಅವ್ರು ಹೇಳಿದನ್ನೆಲ್ಲ ಬರೆಯುವಂತ ನೆಸೆಸಿಟಿ ಬರಲ್ಲ ಪೂರ್ತಿ. ಅವ್ರು ಮತ್ತೆ ಮೇಲಿಂದ ಅದನ್ನೇ ಹೇಳ್ಕೊಂಡು ಇವ್ನು ಕೊಂಡ್ಕೊಂಡಿದ್ದಾನೆ, ಇವ್ನು ಮಾಡಿದಾನೆ, ಇವನ್ ಕಡೆ ಎವಿಡೆನ್ಸ್ ಇದೆ, ಈ ತರ ಎಲ್ಲ ಹೇಳಿರ್ತಾರೆ ಸಾಮಾನ್ಯವಾಗಿ. ಅದನ್ನ ನಾವು ಅಲ್ಲೇನು ಬರಿಬೇಕಾಗಿಲ್ಲ. ಡಿಫರೆನ್ಸ್ ಅಷ್ಟೇ, ಈ ತರ ಹೇಳಿದ್ರೆ ಬೇಕಾಗಿಲ್ಲ. ಸೈಟೇಷನ್ಸ್ ಮಾಡಿರ್ತಾರೆ, ಆ ಸೈಟೇಷನ್ಸ್ ಎಲ್ಲಿ ನೆಸೆಸಿಟಿ ಇದೆಯೋ ಅಲ್ಲಿ ಬರ್ಕೊಂಡು ಹೋದ್ರೆ ಆಯ್ತು. ನಾವು ಮೇಲ್ಗಡೆ ನೋಡಿದ್ವಿ, ಕಾನೂನು ಹೇಳಿದ್ರೆ ಆರ್ಗ್ಯುಮೆಂಟ್ಸ್ ಬರಿಬೇಕು ಅಂತಿಲ್ಲ. ಆಮೇಲೆ ಆರ್ಗ್ಯುಮೆಂಟ್ಸ್ ಬರಿಬೇಕು ಅಂತಿಲ್ಲ, ಏನೇನ್ ಬರಬೇಕು ಅಂತ ನಮ್ಮ ಮೇಲೆ ನೋಡಿದ್ರು ಅಷ್ಟೇ ಬರೆದ್ರೆ ಸಾಕು. ಅಷ್ಟನ್ನು ಮಾತ್ರ ಹೇಳ್ತಿರೋದು. ಇದ್ರಲ್ಲಿ ನಾವು ಅಲ್ಗೂ ಎಕ್ಸ್ಟ್ರಾ ಏನ್ ಬರೆದಿದ್ದೀವಿ, ಇಂಟ್ರೊಡಕ್ಷನ್ ಆಫ್ ದಿ ಕೇಸ್ ಒಂದು ಎಕ್ಸ್ಟ್ರಾ ಬರೆದಿದ್ದೀವಿ ಇಲ್ಲಿ ಚಿಕ್ಕದಾಗಿ. ನೆಕ್ಸ್ಟ್ ಇದಾಯ್ತಾ, ಆರ್ಗ್ಯುಮೆಂಟ್ಸ್ ಕೇಳಿದೀವಿ ಅಂತ ಆಯ್ತು. ನೆಕ್ಸ್ಟ್ ಫೈಂಡಿಂಗ್ಸ್ ಕೊಡ್ಬೇಕಲ್ಲೇ ನಾವು ಕಾನೂನು ಪ್ರಕಾರ ಅದೇ ತರನೇ ಸಿಸ್ಟಮ್ಯಾಟಿಕ್ ಆಗಿ ಬರ್ತಾ ಇರೋದು. ಅವಾಗ ಏನ್ ಬರೀತೀವಿ, ಫೈಂಡಿಂಗ್ಸ್ ಆಫ್ ದಿಸ್ ಕೋರ್ಟ್. ನಾವು ಸಾಮಾನ್ಯ ಬರೆಯೋದಂಗೆ ನಾವು ನೋಡಿರುವಂತ ಜಜ್ಮೆಂಟ್ಗಳಲ್ಲಿ ಮೈ ಫೈಂಡಿಂಗ್ಸ್ ಆನ್ ದಿ ಅಬೋವ್ ಇಶ್ಯೂಸ್ ಆರ್ ಆಸ್ ಫಾಲೋಸ್ ಅಂತಿದ್ವಿ. ಈ ಮೇಲಿನ ವಿವಾದಾಂಶಗಳಿಗೆ ನನ್ನ ತೀರ್ಮಾನ ಈ ಕೆಳಗಿನಂತಿದೆ ಅಂತ. ಅದೇ ಮುಂಚೆ ಹೇಳಿದೆ, ನಾವು ಅದೆಲ್ಲ ಬೇಡ ಅಂತ. ನಾನು ಅನ್ನೋದೇ ಹೋಗ್ಬೇಕು ಫಸ್ಟ್. ಕನಕದಾಸ ಹೇಳಿದ್ದು ಅದೇ, ನಾನು ಅನ್ನೋದು ಹೋದ್ರೆ ಎಲ್ಲ ಹೋಗುತ್ತೆ ಅಂತ. ಇಲ್ಲಿ ಏನ್ ಮಾಡೋಣ,
ಫೈಂಡಿಂಗ್ಸ್ ಆಫ್ ದಿಸ್, ಅದನ್ನ ನಾನು ಒಂದು ತಪ್ಪಿಸಬಹುದು ಈ ತರ ಹೇಳ್ಬೋದು ನೋಡಿ. ಫೈಂಡಿಂಗ್ಸ್ ಆಫ್ ದಿಸ್ ಕೋರ್ಟ್ ಆನ್ ದಿ ಅಬೋ ಇಶ್ಯೂಸ್ ಆರ್ ಆಸ್ ಫಾಲೋಸ್. ಮೇಲಿನ ವಿವಾದಾಂಶಗಳಿಗೆ ನ್ಯಾಯಾಲಯದ ಉತ್ತರಗಳು ಈ ಕೆಳಗಿನಂತಿವೆ. ಸಿಂಪಲ್ ಆಗಿ ಬರುತ್ತೆ ನೋಡಿ. ನಾನು ಬರ್ಲಿಲ್ಲ, ಮೈ ಬರ್ಲಿಲ್ಲ, ಏನೂ ಇಲ್ಲ, ಈ ತರ ಬರಿಬಹುದು. ಒಂದು ಬರ್ತೀವಿ, ಒಂದನೇ ವಿವಾದಾಂಶ ಇಶ್ಯೂ ನಂಬರ್ 1 ಅಫರ್ಮೇಟಿವ್ ನೆಗೆಟಿವ್ ಏನೋ ಒಂದು ಬರಿತೀವಿ. ಏನ್ ಪೆಂಡಿಂಗ್ ಇರುತ್ತೋ ಅದು ಬಂದಿರ್ತೀವಿ. ವಿಲ್ ಡಿಸೈಡ್ ಇಟ್ ಕೇಸ್, ಬಟ್ ಆಗ್ಬಿಟ್ಟಿರ್ತಲ್ಲ, ತೀರ್ಮಾನ ಆಗಿರುತ್ತೆ, ಓದಿರ್ತೀವಿ, ಅಲ್ಲಿ ಬರಿತೀವಿ. ನಂಬರ್ 2ನೇ ಫೈಂಡಿಂಗು ಅದೇ ತರ ಬರ್ತೀವಿ. 3ಕ್ಕೂ ಬರಿತೀವಿ, 4ನೇದಕ್ಕೂ ಬರಿತೀವಿ. 4ನೇದಲ್ಲಿ ವಾಟ್ ಆರ್ಡರ್ ಡಿಗ್ರಿ ಅಂತಿದೆ, ಅದಕ್ಕೆ ಕೊನೆಗೆ ಉದ್ದಾವರಿ ಯಾಕೆ ಬರೀಬೇಕು ಆರ್ಡರ್ ಅಲ್ಲೇ ಅಂದ್ಬಿಟ್ಟು ಕೊನೆಗೆ ಸಿ ಫೈನಲ್ ಪೋರ್ಷನ್ ಆಫ್ ದಿ ಜಜ್ಮೆಂಟ್ ಅಂತ ಬರ್ಬಿಡ್ತೀವಿ. ಅಥವಾ ಆರ್ಡರ್ ಕೊನೆಯಲ್ಲಿ ಇರುತ್ತಲ್ಲ ಆಪರೇಟಿವ್ ಪೋರ್ಷನ್ ಅಲ್ಲಿ ಬರೆಯಕ್ಕಾಗಲ್ಲ ಅಂದ್ಬಿಟ್ಟು ಜಾಗ ಜಾಸ್ತಿ ಯಾಕೆ, ಜಾಗ ಕಡಿಮೆ ಇರುತ್ತೆ ಅಂತ ಕೊನೆಗೆ ಬರಿತೀವಿ ಅಂತ ಆ ತರ ಬರೆಯೋದು ಅಷ್ಟೇ. ಸಿ ಫೈನಲ್ ಪೋರ್ಷನ್ ಆಫ್ ದಿಸ್ ಆರ್ಡರ್. ನೆಕ್ಸ್ಟ್ ರೀಸನ್ಸ್ ಸ್ಟಾರ್ಟ್ ಆಗಬೇಕು. ರೀಸನ್ಸ್ ಮುಂದೆ ಒಂದು ಪಾಯಿಂಟ್ ಹೇಳೋದು. ಈ ಜಜ್ಮೆಂಟ್ ಬರೆಯೋದು ಮುಂದ್ ಮೇಲೆ ಹೇಳಿದೆ, ಒಂದು ಕಾಮನ್ ಸೆನ್ಸು, ಜನರಲ್ ನಾಲೆಡ್ಜ್ ಅಂತ, ಅದೇ ತರ ಡ್ರಾಫ್ಟ್ ಮಾಡ್ಬೇಕು. ಇನ್ನೊಂದು ಪಾಯಿಂಟ್ ನಾವು ನಮ್ಗೆ ನಮ್ ಹಿರಿಯ ಗುರುಗಳು ಹೇಳ್ತಿದ್ರು, ಜಜ್ಮೆಂಟ್ ಬರೆಯೋದು ಬಾರಿ ಈಸಿ ಹೇಗೆ ಅಂತ. ಈಗ ಫಸ್ಟ್ ನೀವು ತಗೊಳ್ಳಿ, ಪ್ರತಿಯೊಂದು ಕೇಸಲ್ಲೂ ಅನ್ಡಿಸ್ಪ್ಯೂಟೆಡ್ ಫ್ಯಾಕ್ಟ್ಸ್ ಇರುತ್ತೆ, ಕೆಲವು ಡಿಸ್ಪ್ಯೂಟ್ ಇರಲ್ಲ ಫ್ಯಾಕ್ಟ್ಸ್, ಕೆಲವು ಸಂಗತಿಗಳ ಬಗ್ಗೆ ವಿವಾದನೇ ಇರಲ್ಲ, ಅನ್ಡಿಸ್ಪ್ಯೂಟೆಡ್ ಫ್ಯಾಕ್ಟ್ಸ್ ಅಂತ ಇರುತ್ತೆ. ಈಗ ಆ ಜಮೀನು ಐಡೆಂಟಿಟಿ ಬಗ್ಗೆ ತಕರಾರಿರಲ್ಲ, ಅಥವಾ ಸರ್ವೆ ನಂಬರ್ ಬಗ್ಗೆ ತಕರಾರಿರಲ್ಲ, ಅದು ಚೆಕ್ ಬಂದಿ ಬಗ್ಗೆ ತಕರಾರಿರಲ್ಲ, ಅಥವಾ ಇವನು ವಾದಿ ಕೊಂಡ್ಕೊಂಡಿದ್ದಾನೆ ಅಂತಾನೋ, ಅಥವಾ ಇವ್ರಿಬ್ಬರ ಬಗ್ಗೆ ರಿಲೇಶನ್ಶಿಪ್ ಇರುತ್ತೆ, ಇವನು ಪ್ಲೇಂಟಿಫ್ ಡಿಫೆಂಡ್ ಏನಾಗಬೇಕು ಅಂತ ಇವೆಲ್ಲ ತಕರಾರಿರಲ್ಲ. ಇದನ್ನ ನಾವು ಫಸ್ಟ್ ಗಮನ ಇಟ್ಕೋಬೇಕು. ಏನೇನ್ ತಕರಾರಿಲ್ಲ ಇದರಲ್ಲಿ? ಮೊದಲ ಮಟ್ಟಿಗೆ ನಾವು ನೋಡುವಂತದ್ದು ಏನು, ಈ ನೇಚರ್ ಆಫ್ ಕೇಸ್ ಏನು, ಪರ್ಮನೆಂಟ್ ಇಂಜಂಕ್ಷನ್ ಕೇಸು, ಅದ್ರಲ್ಲಿ ನಾವು ಬೇಕಾಗಿರೋ ತೀರ್ಮಾನ ಮಾಡ್ಬೇಕಾಗಿರೋದು ಪರ್ಮನೆಂಟ್ ಇಂಜಂಕ್ಷನ್, ಪೊಸೆಷನ್, ಇಂಟರ್ಫರೆನ್ಸ್ ಎರಡೇ ತೀರ್ಮಾನ ಮಾಡ್ಬೇಕಾಗಿರೋದು. ಇದನ್ನ ನಮ್ಮ ಇಟ್ಕೊಂಡಾಗ ಇದಕ್ಕೆ ಸಂಬಂಧಪಟ್ಟಂಗೆ ಇದು ಅನ್ಡಿಸ್ಪ್ಯೂಟೆಡ್ ಫ್ಯಾಕ್ಟ್ ಯಾವುದು ಅಂತ, ವಿವಾದವಿಲ್ಲದ ಸಂಗತಿಗಳು ಯಾವ್ದಾವ್ದು ಇದರಲ್ಲಿ ಅಂತ ತಿಳ್ಕೊಂಡು ನೋಟ್ ಮಾಡ್ಕೊಳ್ಳೋದು. ಆಮೇಲೆ ಇರ್ಲೆವೆಂಟ್ ಎಲ್ಲ ಕಿತ್ತು ಬಿಸಾಕೋದು ಅಂತ, ಯಾವ್ದು ಸಂಬಂಧ ಇಲ್ವೋ ಅದು ಇರ್ಲೆವೆಂಟ್, ಮೇಲೆ ರಿಲೆವೆಂಟ್ ಅಂತ ನೋಡಿದ್ವಿ, ರಿಲೆವೆಂಟ್ ಟು ದಿ ಸಬ್ಜೆಕ್ಟ್. ಇರ್ಲೆವೆಂಟ್ ಇರುತ್ತೆ, ಕೆಲವೆಲ್ಲ ಏನಕ್ಕೆ ಸಂಬಂಧ ಇರಲ್ಲ. ಈಗ ಜಮೀನು ಒಂದಿರುತ್ತೆ, ಜಮೀನಲ್ಲಿ ಪೊಸೆಷನ್ ಬಗ್ಗೆ ಏನು ತಕರಾರಿಲ್ಲ, ಆದ್ರೆ ಇಂಟರ್ಫರೆನ್ಸ್ ಬಗ್ಗೆ ಮಾತ್ರ ತಕರಾರಿರುತ್ತೆ ಅಂತ. ಅದೆಲ್ಲ ಟ್ಯಾಕ್ಸ್ ಪೇಡ್ ರಿಸಿಟ್ ಆಗ್ಲಿ, ಎಲೆಕ್ಟ್ರಿಸಿಟಿ ಬಿಲ್ ಆಗ್ಲಿ, ಅಥವಾ ಇನ್ನೊಂದು ಏನೋ ಈ ತರದಿಂದ ಇದ್ದಾಗ ಅವೆಲ್ಲ ಇರ್ಲೆವೆಂಟ್ ಆಗುತ್ತೆ, ಅದು ಪಕ್ಕಕ್ಕೆ ಇಟ್ಕೊಳ್ಳೋದು. ಅಂದ್ರೆ ಮನ್ಸಲ್ಲಿ ತೆಗೆದಿಟ್ಕೊಳ್ಳುವಂಥದ್ದು. ಒಂದು ಅನ್ಡಿಸ್ಪ್ಯೂಟೆಡ್ ಫ್ಯಾಕ್ಟ್ಸ್ ಯಾವ್ದು ಅಂತ ತಿಳ್ಕೊಳ್ಳೋದು, ಎರಡನೇದು ಇರ್ಲೆವೆಂಟ್ ಯಾವ್ದು ಅಂತ ತಿಳ್ಕೊಳ್ಳೋದು. ಇನ್ನೇನು ಉಳಿದಿರುತ್ತೆ ಅದೇ ಜಜ್ಮೆಂಟ್. ಇರ್ಲೆವೆಂಟ್ ಫ್ಯಾಕ್ಟ್ ಎಲ್ಲ ತೆಗೆದುಬಿಟ್ಟು ಅನ್ಡಿಸ್ಪ್ಯೂಟೆಡ್ ಫ್ಯಾಕ್ಟ್ ಎಲ್ಲ ಪಕ್ಕಕ್ಕೆ ತಗೊಂಡಿಟ್ಕೊಂಡ್ರೆ ಏನ್ ಉಳಿತು ಅದೇ ಜಜ್ಮೆಂಟ್. ಹೀಗೆ ನಾವು ಬರೀಬಹುದು. ಅದಕ್ಕೆ ರೀಸನ್ಸ್, ಈ ಫೈಂಡಿಂಗ್ಸ್ ಆದ ತಕ್ಷಣ ರೀಸನ್ಸ್ ಹೋಗಕ್ ಮುಂಚೆ ಈ ತರ ಅನ್ಡಿಸ್ಪ್ಯೂಟೆಡ್ ಫ್ಯಾಕ್ಟ್ಸ್ ಏನಾದ್ರು ಇದೆ ಅದಕ್ಕೊಂದು ಹೆಡ್ಡಿಂಗ್ ಹಾಕೊಳ್ಳೋದು. ಅನ್ಡಿಸ್ಪ್ಯೂಟೆಡ್ ಫ್ಯಾಕ್ಟ್ಸ್ ಅಂತ ಒಂದು ಹೆಡ್ಡಿಂಗ್ ಹಾಕೊಂಡು ಯಾವ್ಯಾವ ಫ್ಯಾಕ್ಟು ಡಿಸ್ಪ್ಯೂಟ್ ಅಲ್ಲಿ ಇಲ್ಲ, ಅದು ಮತ್ತೆ ರಿಪೀಟ್ ಮಾಡೋ ಪ್ರಶ್ನೆ ಬರಲ್ಲ ಮುಂದಕ್ಕೆ, ಅದು ಈಸಿಯಾಗಿ ಉಪಯೋಗಿಸಬಹುದು. ನಿಮ್ಗೆ ಒಂದು ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ, ಈ ನಮ್ಮ CBI ಕೋರ್ಟ್ ಅಲ್ಲಿ ಇದ್ದಾಗ ಜಜ್ಮೆಂಟ್ ಗಳ ತುಂಬಾ ಉದ್ದಾಗೋದು. ನಾವು ಬರೀತಿದ್ವಿ ಶಾರ್ಟೇ, ಆದ್ರೂ ಎಷ್ಟೇ ಶಾರ್ಟ್ ಅಂದ್ರೂ ಅಲ್ಲಿ ದೊಡ್ಡ ಕೇಸ್ಗಳಾದ್ರಿಂದ ಉದ್ದಾಗೋದು. ಅದ್ರಲ್ಲಿ ಅನ್ಡಿಸ್ಪ್ಯೂಟೆಡ್ ಫ್ಯಾಕ್ಟ್ಸ್ ನಾವು ತಗೊಂಡ್ರೆ ಒಂದು ಸರಿ 8 ಪೇಜ್ 10 ಪೇಜ್ ಅನ್ಡಿಸ್ಪ್ಯೂಟೆಡ್ ಫ್ಯಾಕ್ಟ್ಸ್ ಬಂದಿರುವಂತದ್ದು. ಅದನ್ನ ಜನರಲ್ ಆಗಿ ಅನ್ಡಿಸ್ಪ್ಯೂಟೆಡ್ ಫ್ಯಾಕ್ಟ್ಸ್ ಅಂತ ಆ ಹೆಡ್ಡಿಂಗ್ ಆಗದೆ ಇದ್ರೆ ಇನ್ನೊಂದು 100-150 ಜಜ್ಮೆಂಟ್ ಪೇಜ್ ಜಾಸ್ತಿ ಆಗುತ್ತೆ. ರಿಪೀಟ್ ಆಗ್ಬೇಕಾಗಿಲ್ಲ, ನಾನು ಎಲ್ಲಿ ಉಪಯೋಗಿಸ್ಬೇಕು ಅಲ್ಲಿ ಉಪಯೋಗಿಸ್ಕೋಬಹುದು. ಅದೊಂದು ಎಕ್ಸಾಂಪಲ್ ತೋರಿಸ್ತೀನಿ ಆದರೆ. ಹಾಗೆ ಈ ಅನ್ಡಿಸ್ಪ್ಯೂಟೆಡ್ ಫ್ಯಾಕ್ಟ್ಸ್ ಅಂತ ನಾವು ಒಂದು ಹೆಡ್ಡಿಂಗ್ ಹಾಕೊಂಡು ಯಾವ್ಯಾವ್ದು ಸಂಗತಿಗಳು ವಿವಾದದಲ್ಲಿ ಇಲ್ಲ ಅದ್ರ ಬಗ್ಗೆ ಸಿಂಪಲ್ ಆಗಿ ಬರೆಯುವಂಥದ್ದು. ಈ ಪ್ಲೈಂಟಿಫ್ ಇಸ್ ಬ್ರದರ್ ಆಫ್ ಡಿಫರೆಂಟ್ ಅಂತಾನೋ, ಅಥವಾ ಪ್ಲೈಂಟಿಫ್ ಇಸ್ ಸನ್ ಆಫ್ ದಿ ಡಿಫರೆನ್ಸ್ ಫಾದರ್ ಅಂತಾನೋ, ಈ ತರ ಕೆಲವು ಸಂಗತಿಗಳು, ಅಥವಾ ಪರ್ಚೇಸ್ ಪ್ರಾಪರ್ಟಿ ಅಂತಾನೋ, ಈ ತರದ್ದು ಏನೇನು ಇದೆಲ್ಲ ನಾವು ಬರ್ಕೊಂಡ್ಬಿಟ್ರೆ ಒಂದು ಅನ್ಡಿಸ್ಪ್ಯೂಟೆಡ್ ಫ್ಯಾಕ್ಟ್ಸ್ ಹೆಡ್ಡಿಂಗ್ ಹಾಕೊಂಡಾಗ ತುಂಬಾ ಈಸಿ ಆಗುತ್ತೆ. ನೆಕ್ಸ್ಟ್ ರೀಸನ್ಸ್ ಹೆಡ್ಡಿಂಗ್. ರೀಸನ್ಸ್ ಹೋದಾಗ ನಾವು ಸಾಮಾನ್ಯವಾಗಿ ನೋಡಿದೀವಿ, ರೀಸನ್ಸ್ ಅಂತ ಹೆಡ್ಡಿಂಗ್ ಇರುತ್ತೆ. ನಾವು ರೀಸನ್ ಅಂತ ಹೆಡ್ಡಿಂಗ್ ಇದ್ದಾಗ ಏನು ನಾವು ಅನ್ಕೊಳ್ಳೋದು, ಜನರಲ್ ಕಾಮನ್ ಸೆನ್ಸ್ ಏನು, ಅಲ್ಲಿ ರೀಸನ್ ಮಾತ್ರ ಇರಬೇಕು ಅಲ್ವಾ? ಹಾಗಲ್ಲ. ಇಲ್ಲಿ ಮತ್ತೆ ಏನಾಗುತ್ತೆ, ರೀಸನ್ ಶುರು ಮಾಡೋದು, ದಿ ಪ್ಲೈಂಟಿಫ್ ಹ್ಯಾಸ್ ಕಂಟೆಂಟೆಡ್ ದಟ್ ಹಿ ಪರ್ಚೇಸ್ ಪ್ರಾಪರ್ಟಿ so and so date and he has possession, property stands in his name, RTC stands in his name. ಈ ತರದೆಲ್ಲ ಉದ್ದಕ್ಕೆ ಮತ್ತೆ ಏನು ಬೇಕಾಗಿಲ್ಲ, ಅಲ್ಲಿ ಮೇಲೆ ಹೇಳಿದೀವಿ ನಾವು ಅದನ್ನ. ಪೊಸೆಷನ್ ಬಗ್ಗೆ ಎಲ್ಲ ಕೊಂಡ್ಕೊಂಡಿದ್ದ ಬಗ್ಗೆ ಎಲ್ಲ ಹೇಳಿದ್ವಿ. ಇಲ್ಲಿ ಡೈರೆಕ್ಟ್ ಆಗಿ ಹೋಗೋದೆ. ಇಲ್ಲಿ ಇಟ್ ಶುಡ್ ಕಂಟೈನ್ ರೀಸನ್ ಓನ್ಲಿ. ರೀಸನ್ಸ್ ಅಂದ್ರೆ ರೀಸನ್ಸ್ ಹೆಡ್ಡಿಂಗ್ ಇದ್ದಾಗ ಇಟ್ ಶುಡ್ ಕಂಟೈನ್ ರೀಸನ್ ಓನ್ಲಿ ಫಾರ್ ದಿ ಫೈಂಡಿಂಗ್, ಇನ್ನೇನು ಬೇಕಾಗಿಲ್ಲ. ರೀಸನ್ ಹೇಗೆ, ಸ್ಟಾರ್ಟಿಂಗ್ ಎವಿಡೆನ್ಸ್ ಮತ್ತೆ ಹೆಂಗು ಪ್ಲೀಡಿಂಗ್ ಮೇಲ್ಗಡೆ ಇದೆ. ಪ್ಲೀಡಿಂಗ್ ಬಗ್ಗೆ ನಾವು ಬ್ರೀಫ್ ಆಗಿ ಹೇಳಿದೀವಿ ಅಲ್ಲಿ ಫಸ್ಟ್ ಪ್ಯಾರಾದಲ್ಲಿ ಪ್ಲೈಂಟಿಫ್ ಕೇಸ್ ಏನು ಅಂತ ಅಲ್ಲಿ ಹೇಳಿದೀವಿ. ಇಲ್ಲಿ ತಗೊಳ್ಳೋದು ಫಸ್ಟೇ ತಗೊಳ್ಳೋದು, PW1 in his evidence has deposed that he purchased property on so and so date, he has possession over that property since then and that the defendant has no manner of right, title, interest or over that property. ಈ ತರ ಒಂದು ಲೈನ್ ಬರುತ್ತೆ. ಇದು ಪ್ರಾಪರ್ಟಿ ಒಂದು ಲೈನ್, ಫಸ್ಟ್ ಲೈನ್ ಎವಿಡೆನ್ಸ್ ಅಲ್ಲಿ ಈ ತರ ಹೇಳಿದಾನೆ ಪ್ಲೈಂಟಿಫ್ PW1.
ಇದಕ್ಕೆ ಸಪೋರ್ಟಿಂಗ್ ಎವಿಡೆನ್ಸ್ PW2 ಇನ್ಯಾರ ವಿಟ್ನೆಸ್ ಅಂತ ಅದನ್ನು ಹೇಳಿದ್ರೆ ಅದನ್ನೇ ಹೇಳೋದು. ನಾವು ಸಿಂಪಲ್ ಆಗಿ ಬರೀಬಹುದು, ಅದನ್ನೇ ಬರೀಬಹುದು. PW2 ಅವನು ಪಕ್ಕದ ಜಮೀನು ಅವನು ಇರ್ತಾನೆ ಅಥವಾ ಪಕ್ಕದ ಪ್ರಾಪರ್ಟಿ ಅವನು ಇರ್ತಾನೆ, ಅವನು ಹೇಳ್ತಾನೆ ಹೌದು PW2 ಅದ್ರ ಒಂದು ಸಿಂಪಲ್ ಆಗಿ ಬರೆಯೋದು. PW2 ಈಸ್ ಹ್ಯಾವಿಂಗ್ ಲ್ಯಾಂಡ್ ನಿಯರ್ ಬೈ ದಿ ಸೂಟ್ ಪ್ರಾಪರ್ಟಿ. ಇನ್ ಈಸ್ ಎವಿಡೆನ್ಸ್ ಹಿ ಹ್ಯಾಸ್ ಡಿಪೋಸ್ಡ್ ದಟ್ ದಿ ಪ್ಲೈಂಟಿಫ್ ಹ್ಯಾಸ್ ಪೊಸೆಷನ್ ಅಂಡ್ ಎಂಜಾಯ್ಮೆಂಟ್ ಓವರ್ ದಿ ಸೂಟ್ ಪ್ರಾಪರ್ಟಿ ಸಿನ್ಸ್ ಸೋ ಅಂಡ್ ಸೋ ಟೈಮ್. ಏನಾಗುತ್ತೆ ಅವಾಗ ಈ ಒಂದು ಪ್ಲೈಂಟಿಫ್ PW1 ಎವಿಡೆನ್ಸ್ ಇದೆ, PW2 ಎವಿಡೆನ್ಸ್ ಪಕ್ಕ ಜಮೀನು ಅವನು ಹೇಳ್ತಾನೆ, ಅವಾಗ ನಾವು ಒಂದು ಬರೆಯೋದು ದಿಸ್ ಎವಿಡೆನ್ಸ್ ಆಫ್ PW2 corroborates ದಿ ಎವಿಡೆನ್ಸ್ ಆಫ್ PW1. ಇದು ಎರಡಾಯ್ತು. ಇನ್ನು ಬೇಕಾದಷ್ಟು ಇದ್ರೆ ಮಾಡ್ಕೊಳ್ಳುವಂಥದ್ದು ಸಪೋರ್ಟಿಂಗ್. ಇದೊಂದಕ್ಕೆ ಸಬ್ಜೆಕ್ಟ್ ಅಲ್ಲ, ಈ ತರ ಸಬ್ಜೆಕ್ಟ್ಗೆ ಒಂದೊಂದು ಸಬ್ಜೆಕ್ಟ್ಗೆ ಯಾವ್ದಾವ್ದು ಇರುತ್ತೋ ಅಲ್ಲೇ ತಗೊಳ್ಬಹುದು. ನೆಕ್ಸ್ಟ್ ಡಾಕ್ಯುಮೆಂಟ್ಸ್ ಹೋಗೋಣ. ಡಾಕ್ಯುಮೆಂಟ್ ಅಲ್ಲಿ ಏನೋ ಕೊಂಡ್ಕೊಂಡಿದ್ದಾನೆ ಅಂತ ಇದೆ, ಸೇಲ್ ಡೀಡ್ ನಾವು ಬರೀತೀವಿ. ನಾವು ಎಕ್ಸಿಬಿಟ್ P1 ಈಸ್ ದಿ ಮೇಲೆ ನಾವು ಪ್ರೊಡ್ಯೂಸ್ ಏನೇನು ಮಾಡಿದೀವಿ ಅಂತ ಬರ್ದ್ಬಿಟ್ಟಿದೀವಿ. ಅವಾಗ ಒಂದು ಇಶ್ಯೂಸ್ ಆದ್ಮೇಲೆ ಒಂದು ಪ್ಯಾರ ತಗೊಂಡ್ವಲ್ಲ, ಪ್ಲೈಂಟಿಫ್ ಕಡೆ ಇಶ್ ವಿಟ್ನೆಸ್ ಆಯ್ತು, ಪ್ಲೈಂಟಿಫ್ ಕಡೆ ಇಶ್ ಡಾಕ್ಯುಮೆಂಟ್ಸ್ ಆಯ್ತು ಅಂತ ಬರ್ದಿದೀವಲ್ಲ, ಅಲ್ಲಿ ನಾವು ಬರೆಯೋದು ಎಕ್ಸಿಬಿಟ್ P1 ಈಸ್ a registered sale deed dated so and so, registered ಅಂತ ಬಂದಿದ್ದೀವಿ. It has got its own sanctity and ಅದ್ರ ಬಗ್ಗೆ ಡಿಸ್ಪ್ಯೂಟ್ ಇರಲ್ಲ ಸೇಲ್ ಡೀಡ್ ಬಗ್ಗೆ, ಬಿಕಾಸ್ ಡಿನೈಲ್ ಆಫ್ ಸಿಗ್ನೇಚರ್ ಅವೆಲ್ಲ ಇಲ್ಲ. ಇದು ಪರ್ಮನೆಂಟ್ ಯೂಸ್ ಸ್ಕೋಪ್ ಕಡಿಮೆ. ಇಲ್ಲಿ ಏನು ಬರೆದಿ ಎಕ್ಸಿಬಿಟ್ P1 is a registered sale deed executed by so and so in favor of so and so plaintiff. Contents of this document show that the plaintiff got possession, ಡೆಲಿವರಿ ಆಫ್ ಪೊಸೆಷನ್ ಬಗ್ಗೆ ಇರುತ್ತಲ್ಲ, ಇದು ನನಗೆ ಹಸ್ತಾಂತರ ಮಾಡಿರ್ತೀನಿ ಅಂತ. ಅಲ್ಲಿ plaintiff purchased this property and that he obtained possession of that property from them under that sale deed. ಆ ಸೇಲ್ ಡೀಡ್ ಮೂಲಕ ನನಗೆ ಪ್ಲೈಂಟಿಫ್ಗೆ ಪೊಸೆಷನ್ ಬಂದಿದೆ ಅಂತ ತೋರಿಸುತ್ತೆ ಅಂತ ನಾವು ಬರ್ದಿದ್ವಿ. ನಿಶಾನೆ P1 ನೋಂದಾಯಿತ ಕ್ರಯಪತ್ರವಾಗಿದ್ದು ಆ ಕ್ರಯಪತ್ರದ ಮೂಲಕ ದಾವೆ ಸುತ್ತು ವಾದಿಯ ಸ್ವಾಧೀನಕ್ಕೆ ಬಂದಿರುವುದನ್ನು ತೋರಿಸುತ್ತದೆ. ಒಂದು ಲೈನ್. ನೆಕ್ಸ್ಟ್ ಅಥವಾ RTC, ಇದು ಅಗ್ರಿಕಲ್ಚರ್ ಲ್ಯಾಂಡ್ ಆದ್ರೆ RTC, ಅಥವಾ ಬೇರೆ ಹೌಸ್ ಪ್ರಾಪರ್ಟಿ ಅಥವಾ ಈ ಫಾರ್ಮ್ ನಂಬರ್ 9, 10, 12 ಇವೆಲ್ಲ ಬರ್ತಲ್ಲ, ಖಾತಾ ಎಕ್ಸ್ಟ್ರಾಕ್ಟ್, ಅದನ್ನ ಬಗ್ಗೆ ಹೇಳ್ತೀವಿ. ಎಕ್ಸಿಬಿಟ್ P2 ಈಸ್ RTC, ಎಕ್ಸಿಬಿಟ್ P2 ಈಸ್ ಖಾತಾ ಎಕ್ಸ್ಟ್ರಾಕ್ಟ್. ದಿಸ್ ಡಾಕ್ಯುಮೆಂಟ್ ಆಲ್ಸೋ ಶೋಸ್ ಪೊಸೆಷನ್ ಓವರ್ ದಿ ಇದಾಗ ಪೊಸೆಷನ್ ತೋರಿಸುತ್ತಲ್ಲ, ಪೊಸೆಷನ್ ಆಫ್ ದಿ ಪ್ಲೈಂಟಿಫ್ ಓವರ್ ಸೂಟ್ ಪ್ರಾಪರ್ಟಿ. ಆಮೇಲೆ ಟ್ಯಾಕ್ಸ್ ಪೇಡ್ ರಿಸಿಟ್ಸ್ ಕೊಟ್ಟಿರ್ತಾರೆ, ಒಂದು 5-6 ಕೊಟ್ಟಿರ್ತಾರೆ. ಎಕ್ಸಿಬಿಟ್ P3 to P10 ಆರ್ ಟ್ಯಾಕ್ಸ್ ಪೇಡ್ ರಿಸಿಟ್ಸ್ ವಿಚ್ ಶೋ ದಿ ಪ್ಲೈಂಟಿಫ್ ಹ್ಯಾಸ್ ಪೇಡ್ ಟ್ಯಾಕ್ಸ್ by exercising his possession and enjoyment over the property. ನಿಶಾನೆ P3 ಇಂದ P10 ಕಂದಾಯ ರಸೀದಿಗಳಾಗಿದ್ದು ತನ್ನ ಸ್ವಾಧೀನಾನುಭವವನ್ನು ಪುಷ್ಟೀಕರಿಸಿಕೊಂಡು ಆತ ಆ ಸ್ವತ್ತಿಗೆ ಕಂದಾಯ ಕಟ್ಟಿರುವುದನ್ನು ಸ್ಪಷ್ಟಪಡಿಸುತ್ತದೆ ಅಂತ ಬರೆಯಬಹುದು. ಈಗೇನಾಗುತ್ತೆ, ಕಂಟೆಂಟ್ಸ್ ಆಫ್ ಎಕ್ಸಿಬಿಟ್ P1 ಸೇಲ್ ಡೀಡ್, ಕಂಟೆಂಟ್ಸ್ ಆಫ್ ಎಕ್ಸಿಬಿಟ್ P2 ಖಾತಾ ಎಕ್ಸ್ಟ್ರಾಕ್ಟ್, RTC ಎಕ್ಸ್ಟ್ರಾಕ್ಟ್, ಇನ್ನೇನಾದ್ರು ಡಾಕ್ಯುಮೆಂಟ್ ಇದೆ ಅದು. ಎಕ್ಸಿಬಿಟ್ P3 to P10 fully corroborate the evidence of PW1 and PW2. ಅಂದ್ರೆ ಈ ನಿಶಾನೆ P1 ರಿಂದ P10 ಅಂಶಗಳು ವಾಸ 1 ಅಥವಾ ವಾದಿಯ ಸಾಕ್ಷ್ಯವನ್ನು ಸಂಪೂರ್ಣವಾಗಿ ಅನುಮೋದಿಸುತ್ತವೆ, ಕರಾಬರೇಟ್ ಮಾಡುತ್ತೆ. ವಿಚ್ ಆಮೇಲೆ ಅಂತ ಹಂಗೆ ಬರೀಬಹುದು. ದಸ್ ಈ ರೀತಿ ದಿ ಎವಿಡೆನ್ಸ್ ಆಫ್ PW1 and 2 and his documents fully support his contention ಅಥವಾ fortify his contention. ಈ ರೀತಿ ವಾದಿಯ ಸಾಕ್ಷ್ಯ, ವಾಸ 1ರ ಸಾಕ್ಷ್ಯ ಮತ್ತು ವಾಸ 2ರ ಸಾಕ್ಷ್ಯ ಹಾಗೂ ನಿಶಾನೆ P1 10 ದಾಖಲೆಗಳು ವಾದಿಯ ನಿಲುವನ್ನು ಸಮರ್ಥಿಸುತ್ತದೆ. ಇದಿಷ್ಟು ಬರದ್ವಾ. ಮತ್ತೆ ಕ್ರಾಸ್ ಎಕ್ಸಾಮ್ ಅಲ್ಲಿ ಹೇಳ್ತಾರೆ, ಕ್ರಾಸ್ ಎಕ್ಸಾಮ್ ನೋಡಿರ್ತೀರ ನೀವು ಹೇಗಿರುತ್ತೆ ಅಂತ. ಡಿನೈಲ್ ಇಟ್ ಈಸ್ ಫಾಲ್ಸ್ ಟು ಸಜೆಸ್ಟ್ ದಟ್ ಇಟ್ ಈಸ್ ಫಾಲ್ಸ್, ಎನ್ನುವುದು ಸರಿಯಲ್ಲ, ಎನ್ನುವುದು ಸರಿ, ಈ ತರನೇ ಇರುತ್ತೆ. ಇಲ್ಲಿ ಮೇಲೆ ಅವನು ಉತ್ತರ ಕೊಟ್ಟಿದ್ದಾನೆ, ನಾನು ಸ್ವಾಧೀನದಲ್ಲಿದ್ದೀನಿ, ನಾನು ಕೊಂಡ್ಕೊಂಡಿದ್ದೀನಿ, ನಾನು ಸ್ವಾಧೀನದಲ್ಲಿದ್ದೀನಿ, ಡೆಫಿನೆಟ್ ಇದು ಯಾವುದು ಸಂಬಂಧ ಇಲ್ಲ ಅಂತ ಹೇಳಿರ್ತಾರೆ. ಮೂರ್ ಲೈನ್. ಆ 3 ಲೈನ್ ಬಂದಕ್ಕೆ ಸಂಬಂಧಪಟ್ಟಂಗೆ ಆ 3 ಲೈನ್ ಅನ್ನು ಹೊಡೆದಾಕುವಂತ ಉತ್ತರ ಯಾವ್ದಾದ್ರು ಇದ್ದರೆ ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲಿ ಅದನ್ನ ನಾವು ಕೋಟ್ ಮಾಡ್ಬೇಕೇ ಹೊರತು ಇದರ ಬೇಗ ಬರೀ ಡಿನೈಲ್ ಏನು ಬೇಕಾಗೇ ಇಲ್ಲ. ಏನ್ ಬರಿತೀವಿ ಅವಾಗ? ಇನ್ ದ ಕ್ರಾಸ್ ಎಕ್ಸಾಮಿನೇಷನ್ PW1 and PW2 have stood well, ಅಥವಾ PW1 and PW2 have stood well in the test of cross examination ಅಂತ ಹೇಳಿದ್ರೆ ಸಾಕು. ಈ ಕೆಲವು ನಾವು ಪದಗಳು ಉಪಯೋಗಿಸಿರೋದು ನೋಡಿರ್ತೀವಿ. ನಥಿಂಗ್ ಹ್ಯಾಸ್ ಬೀನ್ ಎಲಿಸಿಟೆಡ್ ಇನ್ ದಿ ಕ್ರಾಸ್ ಎಕ್ಸಾಮಿನೇಷನ್ ಇನ್ ದಿ ಮೌತ್ ಆಫ್ ದಿಸ್ ವಿಟ್ನೆಸ್ ಟು ಡಿಸ್ಬಿಲೀವ್ ಹಿಸ್ ಎವಿಡೆನ್ಸ್. ಅಷ್ಟುದ್ದ ಬರೆಯೋದೇ ಬೇಕಾಗಿಲ್ಲ. ನಥಿಂಗ್ ಹ್ಯಾಸ್ ಬೀನ್ ಎಲಿಸಿಟೆಡ್ ಅಂತಂದ್ರೆ ಅದೊಂಥರ ಕಾಮೆಂಟ್ ಮಾಡೋದಾಗುತ್ತೆ ಲಾಯರ್ ಮೇಲೆ. ಇವನ್ ಈ ಪುಣ್ಯಾತ್ಮ ಈ ವಿಟ್ನೆಸ್ ಇಂದ ಏನು ಹೇಳಿಸ್ಕೊಳಕ್ ಆಗ್ಲಿಲ್ಲ ಅಂತ ಆತರ ಆ ಕಮೆಂಟ್ ಮಾಡೋದ್ರ ಬದಲು ಈ ತರ ಬರೆದ್ರೆ
This witness has stood well in the test of cross-examination. ಪಾರ್ಟಿ ಸವಾಲ್ನಲ್ಲಿ ಈ ಸಾಕ್ಷಿಯು ಸ್ಥಿರವಾಗಿ ನಿಂತಿದ್ದಾರೆ, ತನ್ನ ನಿಲುವಿಗೆ ಸಂಬಂಧಿಸಿದಂತೆ ಸ್ಥಿರವಾಗಿ ನಿಂತಿದ್ದಾರೆ ಅಂದ್ರೆ ಅವೆಲ್ಲ ಅದೇ ಉತ್ತರನೇ. ನಾವು ಅದು ಈ ಸಂಭಾವಿತ ರೀತಿಯಲ್ಲಿ ಹೇಳುವಂತಹದ್ದು. ಈ ಕ್ರಾಸ್ ಎಕ್ಸಾಮ್ ಅಲ್ಲಿ ಏನು ಹೇಳಿಸಿಲ್ಲ ಅಂತ ಡೈರೆಕ್ಟ್ ಆಗಿ ಹೇಳೋ ಬದಲು ಸಂಭಾವಿತ ರೀತಿಯಲ್ಲಿ, ಸಜ್ಜನ ರೀತಿಯಲ್ಲಿ ನಾವು ಈ ತರ ಹೇಳಿದ್ರೆ ಅದು ಅದೇ ಅರ್ಥ. ಆವಾಗ there is nothing in the cross examination to disbelieve the evidence of PW1. ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲಿ ಈ ಎವಿಡೆನ್ಸ್ ಆಫ್ ಈ PW1 ಎವಿಡೆನ್ಸ್ ಆಗಲಿ ಅಥವಾ PW2 ಎವಿಡೆನ್ಸ್ ಆಗಲಿ ಅಥವಾ ಅವನ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಇದೆ ಅದ್ರಲ್ಲಿ ನಂಬದೇ ಇರುವಂತದ್ದು ಯಾವುದೇ ಕಾರಣ ಇಲ್ಲ ಅಂತ ಒಂದು ಬಂದ್ರೆ ಅಷ್ಟಾಗುತ್ತೆ. ಅಕಸ್ಮಾತ್ ಈ ಕ್ರಾಸ್ ಎಕ್ಸಾಮಿನೇಷನ್ ಹೇಳಿಸಿರ್ತಾರೆ, ಈ ನಾನು ಸ್ವಾಧೀನದಲ್ಲಿದ್ದೀನಿ ಅಂತ ಬಂತಲ್ಲ ಪಾಯಿಂಟ್, ಆ ಸಾಕ್ಷ್ಯದ ಬಗ್ಗೆ ನಂಬದೇ ಇರುವಂತದ್ದು ಅಥವಾ ಅದಕ್ಕೆ ವಿರುದ್ಧವಾಗಿರುವಂತಹ ಸಾಕ್ಷಿ ಬಂದಾಗ ಕ್ರಾಸ್ ಎಕ್ಸಾಮಿನೇಷನ್ ಅವನೇ ಉತ್ತರದಲ್ಲಿ ಹೇಳಿದಾಗ ಅದನ್ನು ನಾವು ಕೋಟ್ ಮಾಡಬೇಕಾಗುತ್ತೆ. ಇನ್ ದ ಕ್ರಾಸ್ ಎಕ್ಸಾಮಿನೇಷನ್ PW1 has stated as follows. ಈ ತರ ಹೇಳಿದ್ದಾರೆ, this evidence negatives his contention that he has possession over his property. ಇನ್ ಪಾರ್ಟಿ ಸವಾಲಲ್ಲಿ ವಾದಿಯು ಈ ಕೆಳಗಿನಂತೆ ಉತ್ತರಿಸಿದ್ದಾರೆ. ಉತ್ತರ ಇರುತ್ತವೆ. ಈ ಉತ್ತರ ಏನು ತೋರಿಸುತ್ತೆ, ಉತ್ತರ ಯಾವ ತರ ತೋರಿಸುತ್ತೆ ಅಂದ್ರೆ ತಾನು ಸ್ವಾಧೀನದಲ್ಲಿದ್ದಾನೆ ಅಂತ ಮೇಲೆ ಹೇಳಿದ್ನಲ್ಲ ಚೀಫ್ ಎಕ್ಸಾಮಿನೇಷನ್, ಅದನ್ನ ನೆಗೆಟಿವ್ ಮಾಡುತ್ತೆ, ನಕಾರಾತ್ಮಕಗೊಳಿಸುತ್ತೆ. ಈ ಉತ್ತರವು ವಾದಿಯು ದಾವೆ ಸುತ್ತು ವಾದಿಯ ಸ್ವಾಧೀನದಲ್ಲಿದೆ ಎನ್ನುವ ಆತನ ನಿಲುವನ್ನು ನಕಾರಾತ್ಮಕಗೊಳಿಸುತ್ತದೆ ಅಂತ ಒಂದು ಲೈನ್ ಬರೆದ ಮುಗಿದು. In view of this evidence, it is not fit to believe the evidence of PW1 and PW2 are documents ಅಥವಾ ನೋ ಪರ್ಪಸ್ ಸರ್ವ್ಡ್ ಅಂತ ಇದು ಒಂದು ಬರೆಯೋದು. ಇದಿಷ್ಟಾಯ್ತು ಒಂದು ಪ್ಯಾರಾ. ನಾವು ಈ ಒಂದು ಪ್ಯಾರಾದಲ್ಲಿ ಒಂದು ಸ್ವಲ್ಪ ಕನ್ಕ್ಲೂಷನ್ ಬಂದಿರ್ತೀವಿ ಸ್ವಲ್ಪ ಮಟ್ಟಿಗೆ. ಈಗ ಆನ್ ದಿ ಅದರ್ ಹ್ಯಾಂಡ್ ತಗೊಳ್ಳೋದು ನೆಕ್ಸ್ಟ್, ಇದು ಇಷ್ಟು ಪ್ಲೇಂಟಿಫ್ ಕೇಸ್ ಆಯ್ತು. ಡಿಫರೆಂಟ್ ಹೇಳ್ತಾನೆ, ಮೊದಲನೇ ಪಾಯಿಂಟ್ ಹೇಳ್ತಾನೆ ಇಲ್ಲ ಅವ್ನು ಸ್ವಾಧೀನ ಅಂತ ಹೇಳ್ತಾನೆ, ಎರಡನೇದು ನಾನು ಸ್ವಾಧೀನ ಅಂತ ಹೇಳ್ತಾನೆ, ಅಥವಾ ಈ ಬೇರೆ ಏನಾದ್ರು ಕಂಟೆನ್ಷನ್ ಹೋಗ್ತಾನೆ. ಅದನ್ನ ಅದೇ ತರ ಬರೆಯೋದು. ಮೇಲೆ ಹೇಳ್ತಾನೆ ನಾವು ರಿಟರ್ನ್ ಸ್ಟೇಟ್ಮೆಂಟ್ ಅಲ್ಲಿ ಎರಡನೇ ಪ್ಯಾರಾದಲ್ಲಿ ಬಂದಿರ್ತೀವಿ ಅವ್ನ ಕಂಟೆನ್ಷನ್ ಏನು ಅಂತ, ಅದ್ರ ಬಗ್ಗೆ ಎವಿಡೆನ್ಸ್ ಏನ್ ಹೇಳ್ತಾನೆ ನೋಡೋದು, ಅದೇ ಬರೆಯೋದು. ಇನ್ ಈಸ್ ಎವಿಡೆನ್ಸ್ DW1 has stated that the plaintiff has no possession of suit property ಅಂತ ಒಂದು, and that ಆಮೇಲೆ he has further stated that that he has possession over that property ಅವನೇ ಇದೆ ಅಂತ. ಅಥವಾ ಅದಕ್ಕೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಏನಾದ್ರು ಇದ್ರೆ ಮೇಲೆ ಹೇಳೋದಿಲ್ಲ, ಪ್ಲೇಂಟಿಫ್ಗೆ ಹೆಂಗೆ ಹೇಳೋದು ಅಂತ ಅಲ್ಲಲ್ಲೇ ಕೊಡಬೇಕು, ಕೊನೆಯೇ ಕೊಡೋದಲ್ಲ, ಇಲ್ಲೇ ಕೊಟ್ಬಿಡೋದು. ಒಂದು ಸೆಂಟೆನ್ಸ್ ಬಂದ ತಕ್ಷಣ ಅದಕ್ಕೆ ಕನೆಕ್ಟೆಡ್, ಹಿಂಗೆ ನಾನು ಕಂದಾಯ ಕಟ್ಟಿದ್ದೀನಿ ನನ್ನ ಕನೆಕ್ಷನ್. ಎವಿಡೆನ್ಸ್ ಕೊಡೋವಾಗಲೇ ಆ ತರ ಕೊಟ್ಬಿಟ್ರೆ ಇನ್ನೂ ಈಸಿನೇ ಅದು, ಆ ತರ ಮಾಡೋದು. ಆಮೇಲೆ ಅವ್ನ ಕ್ರಾಸ್ ಎಕ್ಸಾಮಿನೇಷನ್ ಏನಿರುತ್ತೆ ಅವನಿಗೆ ಹೇಳಿಸಿದ್ದಾಗ ಯಾವುದು ಪಾಯಿಂಟ್ ರಿಲೆವೆಂಟ್ ಪಾಯಿಂಟ್ ಇದೆ ಅದನ್ನ ಮಾತ್ರ ಕೋಟ್ ಮಾಡಿ ಪ್ಲೇಂಟಿಫ್ ಕ್ಲೋಸ್ ಮಾಡೋದು, ಅದೇ ತರ ಮಾಡೋದು. ಈಗ ನಮ್ಗೆ ಎರಡೂ ಇದೆ, ಪ್ಲೇಂಟಿಫ್ ಎವಿಡೆನ್ಸ್ ಒಂದು ಪ್ಯಾರಾದಲ್ಲಿ ಬಂತು, ಡಿಫರೆಂಟ್ ಎವಿಡೆನ್ಸ್ ಇನ್ನೊಂದು ಪ್ಯಾರಾದಲ್ಲಿ ಬಂತು, ಕೊಟ್ಬಿಟ್ರೆ ಈ ಎರಡರಲ್ಲಿ ನಾವು ಯಾವ್ದನ್ನ ಬಿಲೀವ್ ಮಾಡ್ಬೋದು ನಮ್ಗೆ ಐಡಿಯಾ ಬರುತ್ತೆ. ಮೇಲೆ ಫಸ್ಟ್ ಹೇಳಿದಾಗೆ ಆ ಪ್ಲೇಂಟಿಫ್ ಹಿ ಸ್ಟುಡ್ ವೆಲ್ ಇನ್ ದಿ ಕ್ರಾಸ್ ಎಕ್ಸಾಮಿನೇಷನ್ ಮತ್ತೆ ಅವನ್ನ ನಂಬುದು ಅಂತರ ಅಂತ ಯಾವುದೇ ಸಾಕ್ಷ್ಯ ಪ್ರತಿವಾದಿ ಕೊಟ್ಟಿಲ್ಲ, ಅವನ ಕಡೆ ಇಲ್ಲ ಅಂತ ಬಂದ ತಕ್ಷಣ ಈ ಕ್ಯಾನ್ ಅಕ್ಸೆಪ್ಟ್ ದಟ್ ಎಸ್ ದಿ ಪ್ಲೇಂಟಿಫ್ ಹ್ಯಾಸ್ ಕೇಸ್ ಅಂತ. ಅಥವಾ ಅವ್ನು ಇಲ್ಲ ಅಂತಂದಾಗ ಡಿಫರೆಂಟ್ ಏನಾದ್ರು ಅವ್ನ ಕಂಟೆನ್ಷನ್ ನೆಗೆಟಿವ್ ಮಾಡಿದ್ರೆ ಅವನ್ನ ಬರೀಬಹುದು. ಈ ಡಿಫರೆಂಟ್ ಕಂಟೆನ್ಷನ್ ಬರೆಯುವಾಗ, ಡಿಫರೆಂಟ್ ಎವಿಡೆನ್ಸ್ ಬರೆಯುವಾಗ ಒಂದು ಸೆಂಟೆನ್ಸ್ ಬರೀಬಹುದು. ದಿ ಡಿಫರೆಂಟ್ ಪ್ರೂವ್ ಮಾಡಿದ್ರೆ ಪರವಾಗಿಲ್ಲ. ಪ್ರೂವ್ ಮಾಡಲಿಲ್ಲ ಅಂದ್ರೆ ಪ್ಲೇಂಟಿಫ್ಸ್ ಕೇಸ್ ಡಿಸ್ಪ್ರೂವ್ ಮಾಡಿಲ್ಲ ಅಂತ, ಅಥವಾ ಅವನ ಎವಿಡೆನ್ಸ್ ನಮ್ದೇ ಇರುವಂತದಕ್ಕೆ ಸಾಕ್ಷಿ ಕೊಟ್ಟಿಲ್ಲ ಅಂತ ಬಂದಾಗ ವಿ ಕ್ಯಾನ್ ಸೇ ದಿಸ್ ಸೆಂಟೆನ್ಸ್, ದಿ ಡಿಫರೆಂಟ್ ಹ್ಯಾಸ್ ನಾಟ್ ಪ್ರೊಡ್ಯೂಸ್ ಎನಿ ಎವಿಡೆನ್ಸ್ ಟು ರಿಬಟ್ ದಿ ಎವಿಡೆನ್ಸ್ ಆಫ್ ದಿ ಪ್ಲೇಂಟಿಫ್. ವಾದಿಯ ಸಾಕ್ಷ್ಯವನ್ನು ನಕಾರಾತ್ಮಕಗೊಳಿಸುವಂತಹ ಯಾವುದೇ ಸಾಕ್ಷ್ಯವನ್ನು ಪ್ರತಿವಾದಿ ಕೊಟ್ಟಿಲ್ಲ ಅಂತ ಒಂದು ಕನ್ಕ್ಲೂಷನ್ ಬಂದಿರ್ತೀವಿ ಮೇಲ್ಗಡೆ. ಈಗ ಕೊನೆ ಪ್ಯಾರಾಗ ಏನ್ ಬರಿತೀವಿ, ಮೇಲೆ ಗಮನಿ, ಆಸ್ ಅಬ್ಸರ್ವ್ಡ್ ಅಬೌವ್ ದಿ ಪ್ಲೇಂಟಿಫ್ ಹ್ಯಾಸ್ on his behalf the plaintiff has produced his evidence which is well supported by the evidence of PW2 on documentary evidence, and there is nothing to disbelieve his evidence. On the other hand, as observed above, the defendant has not produced any evidence to rebut the evidence of the plaintiff. Hence, as such, it is clear that the plaintiff has possession over the suit property. Hence, it is held that the plaintiff has proved his possession over suit property. Accordingly, this issue is answered in the affirmative. ಈ ತರ ಅಂದ್ರೆ ಕನ್ನಡದಲ್ಲಿ ಹೇಳಬೇಕು ಅಂತಂದ್ರೆ, ಮೇಲೆ ಗಮನಿಸಿದಂತೆ ವಾದಿಯು ತನ್ನ ಸಾಕ್ಷ್ಯ ಹಾಗೂ ತನ್ನ ಸಾಕ್ಷಿ ಮತ್ತು ದಾಖಲೆಗಳನ್ನು ತನ್ನ ನಿಲುವಿಗೆ ಸಂಬಂಧಿಸಿದಂತೆ ಕೊಟ್ಟಿತ್ತು.
ಅವು ಆತನ ನಿಲುವನ್ನು ಪುಷ್ಟೀಕರಿಸುತ್ತದೆ, ಸಮರ್ಥಿಸುತ್ತದೆ. ಅದನ್ನು ನಂಬದೇ ಇರುವಂತಹ ಯಾವುದೇ ಸಾಕ್ಷ್ಯವನ್ನು ಪ್ರತಿವಾದಿ ಕೊಟ್ಟಿಲ್ಲ. ಆದ್ದರಿಂದ ಈ ದಾವೆ ಹಾಕುವ ಕಾಲಕ್ಕೆ ವಾದಿಯು ದಾವೆ ಸೊತ್ತಿನ ಸ್ವಾಧೀನದಲ್ಲಿದ್ದಾರೆ ಎಂದು ನಂಬಬಹುದಾಗಿದೆ. ಈ ಎಲ್ಲ ಕಾರಣಗಳಿಗಾಗಿ 1ನೇ ವಿವಾದಾಂಶವನ್ನು ಈ ಸಕಾರಾತ್ಮಕವಾಗಿ ಅಥವಾ ಹೌದು ಎಂದು ಉತ್ತರಿಸಿದೆ. ಫಾರ್ ಆಲ್ ದೀಸ್ ರೀಸನ್ಸ್ ದಿಸ್ ಇಶ್ಯೂ ಇಸ್ ಆನ್ಸರ್ಡ್ ಇನ್ ದಿ ಅಫರ್ಮೇಟಿವ್ ಅಂತ. ಅಥವಾ ಪ್ರೂವ್ ಆಗಲಿಲ್ಲ, ಕನ್ಕ್ಲೂಷನ್ ಪ್ಯಾರಾದಲ್ಲಿ ಪ್ರೂವ್ ಆಗಲಿಲ್ಲ ಅಂತ ಬರೆದ್ರೆ ಈ ನೆಗೆಟಿವ್ ಅಂತ ಬರೆಯೋದು. ಮೇಲೆ ಆಸ್ ಅಬ್ಸರ್ವ್ ದಿ ಪ್ಲೈಂಟಿಫ್ as observable, the evidence placed by the defendant rebuts the evidence of plaintiff, which shows that the plaintiff has no possession over suit property as contended by him. Hence, this issue is answered with negative. ಮೇಲೆ ಗಮನಿಸಿದಂತೆ ವಾದಿಯ ನಿಲುವನ್ನು ನಕಾರಾತ್ಮಕಗೊಳಿಸುವಂತಹ ಸಾಕ್ಷ್ಯವನ್ನು ಪ್ರತಿವಾದಿಯು ಕೊಟ್ಟಿರುವ ಕಾರಣ ವಾದಿಯು ದಾವೆ ಸತ್ತಿನಲ್ಲಿ ಸ್ವಾಧೀನ ಅನುಭವ ಹೊಂದಿದ್ದಾರೆ ಎಂದು ನಂಬಲು ಸಾಧ್ಯವಿಲ್ಲ. ಆದ್ದರಿಂದ ಈ ವಿವಾದಾಂಶಕ್ಕೆ ನಕಾರಾತ್ಮಕ ಉತ್ತರಿಸಿದೆ. ಈ ತರ ಇಷ್ಟು ಸಿಂಪಲ್ ಆಗಿ ಬರೆಯುವಂಥದ್ದು, ಉದ್ದ ಆಗೋದಿಲ್ಲ ಅವಾಗ. ಇಲ್ಲ ನಾವು ಉದ್ದ ಆಗದೆ ಅವಾಗ ಮೇಲೆ ಹೇಳಿದ್ರ ಪ್ಲೈಂಟಿಫ್ ಕೇಸ್ ಏನು ಹೇಳೋದು, ಮತ್ತೆ ಅವನಿಗೆ ಆರ್ಗ್ಯುಮೆಂಟ್ ಹೇಳೋದು. ಇಲ್ಲಿ ನೋಡಿ ಪ್ರಶ್ನೆ ಇಲ್ಲ, ಆರ್ಗ್ಯುಮೆಂಟ್ ಏನು ಬೇಕಾಗೇ ಇಲ್ಲ. ಅಥವಾ ಯಾವುದೋ ಒಂದು ಸ್ಪೆಸಿಫಿಕ್ ಪಾಯಿಂಟ್ ಒಂದು ಲಾಯರ್ ಆರ್ಗ್ಯುಮೆಂಟ್ ಮಾಡಿ ಈ ತರ ಇದೆ ನೋಡಿ, ಈ ಕಾನೂನು ಈ ತರ ಹೇಳುತ್ತೆ ಅಂತ ಏನೋ ಹೇಳಿದ್ರೆ ಅದಕ್ಕೆ ಉತ್ತರ ಕೊಡೋದು ನಮ್ದು ಧರ್ಮ, ಕೊಡ್ಬೇಕು. ಅವಾಗ ಅದನ್ನ ಕೋಟ್ ಮಾಡೋದು, ನಾಟ್ ಫಾರ್ ಈಚ್ ಅಂಡ್ ಎವ್ರಿಥಿಂಗ್. ಒಂದು ಸ್ಪೆಸಿಫಿಕ್ ಪಾಯಿಂಟ್ ಲಿಮಿಟೇಷನ್ ಈ ತರದ್ದು ಏನೋ ಒಂದು ಬರುತ್ತೆ. ಅಥವಾ ಈ ನೋಡಿ ಸರ್, ಇದು RTC ನಂಬೋಂಗಿಲ್ಲ, ಈ ತರ ಕಾರಣ ಇದೆ. ಅಥವಾ ಈ ಸೇಲ್ ಡೀಡ್ ನಂಬೋಂಗಿಲ್ಲ, ಈ ಕಾರಣ ಇದೆ. ಸೇಲ್ ಡೀಡ್ ನಂಬೋಲ್ಲ, ಈ ಕಾರಣ ಇದೆ. ಹಾಗಾಗಿ ಆ ಪಾಯಿಂಟ್ ಈ ಕಾನೂನು ಈ ತರ ಹೇಳುತ್ತೆ ಅಂತ ಹೇಳಿದಾಗ ನಾವು ಅದನ್ನ ಕೋಟ್ ಮಾಡಿ ಅದಕ್ಕೆ ಏನು ಉತ್ತರ ಕೊಡಬೇಕು ಸಮಂಜಸ ಕೊಡಬಹುದು, ಸಿಂಪಲ್ ಆಗಿ. ಎಲ್ಲದಕ್ಕೂ ಡಿಸಿಷನ್ ಬೇಕು ಅಂತ ಅಲ್ಲ, ನಾವು ಎಷ್ಟಕ್ಕೆ ಯಾವ್ದಕ್ಕೆ ಬೇಕಾಗುತ್ತೆ ಅದಕ್ಕೆ ಮಾತ್ರ ತಗೊಳ್ಬೇಕು, ಅದು ಮಾಡುವಂಥದ್ದು. ಇದು ಒಂದು ಇಶ್ಯೂ ಆಗುತ್ತೆ. ಎರಡನೇ ಇಶ್ಯೂ ಇಂಟರ್ಫರೆನ್ಸ್ ಬಗ್ಗೆ. ಅದೇ ತರ ಎವಿಡೆನ್ಸ್ the plaintiff PW1 has deposed that the defendant is unnecessarily interfering with my possession and his possession and enjoyment over the suit property in spite of lodging of ಒಂದು ಕಂಪ್ಲೇಂಟ್ ಇಮೇಲ್ ಕೊಟ್ಟದ್ದು ಈ ಥರದ್ದು ಆಗಿರುತ್ತೆ. ಅಥವಾ ಅಡ್ವೈಸ್ ಮಾಡೋದು ಬೇರೆಯವರು ಪಂಚಾಯತಿ ಆಗಿರುತ್ತೆ, ಈ ಥರದ್ದೆಲ್ಲ ಆಗಿರುತ್ತೆ. ಅದು ಅವ್ನು ಬಿಡ್ತಾ ಇಲ್ಲ ಅಂತ. in spite of lodging complaint to the police no purpose served ಅಂತ ಹೇಳ್ತಾರೆ. ಅದಕ್ಕೆ ಡಿನೈ ಮಾಡುವಂಥದ್ದು ಏನೂ ಇರೋದಿಲ್ಲ ಅವ್ರ ಹತ್ರ. ಅಥವಾ ಇದ್ರೆ ಸರಿ. ಈಗ ಇನ್ನೊಂದು ಏನಾಗುತ್ತೆ ಅಂತಂದ್ರೆ, ಈ ಒಂದು ಪ್ರಿಸಂಪ್ಷನ್ ಇದೆ. ಈಗ ಪ್ಲೈಂಟಿಫ್ ಅದನ್ನ ಸ್ವಾಧೀನ ತೋರಿಸಿದಾನೆ ಕೇಸಲ್ಲಿ. ಒಂದು ಈ ಕೇಸಿನ ಇದು ದಾವೆ ಸತ್ತಿನ ಸ್ವಾಧೀನ ಅನುಭವ ತೋರಿಸಿದಾನೆ. he has proved his possession knowing fully well that the plaintiff has possession over that property. the defendant has denied it. ಅಂದ್ರೆ ಅವ್ನು ಗೊತ್ತಿದೆ ಸ್ವಾಧೀನ ಇದೆ ಅಂತ ಗೊತ್ತಿದ್ರು, ವಾದಿ ಸ್ವಾಧೀನದಲ್ಲಿ ಜಮೀನು ಇದೆ ಅಂತ ಗೊತ್ತಿದ್ದು ಈಗ ಸುಮ್ಮನೆ ಇಲ್ಲ ಅನ್ಬಿಡುದ. ಇಲ್ಲ ಅಂತ ದಿಸ್ ಡಿನೈಲ್ ಇದೆಯಲ್ಲ, ಈ ಇಲ್ಲ ಅಂತ ಹೇಳಿದ್ರೆ ಈ ಇಲ್ಲ, ದಿಸ್ ಡಿಫೆನ್ಸ್ ಇಟ್ ಸೆಲ್ಫ್ ಶೋಸ್ ಎ ಥ್ರೆಟ್ ಆಫ್ ಇಂಟರ್ಫರೆನ್ಸ್ ಬೈ ಹಿಮ್. ಅವನಿಂದ ಈಗ ಇದೆಯಪ್ಪ, ಇದು ಇಂಟರ್ಫರೆನ್ಸ್ ಪ್ರಶ್ನೆ ಬಂತು ಇಲ್ಲಿ ಅಂತ ನಾವು ವಿ ಹ್ಯಾವ್ ಟು ಪ್ರಿಸ್ಯೂಮ್ ಇಟ್. ಇಷ್ಟು ಪಾಯಿಂಟ್ ಆಗುತ್ತೆ. ಸೊ ಬೈ ಸ್ಟೇಟಿಂಗ್ ದಟ್ number one, there is oral evidence of PW1 to show the interference supported by one police complaint. Next, number 3, in added to this anta baradu, though the plaintiff has possession over suit property without any basis, the defendant has denied the same. This denial itself shows a threat of interference by him with the plaintiff's possession and enjoyment of suit property. Hence, it is clear that the plaintiff has proved the interference by the defendant. For all these reasons, this issue is answered is negative. ಈ ತರ ಒಂದು ಸಾಕ್ಷಿ, ಅಡಚಣೆಯ ಬಗ್ಗೆ ಸಾಕ್ಷಿ ಇದೆ. ವಾದಿಯು ತನ್ನ ಸಾಕ್ಷ್ಯದಲ್ಲಿ ಪ್ರತಿವಾದಿಯಿಂದ ಅಡಚಣೆ ಇರುವ ಬಗ್ಗೆ ಹೇಳಿದ್ದು, ಅದಕ್ಕೆ ಪೂರಕವಾಗಿ ಪೊಲೀಸರಿಗೆ ಕೊಟ್ಟ ದೂರನ್ನು ಸಹ ಹಾಜರುಪಡಿಸಿದ್ದಾರೆ. ಇದಲ್ಲದೆ ವಾದಿಯು ದಾವೆ ಸತ್ತಿನಲ್ಲಿ ಸ್ವಾಧೀನಾನುಭವ ಹೊಂದಿರುವುದನ್ನು ಗೊತ್ತಿದ್ದರೂ ಸಹ ಯಾವುದೇ ಆಧಾರವಿಲ್ಲದೆ ವಿನಾಕಾರಣ ಪ್ರತಿವಾದಿ ಅದನ್ನು ಅಲ್ಲಗೆಳೆದಿದ್ದಾರೆ. ಈ ಅಲ್ಲಗೆಳೆಯುವಿಕೆಯೇ ಪ್ರತಿವಾದಿಯಿಂದ ವಾದಿಯ ಸ್ವಾಧೀನಕ್ಕೆ ಅಡಚಣೆಯ ಭಯವನ್ನು ತೋರಿಸುತ್ತದೆ. ಆದ್ದರಿಂದ ವಾದಿಯ ಸ್ವಾಧೀನಾನುಭವಕ್ಕೆ ಪ್ರತಿವಾದಿಯಿಂದ ಅಡಚಣೆ ಇದೆ ಎನ್ನುವುದನ್ನು ನಾವು ನಿಸ್ಸಂಶಯವಾಗಿ ಹೇಳಬಹುದು. ಈ ಎಲ್ಲ ಕಾರಣಗಳಿಂದಾಗಿ ಈ ವಿವಾದಾಂಶವನ್ನು ಹೌದು ಎಂದು ಉತ್ತರಿಸಿದೆ ಅಥವಾ ಸಕಾರಾತ್ಮಕ ಉತ್ತರಿಸಿದೆ. ಎರಡಾಯ್ತು. ಮೂರನೇ ಇಶ್ಯೂ ಏನು? ವೆದರ್ ದಿ ಪ್ಲೈಂಟಿಫ್ is entitled for permanent injunction. ಇನ್ ಬೇರೆ ಏನೋ ಕಾನೂನು ಅಡಚಣೆ ಬರದೇ ಇದ್ರೆ ಇದು ಬರೆಯಕ್ಕೆ ತೊಂದರೆ ಏನಿಲ್ಲ. ಏನದು
ಮೇಲೆ ಹೇಳಿದೆ ಮೇಲೆ ಆಸ್ ಅಬ್ಸರ್ವ್ ದಿ ಪ್ಲೇಂಟಿಫ್ ಹ್ಯಾಸ್ ಪ್ರೂವ್ಡ್ ಹಿಸ್ possession, lawful possession of the suit property as on the date of the suit and the interference by the defendant. Hence, he is entitled for preliminary injunction. For all these reasons, this issue is answered in the affirmative. ಇಂಗ್ಲಿಷ್. ಕನ್ನಡದಲ್ಲಿ ಮೇಲೆ ಗಮನಿಸಿದಂತೆ ವಾದಿಯು ದಾವೆ ಸತ್ತಿನಲ್ಲಿ ತನ್ನ ಸ್ವಾಧೀನಾನುಭವವನ್ನು ಹಾಗೂ ಪ್ರತಿವಾದಿಯಿಂದ ಇರುವ ಅಡಚಣೆಯನ್ನು ಸಹ ಸಾಬೀತು ಮಾಡಿರುವ ಕಾರಣ ವಾದಿಯು ಶಾಶ್ವತ ಪ್ರತಿಬಂಧಕಾಜ್ಞೆ ಪಡೆಯಲು ಅರ್ಹರು. ಈ ಎಲ್ಲ ಕಾರಣಗಳಿಂದಾಗಿ ಈ ವಿವಾದಾಂಶವನ್ನು ಹೌದು ಅಂತ ಉತ್ತರಿಸಿದೆ ಅಂತನೋ ಅಥವಾ ಸಕಾರಾತ್ಮಕ ಉತ್ತರಿಸಿದೆ ಅಂತ ಬರೆಯಬಹುದು. ನೆಕ್ಸ್ಟ್ ವಾಟ್ ಆರ್ಡರ್ ಆರ್ ಡಿಗ್ರಿ. ಇದು ಯಾವುದು ಸಾಬೀತು ಮಾಡದೆ ಕೊಡಬೇಕು ಅಂದಾಗ ಕೊಡದೇ ಇದ್ದಾಗ ಅದನ್ನೇ ಬರೆಯೋದು, ರಿವರ್ಸ್ ಬರೆಯೋದು. ಯಾವುದು ಮೂರನೇ ಪಾಯಿಂಟ್, ಮೂರನೇ ಇಶ್ಯೂ. ಮೇಲೆ ಗಮನಿಸಿದಂತೆ ವಾದಿಯು ತನ್ನ ಸ್ವಾಧೀನಾನುಭವವನ್ನು ಸಾಬೀತು ಮಾಡಲು ವಿಫಲಗೊಂಡಿದ್ದಾರೆ. ಆ ರೀತಿ ವಿಫಲಗೊಂಡಿರೋದ್ರಿಂದ ಅಲ್ಲಿ ನಾವು ಫಸ್ಟ್ ಸ್ವಾಧೀನ ಕೊಡದೇ ಇದ್ದಾಗ ಏನಾಗುತ್ತೆ, ಇಂಟರ್ಫರೆನ್ಸ್ ಪ್ರಶ್ನೆ ಬರಲ್ಲ. ಅದನ್ನು ಸೆಕೆಂಡ್ ಪಾಯಿಂಟ್ ಅಲ್ಲಿ ತಗೋಬಹುದು ನಾವು ಸೆಕೆಂಡ್ ಇಶ್ಯೂನಲ್ಲಿ. ಮೇಲೆ ಗಮನಿಸಿದಂತೆ ವಾದಿಯು ದಾವೆ ಸತ್ತಿನಲ್ಲಿ ತನ್ನ ಸ್ವಾಧೀನಾನುಭವವನ್ನು ಸಾಬೀತು ಮಾಡಲು ವಿಫಲಗೊಂಡಿದ್ದಾರೆ. ವಾದಿಯು ದಾವೆ ಸತ್ತಿನ ಸ್ವಾಧೀನದಲ್ಲಿ ಇಲ್ಲದಿರುವ ಕಾರಣ ಪ್ರತಿವಾದಿಯಿಂದ ಅದಕ್ಕೆ ಆತನಿಗೆ ಅಡಚಣೆಯ ಪ್ರಶ್ನೆಯು ಉದ್ಭವಿಸುವುದಿಲ್ಲ ಅಂತ ಅದು ಬರೆದು ಅಲ್ಲಿ ನೆಗೆಟಿವ್ ಅಂತ ಮಾಡಿರ್ತೀವಿ. ಇವಾಗ ಮೂರನೇ ಪಾಯಿಂಟ್ ಅಲ್ಲಿ ಬರೆಯುವಾಗ ವಾದಿಯು ತನ್ನ ಸ್ವಾಧೀನಾನುಭವವನ್ನು ಸಾಬೀತು ಮಾಡದ ಕಾರಣ ಹಾಗೂ ಪ್ರತಿವಾದಿಯಿಂದ ಅಡಚಣೆಯ ಪ್ರಶ್ನೆ ಉದ್ಭವಿಸಿದ ಕಾರಣ ಆತ ಶಾಶ್ವತ ಪ್ರತಿಬಂಧಕಾಜ್ಞೆ ಪರಿಹಾರವನ್ನು ಪಡೆಯಲು ಅರ್ಹರಲ್ಲ. ಆದ್ದರಿಂದ ಈ ವಿವಾದಾಂಶವನ್ನು ನಕಾರಾತ್ಮಕವಾಗಿ ಉತ್ತರಿಸಿದೆ. ಹೀಗೆ ನೆಕ್ಸ್ಟ್ 4ನೇ ಪಾಯಿಂಟ್, ವಾಟ್ ಆರ್ಡರ್ ಡಿಗ್ರಿ. ಮೇಲಿನ ವಿವಾದಾಂಶಗಳಿಗೆ ಕೊಟ್ಟ ಉತ್ತರಗಳಿಂದಾಗಿ ವಾದಿಯು ಸಕ್ಸಸ್ ಆಗಿದ್ರೆ ವಾದಿಯು ಶಾಶ್ವತ ಪ್ರತಿಬಂಧಕಾಜ್ಞೆ ಪಡೆಯಲು ಅರ್ಹರು ಅಂತ ಬಂತಲ್ಲ. ವಾದಿಯು ಡಿಗ್ರಿ ಪಡೆಯಲು ಅರ್ಹರು. ಆಮೇಲೆ ಒಂದು ಕಾಸ್ಟ್ ಬಗ್ಗೆ ನಾವು ಅಲ್ಲಿ ಬರೀಬೇಕು. ಕಾಸ್ಟ್ ಕಾನೂನು ಏನಿರುತ್ತೆ, ದಿ ಪರ್ಸನ್ who succeeds in the suit is entitled for cost. ಅಂದ್ರೆ ಕಾಸ್ಟ್ shall follow the event of the suit ಅಂತ ಹೇಳೋದು ಸೆಕ್ಷನ್ 35 ಅಲ್ಲಿ ಅದೇ ತರ. ಅಂದ್ರೆ ವಾದಿ ಕೇಸ್ ಯಾರು ಗೆದ್ರೆ ಕೇಸು ಅವನಿಗೆ ಕಾಸ್ಟ್ ಕೊಡಬೇಕು ಅಂತ ಸಾಮಾನ್ಯ. ಅದು ಎಲ್ಲರೂ ಏನ್ ಮಾಡ್ತಾರೆ, ಇನ್ನು ಕಾಸ್ಟಿನ ಎಕ್ಸಿಕ್ಯೂಷನ್ ಹಾಕೋದು ಅಂತೆಲ್ಲ ನಾವು ಅಂದ್ಬಿಟ್ಟಲ್ಲ, ಯಾಕೆ ಕೊಡೋದೇ ಇಲ್ಲ. ಬಟ್ ಬರೆಯೋದು ಒಳ್ಳೇದಪ್ಪ. ಅವ್ನು ಖರ್ಚು ಮಾಡಿರ್ತಾರೆ, ಎಷ್ಟು ಕಾಸ್ಟ್ ಆಗಿರುತ್ತೆ, ಕಷ್ಟ ಎಷ್ಟು ನಾವು ಅದು ನಾಮಿನಲ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾವು ಕಾಸ್ಟ್ ಮಾಡುವಂಥದ್ದು ಒಳ್ಳೇದು. ಡಿಗ್ರಿ ಆಯ್ತು ಅಂದ್ರೆ ಕಾಸ್ಟ್, ಡಿಗ್ರಿ ಆಗ್ಲಿಲ್ಲ ಅಂದ್ರೆ ಇವನಿಗೆ ಡಿಫೆಂಡೆಂಟ್ ಇಂದ ಕಾಸ್ಟ್. ಹಾಗಾಗಿ ಏನ್ ಬರ್ತೀವಿ, ಈ ಪ್ರಕರಣದ ಎಲ್ಲ ಸಂಗತಿಗಳನ್ನು ಗಮನದಲ್ಲಿಟ್ಟುಕೊಂಡು ಪ್ರತಿವಾದಿಯು ವಾದಿಗೆ ಈ ದಾವೆಯ ಖರ್ಚನ್ನು ಕೊಡತಕ್ಕದ್ದೆಂದು ಆದೇಶಿಸುವುದು ಸೂಕ್ತವೆನಿಸುತ್ತದೆ ಅಂತ ಬರೆದು, ಅಂದ್ರೆ ಇಂಗ್ಲಿಷ್ ಅಲ್ಲಿ ಇನ್ ವ್ಯೂ ಆಫ್ ದಿ ಅಬೋವ್ ಫೈಂಡಿಂಗ್ಸ್ ಆನ್ ಇಶ್ಯೂಸ್ 1, 2, 3 ಮೇಲಿನ 1ರಿಂದ 3ನೇ ವಿವಾದಾಂಶಗಳಿಗೆ ಕೊಟ್ಟ ಉತ್ತರಗಳಿಂದಾಗಿ ವಾದಿಯು ಡಿಗ್ರಿ ಪಡೆಯಲು ಅರ್ಹರು. ಇನ್ ವ್ಯೂ ಆಫ್ ದಿ ಅಫರ್ಮೇಟಿವ್ ಫೈಂಡಿಂಗ್ಸ್ ಆನ್ ಪಾಯಿಂಟ್ಸ್ ಆನ್ ಇಶ್ಯೂಸ್ 1, 2, 3 ದಿ ಪ್ಲೇಂಟಿಫ್ is entitled for a degree. Full stop. Keeping in view the facts and circumstances of the case, it is just and reasonable to direct the defendant to bear his own cost of the suit and to pay the cost of the suit to the plaintiff. ಅವನ ಕೆಲಸವನ್ನು ಹಾಕೊಂಡು ಕೊಡಬೇಕು ಅಂತ. ಮೇಲಿನ ಈ ಪ್ರಕರಣದ ಎಲ್ಲಾ ಸಂಗತಿಗಳನ್ನು ಗಮನದಲ್ಲಿಟ್ಟುಕೊಂಡು ಪ್ರತಿವಾದಿಯು ಈ ದಾವೆಗೆ ಸಂಬಂಧಿಸಿದಂತೆ ತನ್ನ ಖರ್ಚನ್ನು ತಾನೇ ವಹಿಸಿಕೊಂಡು ವಾದಿಯ ದಾವೆಯ ಈ ಖರ್ಚನ್ನು ವಾದಿಗೆ ಕೊಡತಕ್ಕದ್ದೆಂದು ಆದೇಶಿಸುವುದು ಸೂಕ್ತವೆನಿಸುತ್ತದೆ. ಇಷ್ಟಾದ್ಮೇಲೆ ಇನ್ ದಿ ರಿಸಲ್ಟ್, ಈ ಎಲ್ಲದರ ಫಲಿತಾಂಶಕ್ಕೆ ಅನುಸಾರವಾಗಿ ದ ಫಾಲೋಯಿಂಗ್ ಆರ್ಡರ್ ಇಸ್ ಪಾಸ್ಡ್, ಈ ಕೆಳಗಿನಂತೆ ಆದೇಶ ಮಾಡಿದೆ. ಆದೇಶ ದ ಸೂಟ್ ಈಸ್, ಇನ್ನೊಂದ್ಸರಿ ದಿ ಪ್ಲೇಂಟಿಫ್ ಸೂಟ್ ಈಸ್, ಪ್ಲೇಂಟಿಫ್ ಸೂಟ್ ಬರೀ ಸೂಟ್ ಇಬ್ಬರದಿದ್ರೆ ಸೂಟ್ ಪ್ಲೇಂಟಿಫ್ ಸೂಟ್ ಡಿಫೆಂಡ್ ಸೂಟ್ ಬರುತ್ತೆ. ಇದು ಸಿಂಪಲ್ ಆಗಿ ದ ಸೂಟ್ ಈಸ್ ಡಿಕ್ರೀಡ್ ಅಷ್ಟೇ. ದಾವೆಯನ್ನು ಡಿಕ್ರಿ ಮಾಡಿದೆ. ನಂಬರ್ 2 ಎರಡನೇ ಪ್ಯಾರಾದಲ್ಲಿ, ಬೈ ವೇ ಆಫ್ ಪರ್ಮನೆಂಟ್ ಇಂಜಂಕ್ಷನ್ the defendant is hereby restrained from interfering with the plaintiff's possession and enjoyment over suit property. ದಾವೆ ಸತ್ತಿನಲ್ಲಿ ವಾದಿಯ ಸ್ವಾಧೀನಾನುಭವಕ್ಕೆ ಅಡಚಣೆ ಮಾಡದಂತೆ ಪ್ರತಿವಾದಿ ವಿರುದ್ಧ ಶಾಶ್ವತ ಪ್ರತಿಬಂಧಕಾಜ್ಞೆಯನ್ನು ಕೊಡಲಾಗಿದೆ. ನೆಕ್ಸ್ಟ್ 3ನೇ ಪ್ಯಾರಾ, ದಿ ಡಿಫೆಂಡೆಂಟ್ ಶಲ್ ಬೇರ್ ಹಿಸ್ ಓನ್ ಕಾಸ್ಟ್ ಆಫ್ ದಿ ಸೂಟ್ ಅಂಡ್ ಶಲ್ ಆಲ್ಸೋ ಪೇ ದಿ ಕಾಸ್ಟ್ ಆಫ್ ದಿ, ಶಲ್ ಬರ್ಬೇಕಿಲ್ಲ, ದಿ ಡಿಫೆಂಡೆಂಟ್ ಶಲ್ ಬೇರ್ ಹಿಸ್ ಓನ್ ಕಾಸ್ಟ್ ಆಫ್ ದಿ ಸೂಟ್ ಅಂಡ್ ಶಲ್ ಆಲ್ಸೋ ಪೇ ದಿ ಕಾಸ್ಟ್ ಆಫ್ ದಿ ಸೂಟ್ ದಿ ಪ್ಲೈಂಟಿಫ್. ಪ್ರತಿವಾದಿಯು ಈ ದಾವೆಯ ತನ್ನ ಖರ್ಚನ್ನು ತಾನೇ ವಹಿಸಿಕೊಂಡು ವಾದಿಯ ಖರ್ಚನ್ನು ಕೊಡತಕ್ಕದ್ದು ಅಷ್ಟೇ. ಮತ್ತೆ ಇನ್ ಡ್ರಾ ಡಿಗ್ರಿ ಬೇಕಾಗಿಲ್ಲ, ಅದು ಇಟ್ಸ್ ಎ ಡ್ಯೂಟಿ ಆಫ್ ದಿ ಕೋರ್ಟ್. ಅದು ಇನ್ನೊಂದು ಎಕ್ಸ್ಟ್ರಾ ಪದ ಏನ್ ಬೇಕಾಗಿಲ್ಲ, ಅದು ಬರೀಲೇಬೇಕು. ಕಾನೂನು ಪ್ರಕಾರ ಡಿಗ್ರಿ ಬರೆಯೋದು ಅದು ಆಫೀಸ್ ಕರ್ತವ್ಯ, ಅದು ಬರೀತಾರೆ. ನಾವು ಸ್ಪೆಸಿಫಿಕ್ ಆಗಿ ಬರೀಬೇಕಾಗಿಲ್ಲ. ಇಷ್ಟೇ 3 ಪಾಯಿಂಟ್. ಅಲ್ಲಿ ನಾವು ಈ ಕೊನೆ ಆರ್ಡರ್ ಬರೆಯುವಾಗ ಆಪರೇಟಿವ್ ಪೋರ್ಷನ್ ಆಪರೇಟಿವ್ ಬರೋದು ಅಲ್ಲಿ ಕೋರ್ಟಿಂದ
ಆರ್ಡರ್ ಬರಬೇಕು, ಫೋರ್ಸ್ ಇರಬೇಕು, ಶಲ್ ಅಂತ ಇರಬೇಕು. ಬೈ ವೇ ಆಫ್ ಪರ್ಮನೆಂಟ್ ಇಂಜೆಕ್ಷನ್ ದಿ ಡಿಫರೆಂಟ್ ಈಸ್ ಸ್ಟ್ರೈಂಡ್, ಈ ತರದ್ದು ಬರುತ್ತಲ್ಲ ಹಾಗೆ ಬರೀಲೇಬೇಕು, ಬರಲೇಬೇಕು. ಬೈ ವೇ ಆಫ್ ಪರ್ಮನೆಂಟ್ ಇಂಜೆಕ್ಷನ್ ಅಂತ ಬಂತು ಆಗ ಪರವಾಗಿಲ್ಲ. ದಿ ಡಿಫರೆಂಟ್ ಈಸ್ ರೆಸ್ಟ್ರೈನ್ಡ್ ಫ್ರಮ್ ಇಂಟರ್ಫಿಯರಿಂಗ್ ವಿತ್ ದಿ ಪ್ಲೈಂಟಿಫ್ಸ್ ಪೊಸೆಷನ್ ಅಂಡ್ ಎಂಜಾಯ್ಮೆಂಟ್ ಟು ಸೂಟ್ ಪ್ರಾಪರ್ಟಿ. ಅದೇ ತರ ಕಾಸ್ಟ್, ದಿ ಡಿಫರೆಂಟ್ ಶಲ್ ಪೇ ಕಾಸ್ಟ್ ಆಫ್ ದಿ ಸೂಟ್ ಅಂತ ಆ ತರ ಬರೀಬೇಕು. ಅದೇ ಲಾ ಡಿಗ್ರಿ ಬೇಕಾಗಿಲ್ಲ. ದಿಸ್ ಈಸ್ ಎ ಸಿಂಪಲ್ ಸೂಟ್ ಆಫ್ ಪರ್ಮನೆಂಟ್ ಇಂಜೆಕ್ಷನ್. ಇದನ್ನ ಮಾಡ್ಬೋದು. ಈ ಕ್ರಿಮಿನಲ್ ಕೇಸಲ್ಲೂ ಒಂದು ಎಕ್ಸಾಂಪಲ್, ಒಂದು 324 ತಗೋಣ ಸಿಂಪಲ್ ಆಗಿ. ಮೊದಲೇ ಹೇಳಿದೆ ನಾನು, ಒಂದು ಚಿಕ್ಕದೊಂದು ಬ್ರೀಫ್ ಇಂಟ್ರೊಡಕ್ಷನ್ ಕೊಟ್ರೆ ಸಾಕು ಅಂತ. ಈಗ ಅಲ್ಲಿ ಎಲ್ಲ ಮಾಮೂಲಿಯಾಗಿ ಏನ್ ಹೇಳ್ತಾ ಇದೆ, ಬ್ರೀಫ್ ಫ್ಯಾಕ್ಟ್ಸ್ ಆಫ್ ದಿ ಪ್ರಾಸಿಕ್ಯೂಷನ್ ಕೇಸ್ ಆಸ್ ಫಾಲೋಸ್ ಅಂತ ಹೇಳ್ತಾರೆ. ಅದು ಯಾವ್ದನ್ನ ಬರೀತಾರೆ, ಆ ಚಾರ್ಜ್ ಶೀಟ್ ಅಲ್ಲಿ ಇರುತ್ತಲ್ಲ, ಒಂದು ಫಸ್ಟ್ ಪೇಜ್ ಚಾರ್ಜ್ ಶೀಟ್ ಅಲ್ಲಿ ಇರುತ್ತಲ್ಲ ಉದ್ದಕ್ಕೆ ಪೊಲೀಸರು ಬರೆದಿರೋ ಅದನ್ನೇ ಬರೆಯೋದು. ಅದನ್ನ ಬರೆದ್ಬಿಟ್ಟು ಇದೆಲ್ಲ ಬರೀತಾರೆ. ಅದು ಕಾನೂನು ಬರಿಬೇಕು ಅಂತಿಲ್ಲ. ಈ ಮಾಮೂಲಿ ಸಿಂಪಲ್ ಪೊಲೀಸ್ ಕೇಸಲ್ಲಿ ಪರವಾಗಿಲ್ಲ. ಈ CBI ಕೇಸಲ್ಲಿ ಏನಾಗುತ್ತೆ ಅಂದ್ರೆ, ಚಾರ್ಜ್ ಶೀಟ್ ಒಂದು ಬೇಕಾದಷ್ಟು ಹಾಕಿರ್ತಾರೆ. ಆ ಬರೀ ಫಸ್ಟ್ ಪೇಜ್ ಚಾರ್ಜ್ ಶೀಟ್ ಇರುತ್ತಲ್ಲ, ಅದೇ ಒಂದು 100-150 ಪೇಜ್ ಇರುತ್ತೆ. ಅದನ್ನ ನಾವು ಬರೀಬೇಕು ಅಂತ ಹೋದ್ರೆ ಎಷ್ಟು ಉದ್ದ ಆಗುತ್ತೆ ಅಂತ ದೇವರೇ ಕಾಪಾಡ್ಬೇಕು ಅಂತ ಸಿಂಪಲ್ ಆಗಿ ಹೇಳುವಂಥದ್ದು. ಈ 324 ಕೇಸ್ ಅಂತ ನಾವು ಸ್ಯಾಂಪಲ್ ತಗೊಂಡ್ವಿ. 324 ಏನಾಗುತ್ತೆ, ಮುಂಚೆ ಅವೆಲ್ಲ ಹೇಳಿದ್ವಿ, ವಾಲಂಟರಿ ಕಾಸಿಂಗ್ ಹರ್ಟ್ ವಿತ್ ಎ ಡೆಡ್ಲಿ ವೆಪನ್. ಪೊಲೀಸ್ ಅವ್ರ ಕೇಸ್ ಏನಂತ ಕೇಳ್ತಾರೆ, ತಾರೀಕು 10-12-1996 ಬೆಳಗ್ಗೆ 10:20 ಅವ್ರು ಒಬ್ರು ಇಂಥ ಊರಲ್ಲಿ ವಾದಿಯು ಇದು ಫಿರ್ಯಾದಿಯು ನಡೆದುಕೊಂಡು ಹೋಗುತ್ತಿದ್ದಾಗ ಆರೋಪಿಯು ವಿನಾಕಾರಣ ಜಗಳ ತೆಗೆದು ಅವಾಚ್ಯ ಶಬ್ದಗಳಿಂದ ಅಲ್ಲಿ ಬರ್ಬಿಡೋದು, ಅವಾಚ್ಯ ಶಬ್ದಗಳಿಂದ ಬೈದು 324 ಅವಾಚ್ಯ ಶಬ್ದಗಳಿಂದ ಬೈದು ದೊಣ್ಣೆಯಿಂದ ಹೊಡೆದು ಸಾಧಾರಣ ಸ್ವಲ್ಪ ಗಾಯಗಳುಂಟು ಮಾಡಿದ್ದಾರೆ ಅಂತ ಒಂದು ಅಲಿಗೇಷನ್ ಇರುತ್ತೆ. ಇನ್ನು ಸ್ವಲ್ಪ ಬರ್ಕೋತಾರೆ ಇರ್ಲಿ. ಇದು ನಾವು ಸಿಂಪಲ್ ಆಗಿ ಬರಿಬಹುದು. ಏನಂತ ಬರೀತೀನಿ, ದಿಸ್ ಚಾರ್ಜ್ ಶೀಟ್ ಈಸ್ ಫೈಲ್ಡ್. ಅದು ಏನೊಂಥರ ಸೋ ಫೈಲ್ಡ್ ಯಾಕೆ ಬೇಕಾಗಲ್ಲ, ನಮ್ಮ ಮೇಲ್ಗಡೆ ಡಿಸ್ಕ್ರಿಪ್ಷನ್ ಇರುತ್ತೆ ಇದರಲ್ಲಿ. ಅದ್ರ ಬಗ್ಗೆ ನಿಮ್ ಕಾಸ್ಟ್ ಟೈಟ್ಲ್ ಬಗ್ಗೆ ಹೇಳಿಲ್ಲ, ಕೊನೆಗೆ ಹೇಳ್ತೀನಿ. 2 ಆದ್ಮೇಲೆ ಒಂದು ಪಟ್ಟಿ ಹೇಳ್ತೀನಿ. ಕಾಸ್ಟ್ ಟೈಟ್ಲ್ ಅಲ್ಲಿ ಹೇಳ್ಬೇಕಾಗಿತ್ತು. ಅಲ್ಲಿ ಹೇಳ್ತೀವಿ ಕಂಪ್ಲೇಂಟ್ ಯಾರು, ಅವನ ಡಿಸ್ಕ್ರಿಪ್ಷನ್ ಬರೆದಿರ್ತೀವಿ, ಡಿಫೆನೆಂಟ್ ಯಾರು, ಅವನ್ ಡಿಸ್ಕ್ರಿಪ್ಷನ್ ಬರೆದಿರ್ತೀವಿ. ಅಲ್ಲಿ ಇರುತ್ತೆ ಸ್ಟೇಟ್ ಆಫ್ ಕರ್ನಾಟಕ ರೆಪ್ರೆಸೆಂಟೆಡ್ ಬೈ ಸಬ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ಅಥವಾ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ಅಂತ ಬರೆದಿರ್ತೀವಿ. ಹಾಗಾಗಿ ಅಲ್ಲಿ ಬೇಕಾಗಲ್ಲ. ಅವಾಗ ಡೈರೆಕ್ಟ್ ನಾವು ದಿಸ್ ಚಾರ್ಜ್ ಶೀಟ್ ಈಸ್ ಫೈಲ್ಡ್ ಬೈ ದಿ ಕಂಪ್ಲೈಂಟ್ alleging that on so and so date, at so and so date, at so and so time, at so and so place, the accused voluntarily caused hurt to PW1, to CW1, in a charge sheet witness, CW1 Timmaya, and that thereby he has committed an offence punished under section 324 of the IPC 1860 ಅಂತ ಬರೆದ್ರೆ ಸಾಕು. ಸಿಂಪಲ್ ಆಗಿ ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ. And this charge sheet is filed by the complainant alleging that on so and so date at 9 AM or 10 AM at 9 AM at Timmapura village, the accused voluntarily caused hurt to CW1 Ramaya with a knife or with a club stick, with a club ಅಂತ ಬೇಕಾಗಿ ತಗೊಂಡೆ, ಚೂರು ಎಕ್ಸ್ಪ್ಲೈನ್ ಮಾಡೋಣ ಅಂತ. ವಿತ್ ಎ ಕ್ಲಬ್ ಅಂಡ್ ದಟ್ ದೇರ್ ಬೈ he has committed an offence punished under section 324 of the IPC 1860. ಅದನ್ನ ಕನ್ನಡದಲ್ಲಿ ಇಷ್ಟೇ ಸಿಂಪಲ್ ಕೇಸ್. ಇವಾಗ ಇಷ್ಟ ಅಂದ್ರೆ ಗೊತ್ತಾಗುತ್ತೆ. ಕನ್ನಡದಲ್ಲಿ ಹೇಳ್ಬಿಡ್ತೀನಿ ಅದನ್ನ. ಕನ್ನಡದಲ್ಲಿ ತಾರೀಕು 12-10-1996 ಬೆಳಗ್ಗೆ 9 ಗಂಟೆಗೆ ತಿಮ್ಮಾಪುರ ಗ್ರಾಮದಲ್ಲಿ ಆರೋಪಿಯು ದೊಣ್ಣೆಯಿಂದ ಫಿರ್ಯಾದಿ ರಾಮಯ್ಯನಿಗೆ ಹೊಡೆದು ಸಾಧಾರಣ ಸ್ವರೂಪದ ಗಾಯಗಳುಂಟು ಮಾಡಿ 1860 ಭಾರತ ದಂಡ ಸಂಹಿತೆಯ 324ನೇ ವಿಧಿಯನ್ವಯ, ಕಲಂ ಬರೆಯದೆ ಬೇಡ, ಸಿಂಪಲ್ ವಿಧಿ, ನಮ್ಮ ಕನ್ನಡದಲ್ಲಿ ಬರೆಯೋಣ, ಕಲಂ ಅದ್ಯಾಕೆ ಇಂಗ್ಲಿಷು, 324ನೇ ವಿಧಿಯನ್ವಯ ಶಿಕ್ಷಾರ್ಹ ಅಪರಾಧವೆಸಗಿರುವುದಾಗಿ ಆರೋಪಿಸಿ ಈ ದೋಷಾರೋಪಣ ಪತ್ರವನ್ನು ಸಲ್ಲಿಸಲಾಗಿದೆ. ಇಷ್ಟರಲ್ಲಿ ಕೇಸ್ ಗೊತ್ತಾಗ್ಬಿಡುತ್ತೆ ಏನು ಅಂತ. ಇಷ್ಟೇ ಕೇಸ್ ಅಲ್ವಾ. ಅಕ್ಯೂಸ್ ಏನ್ ಮಾಡ್ದ, ಒಂದು ದೊಣ್ಣೆ ತಗೊಂಡು ಇವನು ಹೊಡೆದು ಗಾಯ ಮಾಡಿದ. ಇಷ್ಟು ಕೇಸ್ ನಮಗೆ 324 ಬಂತು. ಏನೇನ್ ಪ್ರೂವ್ ಮಾಡ್ಬೇಕಾಗತ್ತೆ? ಒಂದು ಅಕ್ಯೂಸ್ ಹೊಡೆದ ಅಂತ ಫಿರ್ಯಾದಿಗೆ, ಎರಡನೇದು
ದೊಣ್ಣೆ ಇತ್ತು, ಆ ದೊಣ್ಣೆ ಒಂದು ಅಪಾಯಕಾರಿ ಇದು ಮಾರಕಾಸ್ತ್ರ ಅಂತ ಬೇಕು. ಮಾರಕಾಸ್ತ್ರ ಅದು ಎಕ್ಸ್ಪ್ಲೈನ್ ಮಾಡ್ತಾರೆ ಆಮೇಲೆ ನೋಡೋಣ ಏನು ಅಂತ. ಮಾರಕಾಸ್ತ್ರ ಅಂತ ಇರ್ಬೇಕು. ಮೂರನೇದು ಗಾಯ ಆಗಿರ್ಬೇಕು. ಅದು ಯಾವ ತರ ಗಾಯ, ನೇಚರ್ ಆಫ್ ಗಾಯ ಅಂತ 320 ಹೇಳ್ತಾರೆ. ಯಾವ ತರ ಗಾಯ, ಇಂಜುರಿ ಅಂದ್ರೆ ಏನು ಅಂತ, ಹರ್ಟ್ ಅಂದ್ರೆ ಏನು ಅಂತ ಹೇಳ್ತಾರೆ ಅಲ್ಲಿ. ಆಮೇಲೆ ನಾಲ್ಕನೇದು ಮೆನ್ಸ್ಟಿಯಾ ಅಂದ್ರೆ ಉದ್ದೇಶ ಅಥವಾ ನಾಲೆಡ್ಜ್, ಇವಿರ್ಬೇಕು. ಇವಿಷ್ಟು ನಮಗೆ ಐಡಿಯಾ ಮನೆಗೆ ಬಂದ್ಬಿಟ್ಟಿರುತ್ತೆ. ಇದನ್ನೇ ದಿಸ್ ವೆರಿ ಬ್ರೀಫ್ ಇಂಟ್ರೊಡಕ್ಷನ್ ಇದೇ ಸಾಕು ಕೇಸು. ಫಸ್ಟ್ ಆಫ್ ಆಲ್ ಕಾನೂನಲ್ಲಿ ಬ್ರೀಫ್ ಆಕ್ಟ್ಸ್ ಆಫ್ ಪ್ರಾಸಿಕ್ಯೂಷನ್ ಕೇಸ್ ಹೇಳಿದೆ ಅಂತ ಇಲ್ಲ. ನಾವು ಇದನ್ನ ಬೇಡಿದ್ರೆ ಈ ಪ್ರಾಸಿಕ್ಯೂಷನ್ ಕೇಸ್ ಏನು ಅಂತ ಗೊತ್ತಾಯ್ತು. ಇಷ್ಟೇ ತಾನೇ ಪ್ರಾಸಿಕ್ಯೂಷನ್ ಕೇಸು. ಅವನು ಹೊಡೆದ, ಕೋಲ್ ತಗೊಂಡು ಹೊಡೆದು ಗಾಯ ಮಾಡ್ದ, 324 ಅಫೆನ್ಸ್ ಮಾಡಿದ, ಇದಿಷ್ಟೇ ಕೇಸು. ಅಷ್ಟು ಹೇಳಿದ್ರೆ ಸಾಕು, ಎಲ್ಲ ಐಡಿಯಾ ಬಂದ್ಬಿಡುತ್ತೆ. ನೆಕ್ಸ್ಟ್ ಎರಡನೇ ಪ್ಯಾರಾದಲ್ಲಿ ಏನ್ ಹೇಳ್ತೀವಿ, ಅವನು ಪೊಲೀಸರು ಅರೆಸ್ಟ್ ಮಾಡಿದ್ರು ಅವೆಲ್ಲ ಏನು ಬೇಕಾಗಿಲ್ಲ ನಮ್ಗೆ ನಾವು ಎರಡನೇ ಪ್ಯಾರಾದಲ್ಲಿ ಈ ಚಾರ್ಜ್ ಶೀಟ್ ಹಾಕಿದ ತಕ್ಷಣ ಎಷ್ಟು ಏನಾಗುತ್ತೆ, ಕೋರ್ಟ್ ಬಂದಿದೆ, ಚಾರ್ಜ್ ಶೀಟ್ ಹಾಕಿದ ತಕ್ಷಣ ವಿ ಹ್ಯಾವ್ ಟು ಟೇಕ್ ಕಾಗ್ನಿಸೆನ್ಸ್. ಅದನ್ನ ಸಂಜ್ಞೆಯ ತಗೋತೀವಿ, ಆ ಸಂಜ್ಞೆಯ ಅಪರಾಧ ಸಂಜ್ಞೆಯ ತಗೋತೀವಿ. ಏನಂತ ಬರೀತೀವಿ, ಆಫ್ಟರ್ ಟೇಕಿಂಗ್ ಮತ್ತೆ ಕಾಗ್ನಿಸ್ ತಗೋತೀವಿ ಫಸ್ಟ್. ಅದನ್ನ ಕಾಗ್ನಿಸ್ ತಗೊಂಡು ಸಮನ್ಸ್ ಇಶ್ಯೂ ಮಾಡ್ತೀವಿ ಕೋರ್ಟಲ್ಲಿ ಅಲ್ವಾ. ಯಾಕಂದ್ರೆ ಅವ್ನು ಬೇಲ್ ಇರ್ತಾನೆ, 324 ಬೇಲ್ ಬಿಟ್ಟಿರ್ತಾರೆ ಪೊಲೀಸ್ ಸ್ಟೇಷನ್ ಅಲ್ಲಿ. ನಾವು ಕಾಗ್ನಿಸೆನ್ಸ್ ತಗೊಂಡು ಅಥವಾ ಸಂಜ್ಞೆಯ ತಗೊಂಡು ಸಮನ್ಸ್ ಇಶ್ಯೂ ಮಾಡ್ತೀವಿ. ಸಮನ್ಸ್ ಅದು ನಾವು ಹಂಗೆ ಬರೀತೀವಿ, ಆಫ್ಟರ್ ಟೇಕಿಂಗ್ ಕಾಗ್ನಿಸೆನ್ಸ್ ಕೋರ್ಟ್ ಇಶ್ಯೂಡ್ ಸಮನ್ಸ್ ಟು ದಿ ಅಕ್ಯೂಸ್ಡ್. ಆಮೇಲೆ ಅದು ಅಷ್ಟು ಅದು ಎಕ್ಸ್ಟ್ರಾನೇ, ಇದೊಂದ್ರೆ ಎಕ್ಸ್ಟ್ರಾ ಆಯ್ತು. ಆಮೇಲೆ ಇನ್ ರೆಸ್ಪಾನ್ಸ್ ಟು ಸಮನ್ಸ್ ದಿ ಅಕ್ಯೂಸ್ಡ್ ಅಪಿಯರ್ಡ್, ಬಂದ್ಮೇಲೆ ನೆಕ್ಸ್ಟ್ ನಾವೇನು ಬಿಡ್ತೀವಿ, ಅವ್ರಿಗೆ ಕಾಪೀಸ್ ಆಫ್ ಚಾರ್ಜ್ ಶೀಟ್ ಕೊಡಬೇಕು. ಬೇಲ್ ಗೀಲ್ ಬಿಟ್ಟಿರೋದವೆಲ್ಲ ಇರ್ತಾವಲ್ಲ, ಅದೇನು ತಲೆ ಕೆಡಿಸ್ಕೋಬೇಕಾಗಿಲ್ಲ ನಾವು, ಅದು ಪ್ರೊಸೀಡಿಂಗ್ಸ್ ಅಲ್ಲಿ ಇರುತ್ತೆ, ನಮ್ಗೆ ಇಲ್ಲಿ ಜಜ್ಮೆಂಟ್ ಬೇಕಾಗಿಲ್ಲ. ನಾವು ಕಾಗ್ನಿಸೆನ್ಸ್ ತಗೊಂಡ್ವಿ, ಸಮನ್ಸ್ ಕೊಟ್ವಿ, ಸಮನ್ಸ್ ಕೊಟ್ಮೇಲೆ ಅವ್ನು ಬಂದ ಮೇಲೆ ಅವನಿಗೆ ಕಾಪೀಸ್ ಆಫ್ ಚಾರ್ಜ್ ಶೀಟ್ ಕೊಟ್ವಿ. ಇಷ್ಟೇ ತಾನೇ ಆಗೋದು, ಕಾಪೀಸ್ ಆಫ್ ಚಾರ್ಜ್ ಕೊಟ್ವಿ. ಆಮೇಲೆ ಎರಡು ಕಡೆನೂ ಕೇಳಿದ್ವಿ, ಯಾಕಂದ್ರೆ ಹಿಯರ್ ಬಿಫೋರ್ ಈ ಚಾರ್ಜಿಂಗ್ ಬೇಕಲ್ಲ, ಎರಡು ಕಡೆನೂ ಕೇಳ್ಬಿಟ್ಟು ಅದು ಆಧಾರ ಇತ್ತು ಅಂತ ಗೊತ್ತಾಯ್ತು, ಅವನ ಮೇಲೆ ಚಾರ್ಜ್ ಮಾಡಿದ್ವಿ, ಚಾರ್ಜನ್ನ ಓದ್ ಹೇಳಿದ್ವಿ. ಅವನ ಅದನ್ನ ತಪ್ಪು ಮಾಡಿಲ್ಲ ಅಂತ ಹೇಳ್ದ, ತಪ್ಪು ಮಾಡಿದಾನಂದ್ರೆ ಅದು ಬೇರೆ ವಿಷಯ, ತಪ್ಪು ಮಾಡಿಲ್ಲ ಅಂತ ಹೇಳಿದ. ಆಮೇಲೆ ಪ್ರಾಸಿಕ್ಯೂಷನ್ ಎವಿಡೆನ್ಸ್ ಮಾಡಿದ್ರು, ಇಷ್ಟು ವಿಟ್ನೆಸ್ ಎಕ್ಸಾಮ್ ಮಾಡಿದ್ರು, ಇಷ್ಟು ಡಾಕ್ಯುಮೆಂಟ್ಸ್ ಆಯ್ತು, ಇಂಥ ಪ್ರಾಪರ್ಟಿ ಪ್ರೊಡ್ಯೂಸ್ ಮಾಡಿದ್ರು, ಅದು ಮಾರ್ಕ್ ಆಯ್ತು. ಆಮೇಲೆ ಅದಾದ್ಮೇಲೆ 330 ಅವ್ನು ವಿಚಾರಣೆ ಮಾಡಿದ್ವಿ ಆರೋಪಿನ. ಆಮೇಲೆ ಡಿಫೆನ್ಸ್ ಎವಿಡೆನ್ಸ್ ಇದ್ರೆ ಕೊಟ್ಟರು, ಆರ್ಗ್ಯುಮೆಂಟ್ಸ್ ಅಲ್ವಾ. ಇದನ್ನ ನಾವು ಹಿಂಗ್ ಬರೀತಿದ್ವಿ. ಈಗ ಫಸ್ಟ್ ಪ್ಯಾರಾ ಇಂಟ್ರೊಡಕ್ಷನ್ ಆಯ್ತು. ಸೆಕೆಂಡ್ ಪ್ಯಾರಾದಲ್ಲಿ ಆಫ್ಟರ್ ಟೇಕಿಂಗ್ ಕಾಗ್ನಿಸೆನ್ಸ್ the court issued summons to the accused, full stop. In response to the summons, the accused appeared before the court. Next to complaints of section 207 copies of charge sheet documents furnished to the accused. Next to after hearing both the sides before claiming charge, charge, this court framed charge for the offense punished under section 324 of the IPC 1860 against the accused. The said charge was read over and explained to him. Full stop. The accused pleaded not guilty to the same and claimed to be tried. ವಿಚಾರಣೆ ಮಾಡಿ ಅಂತ ಕೇಳ್ಕೊಂಡ. ಇಷ್ಟನ್ನು ಕನ್ನಡದಲ್ಲಿ ಹೇಳುವಂತದ್ದು. ಸಂಜ್ಞೆಯ ತೆಗೆದುಕೊಂಡ ನಂತರ, ನ್ಯಾಯಾಲಯವು ಸದರಿ ಅಪರಾಧಕ್ಕೆ ಸಂಜ್ಞೆಯ ತೆಗೆದುಕೊಂಡ ನಂತರ ಆರೋಪಿಗೆ ಸಮನ್ಸ್ ಕೊಡಲಾಯಿತು. ಆರೋಪಿಯು ಹಾಜರಾದ ನಂತರ ಆತನಿಗೆ ಅಭಿಯೋಜಕದ ದಾಖಲೆಗಳ ನಕಲುಗಳನ್ನು ಕೊಡಲಾಯಿತು. ಉಭಯ ಪಕ್ಷದವರ ದೋಷಾರೋಪಣೆಗೆ ಮುನ್ನ ಉಭಯ ಪಕ್ಷದವರ ವಾದವನ್ನು ಕೇಳಿ 1860 ಭಾರತ ದಂಡ ಸಂಹಿತೆಯ 324ನೇ ವಿಧಿಯನ್ವಯ ಆರೋಪಿಯ ವಿರುದ್ಧ ದೋಷಾರೋಪಣೆಯನ್ನು ಹೊರಸಲಾಯಿತು. ಆ ದೋಷಾರೋಪಣೆಯನ್ನು ಆರೋಪಿಗೆ ಓದಿ ತಿಳಿಸಿ ಹೇಳಿದಾಗ ಆತ ತಪ್ಪು ಮಾಡಿಲ್ಲವೆಂದು ವಿಚಾರಣೆ ಮಾಡಬೇಕೆಂದು ಕೋರಿಕೊಂಡ. ಇಷ್ಟ ಆಯ್ತಾ? ನೆಕ್ಸ್ಟ್ ಎವಿಡೆನ್ಸ್ ತಾನೆ. ದೆನ್ ನೆಕ್ಸ್ಟ್ ಪ್ಯಾರಾ ತಗೊಳ್ರು ಒಳ್ಳೇದಲ್ಲಿ. ದೆನ್ ಆನ್ ಬಿಹಾಫ್ ಆಫ್ ದಿ ಪ್ರಾಸಿಕ್ಯೂಷನ್ 6 witnesses were examined as Exhibit P, as PW1 to PW6, and 5 documents were marked as Exhibit P1 to Exhibit P5, and also 1 material object as per MO1 was marked. ಹೀಗೆ
ಅಂದ್ರೆ ಅಭಿಯೋಜಕದ ಪರ 5 ಸಾಕ್ಷಿಗಳನ್ನು 5 ಸಾಕ್ಷಿಗಳನ್ನು ಆಸಾ 1ರಿಂದ ಆಸಾ 5ರಂತೆ ವಿಚಾರಣೆ ಮಾಡಿಕೊಂಡು ಅಭಿಯೋಜನೆಯು ತನ್ನ ಪರ 5 ಸಾಕ್ಷಿಗಳನ್ನು ಆಸಾ 1ರಿಂದ ಆಸಾ 5ರಂತೆ ವಿಚಾರಣೆ ಮಾಡಿಕೊಂಡು 8 ದಾಖಲೆಗಳನ್ನು ವಿಚಾರಣೆ P1ರಿಂದ ವಿಚಾರಣೆ P8ರಂತೆ ಗುರುತಿಸಿಕೊಂಡಿದ್ದಲ್ಲದೆ ಒಂದು ಮುದ್ದೆಮಾಲನ್ನು ಮುಮ್ಮಾ 1ರಂತೆ ಗುರುತಿಸಿಕೊಂಡಿತು. ಇಷ್ಟು. ವಿತ್ ದಟ್ ಎವಿಡೆನ್ಸ್ ದಿ ಪ್ರಾಸಿಕ್ಯೂಷನ್ ಕ್ಲೋಸ್ ಇಟ್ಸ್ ಸೈಡ್. ಅಲ್ಲಿ ಹೇಳ್ಬಿಡ ಈ ಸಾಕ್ಷ್ಯದೊಂದಿಗೆ ಅಭಿಯೋಜಕವು ತನ್ನ ಸಾಕ್ಷ್ಯವನ್ನು ಮುಗಿಸಿಕೊಂಡಿತು. ನೆಕ್ಸ್ಟ್ ಸ್ಟೇಜು 313. ಇಲ್ಲಿ ಒಂದು ತಪ್ಪು ನಾವು ಮಾಡೋದು ದೊಡ್ಡದಾಗಿ ಸಾಮಾನ್ಯವಾಗಿ ಮಾಡೋದು 313 ಸ್ಟೇಟ್ಮೆಂಟ್ ಅಂತ ಹೇಳ್ತೀವಿ. ಇದು 313 ಸ್ಟೇಟ್ಮೆಂಟ್ ಅಲ್ಲ. ಸ್ಟೇಟ್ಮೆಂಟ್ ಬರೋದು ಬೇರೆ ಕಡೆ. ಇದು ಎಕ್ಸಾಮಿನೇಷನ್ ಆಫ್ ಅಕ್ಯೂಸ್ಡ್. ನೋಡಿ 313 ಆಫ್ CRPC ಬೇಕಾದ್ರೆ ಚೆಕ್ ಮಾಡಿ. ಎಲ್ಲೂ ಒಂದ್ ಕಡೆನೂ ಸ್ಟೇಟ್ಮೆಂಟ್ ಅಂತ ಪದನೇ ಉಪಯೋಗಿಸಿಲ್ಲ. ಸ್ಟೇಟ್ಮೆಂಟ್ ಬರೋದು 242 ಅಲ್ಲಿ ಬರುತ್ತೆ, ಅಕ್ಯೂಸ್ಡ್ 164 ಬರುತ್ತೆ, ಅದು 162 ಬರುತ್ತೆ, 161 ಬರುತ್ತೆ, ಈ ಕಡೆ ಬರುತ್ತೆ ಹೊರತು ಇನ್ನೆಲ್ಲೂ ಬರೋದಿಲ್ಲ. ಇದು 313 ಎಕ್ಸಾಮಿನೇಷನ್ ಆಫ್ ಅಕ್ಯೂಸ್ಡ್. ಆರೋಪಿ ವಿಚಾರಣೆ ಮಾಡುವಂತದ್ದು. ಆರೋಪಿಯ ಮೇಲಿನ ಸಾಕ್ಷ್ಯಕ್ಕೆ ಮೆಟೀರಿಯಲ್ ಇನ್ಕ್ರಿಮೇಟಿಂಗ್ ಎವಿಡೆನ್ಸ್ ಬಗ್ಗೆ ನಾವು ಅವತ್ತನ್ನು ವಿಚಾರಣೆ ಮಾಡಿ ಅದನ್ನ ಎಕ್ಸ್ಪ್ರೆಷನ್ ತಗೊಳ್ಳುವಂತದ್ದು ಎಲ್ಲ ನಾವು ಬರೀಬೇಕಾಗಿರೋದು. ಆನ್ ಎಕ್ಸಾಮಿನೇಷನ್ ಆಫ್ ದ ಅಕ್ಯೂಸ್ಡ್ ಅಂಡರ್ ಸೆಕ್ಷನ್ 313 ಆಫ್ ದಿ CRPC 1973 ದಿ ಅಕ್ಯೂಸ್ಡ್ ಗೇವ್ ಸೋ ಆನ್ಸರ್ಸ್ ಅಥವಾ ಹಿ ಡಿನೈಡ್ ದಿ ಕಂಟೆನ್ಷನ್ ಆಫ್ ದಿ ಪ್ರಾಸಿಕ್ಯೂಷನ್. ಈ ತರ ಅಂದ್ರೆ 1973 ಅಪರಾಧ ಪ್ರಕ್ರಿಯೆ ಸಂಹಿತೆಯ 313ನೇ ವಿಧಿಯನ್ವಯ ಆರೋಪಿಯನ್ನು ವಿಚಾರಣೆ ಮಾಡಿದಾಗ ಆತ ಅಭಿಯೋಜಕದ ನಿಲುವನ್ನು ಅಲ್ಲ ಹೇಳದಿದ್ದು ತಾನು ತಪ್ಪು ಮಾಡಿಲ್ಲವೆಂದು ಹೇಳಿದ್ದಾರೆ. ಈ ತರ ಬರೆಯ ಅವನು ಏನ್ ಹೇಳ್ತಾನೋ ಅದನ್ನ. ಈಗ 313(5) ಅಮೆಂಡ್ಮೆಂಟ್ ಆಗಿದೆ. 313 CRPC ಅಮೆಂಡ್ಮೆಂಟ್ ಆಗಿ 313 ಒಂದು 5ನೇ ಕ್ಲಾಸ್ ಒಂದು ಹಾಕಿದ್ದಾರೆ ಹೊಸದಾಗಿ. ಅದರಲ್ಲಿ ಈ ಅಕ್ಯೂಸ್ಡ್ ಈಸ್ ನೌ ಎಂಟೈಟಲ್ಡ್ ಟು ಫೈಲ್ ರಿಟರ್ನ್ ಸ್ಟೇಟ್ಮೆಂಟ್. ವಿ ಕ್ಯಾನ್ ಚೂಸ್ ಅದನ್ನ ನಾವು ಇನ್ಸ್ಟೆಡ್ ಆಫ್ recording evidence, examination question and answers, can direct the party to file his written statement, and we had on it. ಅದನ್ನ ಮಾಡಬಹುದು. ಅದನ್ನ we can make use of it at relevant places. ಇದು ಒಂದು ಸ್ಟೇಜ್ ಆಯ್ತು. ಅಕ್ಯೂಸ್ ಎಕ್ಸಾಮಿನ್ ಆಯ್ತು. ಇನ್ನು ನೆಕ್ಸ್ಟ್ ಪ್ಯಾರಾ ನಾವು ಅಕಸ್ಮಾತ್ ಡಿಫೆನ್ಸ್ ಎವಿಡೆನ್ಸ್ ಮಾಡಿದ್ರೆ ಅದನ್ನ ನೆಕ್ಸ್ಟ್ ಪ್ಯಾರಾದಲ್ಲಿ ಬರ್ಕೊಳ್ಳೋದು. on behalf of the accused, he got examined himself as JW1. ಒಂದು ವಿಟ್ನೆಸ್ ಎರಡು ವಿಟ್ನೆಸ್ ಇದೆ, ಅದು ಬೇಕಾದ್ರೆ ಮಾಡಿ, ಅಥವಾ ಡಾಕ್ಯುಮೆಂಟ್ಸ್ ಅನ್ನು ಕೊಟ್ರೆ ಅದು ಕೊಡ್ಬೋದು. ಈ 324 ಸಾಮಾನ್ಯವಾಗಿ ಇರೋಂಥದ್ದೆಲ್ಲ ಇದ್ರೆ ಕೊಟ್ರೆ ನೋಡುವಂಥದ್ದು ಅಷ್ಟೇ. ಇಷ್ಟ ಆಯ್ತು. ನೆಕ್ಸ್ಟ್ ಇವ್ನ ಕಡೆ ಆಯ್ತು, ಎವಿಡೆನ್ಸ್ ಅವ್ನ ಕಡೆ ಆಯ್ತು. ನೆಕ್ಸ್ಟ್ ಹರ್ಡ್ ಆರ್ಗ್ಯುಮೆಂಟ್ಸ್ ಆಫ್ ಬೋತ್ ಸೈಡ್ಸ್, ಅದು ಬರೀಬೇಕು. ರೆಕಾರ್ಡ್ಸ್ ಬರೋದು ಇದು ಸಾಮಾನ್ಯ ಬರೆಯೋದೆ. ಅದು ಅಷ್ಟು ನೋಡಿದ್ರೆ ಗಮನ ಕೊಟ್ಟಿದೀವಿ ಅಂತ ಹೇಳ್ತೀನಿ. ಕೇರ್ಫುಲಿ ಸ್ಕ್ರೂಟಿನೈಸ್ ಇವೆಲ್ಲ ಪದಗಳೇ ಬೇಕಾಗಿಲ್ಲ. ನಾವು ನಮ್ದು ಕರ್ತವ್ಯ ಏನು, ಕೇರ್ಫುಲ್ ಆಗಿ ನೋಡ್ಬೇಕಾದ್ದೇ ನಮ್ಮ ಕರ್ತವ್ಯ. ಅದಕ್ಕೆ ನಾವೇ ಹೇಳ್ಕೊಳ್ಳುವಂಥದ್ದು ಏನು, ಕೇರ್ಫುಲ್ ಆಗಿ ಸ್ಕ್ರೂಟಿನಿ ಮಾಡಿದೀವಿ ಅಂತ ಬೇಕಾಗಿಲ್ಲ. ಈ ಒಂದು ಲೈಟ್ ಆಗಿ ಹೇಳ್ಬೇಕು ಅಂತಂದ್ರೆ ಗುರುರಾಮ್ ಸ್ವಾಮಿ ನಮ್ಮ ಊರಿನ ಸಿಕ್ಕರ ಒಂದು ಪುಸ್ತಕದಲ್ಲಿ ಬರ್ತದೆ ಒಂದು, ಅದರಲ್ಲಿ ಚಂದ್ರಮತಿ ಅಂತ ನಾಟಕ ಬರುತ್ತೆ. ಆ ಚಂದ್ರಮತಿ ನಾಟಕದಲ್ಲಿ ಇದು ಸತ್ಯಹರ್ಷನ ನಾಟಕದಲ್ಲಿ ಚಂದ್ರಮತಿ ಬರ್ತಾಳೆ ಸ್ಟೇಜ್ಗೆ. ಬಂದಾಗ ಆಯಮಾನೆ ಹೇಳ್ಕೊಂಡ್ ಬರ್ತಾಳೆ, ಬಂದಾಳು ಚಂದ್ರಮತಿ ಬಂದಾಳು ಅಂತ. ಆಯಮಾನೆ ಬಂದಿದ್ದಾಳೆ, ಇನ್ ಚಂದ್ರಮತಿ ಅಂತ ಹೇಳ್ಕೊಳ್ಳೋದು ಯಾಕೆ? ಆತರ ನಾವು ನಮ್ಮ ಕೆಲಸ ಏನ್ ನಾವು ಮಾಡ್ಬೇಕು. ವಿ ಹ್ಯಾವ್ ಟು ಸ್ಕ್ರೂಟಿನೈಸ್ ಇಟ್ ಕೇರ್ಫುಲಿ, ವಿ ಹ್ಯಾವ್ ಟು ಅಪ್ರಿಶಿಯೇಟ್ ಇಟ್ ಕೇರ್ಫುಲಿ, ಅಂಡ್ ವಿ ಹ್ಯಾವ್ ಟು ಫುಲ್ಲಿ ಗೋ ಥ್ರೂ ದಿ ರೆಕಾರ್ಡ್ಸ್. ಅದು ನಾವು ಇನ್ನೊಂದ್ಸರಿ ಹೇಳ್ಕೊಳ್ಳೋದೇನ್ ಬೇಕಾಗಿಲ್ಲ. ಮಾಡಿ ಹರ್ಡ್ ಆರ್ಗ್ಯುಮೆಂಟ್ಸ್ ಆಫ್ ದಿ ಬೋತ್ ದಿ ಸೈಡ್ಸ್ ಎರಡು ಕಡೆನೂ ಕೇಳಿದ್ವಿ. ಅಂದ್ರೆ ಉಭಯ ಪಕ್ಷಗಾರರ ವಾದವನ್ನು ಕೇಳಲಾಯಿತು, ದಾಖಲೆಗಳನ್ನು ಕಡತವನ್ನು ಪರಿಶೀಲಿಸಲಾಯಿತು. ಇಷ್ಟು. ನೆಕ್ಸ್ಟ್ ಸ್ಟೇಜು ದಿ ಪಾಯಿಂಟ್ಸ್ ಫಾರ್ ಕನ್ಸಿಡರೇಷನ್ ಅಲ್ಲ, ಕನ್ಸಿಡರೇಷನ್ ಅಂತ ಎಲ್ಲ ಬರೀತಾರೆ, ಅದು ಬರೀಬಾರ್ದು, ಕಾನೂನು ಇದೆ. ಡಿಟರ್ಮಿನೇಷನ್. ನೆಕ್ಸ್ಟ್ ದಿ ಪಾಯಿಂಟ್ಸ್ ಫಾರ್ ಡಿಟರ್ಮಿನೇಷನ್ ಬರೀಬೇಕು. ಹಿಂಗ್ ಬರೆಯೋದು. ನೌ ದಿ ಪಾಯಿಂಟ್ಸ್ ದಟ್ ಅರೈಸ್ ಫಾರ್ ಡಿಟರ್ಮಿನೇಷನ್ ಇನ್ ದಿಸ್ ಕೇಸ್ ಆರ್ ಆಸ್ ಫಾಲೋಸ್. ಈಗ ಈ ಪ್ರಕರಣದಲ್ಲಿ ನಿರ್ಣಯಿಸಬೇಕಾದ ಅಂಶಗಳು ಅಥವಾ ನಿರ್ಣಯಾಂಶಗಳು ಈ ಕೆಳಗಿನಂತಿವೆ. ಹಿಂಗ್ ಬರೆಯೋದು. ಈಗ ಸಾಮಾನ್ಯವಾಗಿ ಇದನ್ನು ನೋಡಿದ್ರ ಪಾಯಿಂಟ್ಸ್ ಫಾರ್ ಕನ್ಸಿಡರೇಷನ್ ಡಿಟರ್ಮಿನೇಷನ್ ಯಾವುದೋ ಒಂದು ಅದ್ರಲ್ಲಿ ಬರ್ಕೊಂಡಿದ್ದಾಗ ಜಜ್ಮೆಂಟ್ಗಳಲ್ಲಿ ಹೆಂಗೆ ಅಂದ್ರೆ ಉದ್ದಕ್ಕೆ ಚಾರ್ಜ್ ಅಲ್ಲಿ ಇರೋದೆಲ್ಲ ಬರೀಬೇಕು. ಆನ್ ಸೋನ್ಸ್ ರೇಟ್ ಅದಷ್ಟು ಬೇಕಾಗಲ್ಲ, ತುಂಬಾ ಎಲ್ಲ ಚಾರ್ಜ್ ಅಲ್ಲಿ ಸಿಂಪಲ್ ಆಗಿ ಬರೀಬಹುದು. whether the prosecution has proved beyond reasonable doubt that the accused has committed offense punishable under section 324 of the IPC by voluntarily causing hurt with a deadly weapon, club, on so and so date at so ಇಷ್ಟೆಲ್ಲ ಏನು ಬೇಕಾಗಿಲ್ಲ, ಸಿಂಪಲ್ ಆಗಿ ಬರೆಯೋದು. whether the prosecution has proved that the accused is guilty of an offense punishable under section 324 of the IPC 1860 as alleged,
ಆಸ್ ಅಲೀಜ್ಡ್ ಅಂದ್ರೆ ಆರೋಪ ಮಾಡಿರುವಂತೆ. ವೆದರ್ ದಿ ಪ್ರಾಸಿಕ್ಯೂಷನ್ ಹ್ಯಾಸ್ ಪ್ರೂವ್ಡ್ ದಟ್ ದಿ ಅಕ್ಯೂಸ್ಡ್ ಹ್ಯಾಸ್ ಕಮಿಟೆಡ್ ಅನ್ ಅಫೆನ್ಸ್ ಪನಿಶ್ಡ್ ಅಂಡರ್ ಸೆಕ್ಷನ್ 324 ಆಫ್ ದಿ IPC ಆಸ್ ಅಲೀಜ್ಡ್. 1860 ಭಾರತ ದಂಡ ಸಂಹಿತೆಯ 320 ಅಭಿಯೋಜನೆಯ ನಿಲುವಿನಂತೆ 1860 ಭಾರತ ದಂಡ ಸಂಹಿತೆಯ 324ನೇ ವಿಧಿಯನ್ವಯ ಆರೋಪಿಯು ಶಿಕ್ಷಾರ್ಹ ಅಪರಾಧವೆಸಗಿರುವುದಾಗಿ ಅಭಿಯೋಜನೆಯು ಸಾಬೀತು ಮಾಡುತ್ತದೆಯೇ? ಅಷ್ಟು ಬರೆದ ಸಾಕು. ನಂಬರ್ 2, ವಾಟ್ ಆರ್ಡರ್ ಅಷ್ಟೇ. ಆಸ್ ಅಲೀಸ್ ಅಂತ ಹೇಳಿದಾಗ ಅಭಿಯೋಜನೆ ನಿಲುವು ಅಂತ ಹೇಳಿದಾಗ ಎಲ್ಲ ಬಂದ್ಬಿಡತ್ತೆ, ಏನೇನಾದ್ರು ಇಂಗ್ರೀಡಿಯೆಂಟ್ಸ್ ಇದೆ ಅಂತ ಗೊತ್ತಾಗುತ್ತೆ. ನಾವು ಮೇಲ್ಗಡೆ ಗಮನಿಸಿದೀವಿ, ನಮಗೆ 324 ಅಂದ ತಕ್ಷಣ ಇಂಥದ್ದು ಬೇಕಾಗುತ್ತೆ ಅಂತ. 324 ಅಫೆನ್ಸು ಪ್ರೂವ್ ಆಗಿದೆಯೋ ಇಲ್ವೋ ಅಂತ ನಾವು ಡಿಟರ್ಮಿನ್ ಮಾಡಕ್ಕೆ ವಿ ಹ್ಯಾವ್ ಟು ಕನ್ಸಿಡರ್ ಆಲ್ ದೋಸ್ ಕನ್ಸಿಡರೇಷನ್ಸ್. ಕನ್ಸಿಡರ್ ಯಾವ್ದು? ಅಕ್ಯೂಸ್ಡು ಹೊಡೆದ, ದೊಣ್ಣೆ ಅಪಾಯಕಾರಿ ಆಯುಧದಿಂದ ಹೊಡೆದ, ಮೂರನೇದು ಗಾಯ ಆಯ್ತು, ಮೆನ್ಸ್ಟಿ ಆಯ್ತು, ಇಷ್ಟು ಈ ತರ ಬರಬೇಕು. ಈ ತರ ಇದನ್ನ ಕನ್ಸಿಡರ್ ಮಾಡೋದು, ಡಿಟರ್ಮಿನ್ ಮಾಡೋದು ಇವನು ಈ ತರ ಶಿಕ್ಷೆ ಅಪರಾಧ ಮಾಡಿದಾನ ಇಲ್ವಾ ಅಂತಷ್ಟೇ. ಇದಿಷ್ಟು. ನೆಕ್ಸ್ಟ್ ಅದಾದ್ಮೇಲೆ ಪಾಯಿಂಟ್ಸ್ ಆಯ್ತು. ಪಾಯಿಂಟ್ಸ್ ಆದ್ಮೇಲೆ ಫೈಂಡಿಂಗ್ಸ್ ಕೊಡ್ಬೇಕು. ಪ್ರೂವ್ ಆಗಿದ್ರೆ ಫೈಂಡಿಂಗ್ಸ್ ಅಫರ್ಮೇಟಿವ್, ಆಮೇಲೆ ವಾಟ್ ಆರ್ಡರ್, ಅಲ್ಲಿ ಏನಂತ ಆರ್ಡರ್ ಸಿವಿಲ್ ಕೇಸ್ ಅದೇ ತರ. ಮತ್ತೆ ರೀಸನ್ಸ್ ಬೈ ಇಲ್ಲೂ ನಾವು ಅನ್ಡಿಸ್ಪ್ಯೂಟೆಡ್ ಫ್ಯಾಕ್ಟ್ಸ್ ಇದೆ ಬರ್ಕೊಂಡ್ಬಿಡ್ಬೋದು ಈಸಿ. ಅನ್ಡಿಸ್ಪ್ಯೂಟೆಡ್ ಫ್ಯಾಕ್ಟ್ಸ್ ಏನೇನಿದ್ರೆ ಅವೆಲ್ಲ ಬರೆದ್ಬಿಡಿ. ಈಗ ಸಾಮಾನ್ಯವಾಗಿ ಈ ಚಾರ್ಜ್ ಶೀಟ್ ಹಾಕಿದ್ದು, ಕಂಪ್ಲೇಂಟ್ ಕೊಟ್ಟದ್ದು, ಅಥವಾ ಕೆಲವು ಕಡೆ ಇರೋದಿಲ್ಲ, ಡಿಸ್ಪ್ಯೂಟ್ ಮಾಡಕ್ ಹೋಗಲ್ಲ. ಈಗ ಅವನ ಮತ್ತೆ ಅಥವಾ ಆಸ್ಪತ್ರೆ ಹೋಗಿದ್ದು ಡಿಗ್ರಿ ಮಾಡಿರಲ್ಲ ಕೆಲವು ಕಡೆ, ಎಸ್ಪೆಷಲಿ ಆಕ್ಸಿಡೆಂಟ್ ಕೇಸು ಈ ತರ ಕಡೆ. ಅವಾಗ ನಾವು ಅದನ್ನೆಲ್ಲ ಬರ್ಕೊಂಡ್ಬಿಟ್ರೆ ಅಷ್ಟು ಅದ್ರ ಬಗ್ಗೆ ಎವಿಡೆನ್ಸ್ ಡಿಸ್ಕಸ್ ಮಾಡೋದು ತಪ್ಪೋಗುತ್ತೆ. ಅದು ಪೇಜು ಅಷ್ಟು ಉಳಿಯುತ್ತೆ, ಟೈಮು ಉಳಿಯುತ್ತೆ, ನಮಗೊಂದು ಕ್ಲಾರಿಟಿ ಐಡಿಯಾ ಅಲ್ಲೇ ಸಿಕ್ಬಿಡುತ್ತೆ. ಎಲ್ಲಿ ಡಿಸ್ಪ್ಯೂಟ್ ಇರುತ್ತೋ ಅಲ್ಲಿ ಮಾತ್ರ ನಾವು ವಿ ಕ್ಯಾನ್ ಕಾನ್ಸಂಟ್ರೇಟ್ ಟು ದಿ ಪಾಯಿಂಟ್, ಅಂದ್ರೆ ಟಚ್ ದಿ ಪಾಯಿಂಟ್ ಅಲ್ಲೇ ಇಟ್ಕೋತೀವಿ ನಾವು. ಅವಾಗ ಈಸಿ ಆಗುತ್ತೆ ಡಿಟರ್ಮಿನ್ ಮಾಡಕ್ಕೆ. ಇಲ್ಲ ಯಾವ ತರ ಅನ್ಡಿಸ್ಪ್ಯೂಟೆಡ್ ಫ್ಯಾಕ್ಟ್ಸ್ ಇದ್ರೆ ಅದನ್ನ ಬರ್ಕೊಂಡ್ಬಿಟ್ರೆ ಅಲ್ಲೊಂದು ಅನುಕೂಲ ಆಗುತ್ತೆ. ನೆಕ್ಸ್ಟ್ ನಾವು ರೀಸನ್ಸ್ ಹೋಗ್ಬೋದು. ರೀಸನ್ಸ್ ಅಲ್ಲಿ ಪಾಯಿಂಟ್ ನಂಬರ್ 1, ಈಗ ಹೆಂಗ್ ಶುರು ಮಾಡೋದು ಅದನ್ನ, ಮತ್ತೆ ಒಂದ್ಸರಿ ಬ್ರೇಕ್ ಫ್ಯಾಕ್ಟ್ಸ್ ಪ್ರಾಸಿಕ್ಯೂಷನ್ ಅದು ಏನು ಬೇಕಲ್ಲ, ಡೈರೆಕ್ಟ್ ಆಗಿ ಎವಿಡೆನ್ಸ್ ಹೋಗೋದು. ಇವನೇ ಫಸ್ಟ್ ಎವಿಡೆನ್ಸ್ PW1 ಮಾಡಿರ್ತಾರೆ, ಅಲ್ಲಿಂದಾನೆ ಶುರು ಮಾಡ್ಬೋದು ನಾವು ಎವಿಡೆನ್ಸ್. ಅವನಿಂದಾನೆ PW1 has deposed that on so date when he was going on the way the accused came and abused him and hit with a stick or club with a clip. He sustained bleeding injuries on his hand, leg, ಯಾವ್ದು ಬಾಡಿ ಪಾರ್ಟ್ ಇತ್ತು ಅದು ಅಂತ ಇಷ್ಟು ಹೇಳ್ತಾನೆ ಅಲ್ವಾ. ನಾನು ಹೋಗ್ತಾ ಇದ್ದೆ, ವಾದಿಯು ತನ್ನ ಸಾಕ್ಷ್ಯ ತಾರೀಕು ಇಷ್ಟನೇ ತಾರೀಕು ಅಥವಾ 3 ವರ್ಷಗಳಿಂದ 4 ವರ್ಷಗಳಿಂದ ಈ ತರ ಟೈಮು ಇದೆಲ್ಲ ಹೇಳ್ಕೊಂಡು ಏನ್ ಹೇಳ್ತಾನೆ, ತಾರೀಖರಂದು ಬೆಳಗ್ಗೆ 9 ಗಂಟೆ ಸಮಯದಲ್ಲಿ ತಾನು ನಡೆದು ಹೋಗುತ್ತಿದ್ದಾಗ ಆರೋಪಿಯು ಬಂದು ತನ್ನನ್ನು ಅವಾಚ್ಯ ಶಬ್ದಗಳಿಂದ ಬೈದು ಒಂದು ದೊಣ್ಣೆಯಿಂದ ನನ್ನ ಕೈಗೆ ಹೊಡೆದ, ನನಗೆ ಕೈಗೆ ರಕ್ತಗಾಯವಾಯಿತು ಎಂದು ವಾಸ 1 ಫಿರ್ಯಾದಿಯು ತನ್ನ ಸಾಕ್ಷ್ಯದಲ್ಲಿ ಒಂದು PW1 ಹೇಳ್ತಾರೆ. ಆಮೇಲೆ ಅವನು PW1 ನೆಕ್ಸ್ಟ್ ಇನ್ನೊಂದು ಸೆಂಟೆನ್ಸ್ ಹೇಳ್ತಾನೆ, ಅಷ್ಟರಲ್ಲಿ ಇವರು ಪಕ್ಕದವರದ್ದು PW2 ಮತ್ತೆ PW3 ಬಂದು ನನ್ನನ್ನ ಬಿಡಿಸಿದ್ರು ಅಂತ, ನನ್ನ ಕಾಪಾಡಿದ್ರು, ರಕ್ಷಣೆ ಮಾಡಿದ್ರು ಅಂತ ಹೇಳ್ತಾನೆ ಇಲ್ಲಿ ಅವನು ಸೆಂಟೆನ್ಸ್ ಅಲ್ಲಿ. ತಕ್ಷಣ ಅಲ್ಲೇ ನಾವು ಅಂತ ಹೋಗ್ಬೇಕು. ಇಂಗ್ಲಿಷ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, PW1 has further stated that at that time PW2 and PW3 interfered and they rescued him ಅಂತ ಹೇಳ್ತಾರೆ. ಆ ಸಮಯಕ್ಕೆ ವಾದಿಯು ತನ್ನ ಫಿರ್ಯಾದಿಯು ತನ್ನ ಸಾಕ್ಷ್ಯವನ್ನು ಮುಂದುವರಿಸುತ್ತಾ ಆ ಸಮಯಕ್ಕೆ 2 ಮತ್ತು 3ನೇ ಸಾಕ್ಷಿಗಳು ಹಾಜರಾಗಿ ತನ್ನನ್ನು ರಕ್ಷಿಸಿದರು ಎಂದು ಹೇಳ್ತಾರೆ. ಇಷ್ಟು ಬಂತ. ಈಗ ನಾವು ನೆಕ್ಸ್ಟ್ ಏನ್ ಮಾಡ್ಬೇಕು, PW2 PW3 ಎವಿಡೆನ್ಸ್ ಇಲ್ಲೇ ತಗೋಬೇಕು ತಕ್ಷಣ. PW2 ಏನ್ ಹೇಳ್ತಾನೆ, ಅವನು ಅದನ್ನೇ ಹೇಳ್ತಾನೆ, ಹೌದು ನನಗೆ ಅದಕ್ಕೆ ಸ್ವಲ್ಪ ಕೂಗಾಟ ಕೆಲಸ ಅಲ್ಲಿ ಹೋದೆ, ಇವನು ಹೊಡೆದ, ನಾನು ಹೋಗಿ ಅವ್ನ ಗಾಯ ಆಯ್ತು, ನಾನು ಬಿಡಿಸ್ಕೊಂಡೆ ಅಂತ ಅದನ್ನೇ ಹೇಳೋದು. PW3 ಅದನ್ನೇ ಹೇಳ್ತಾನೆ. ಅವು ನಾವು ಒಂದೇ ಸರಿ ಹೇಳ್ಬೋದು, ಇಬ್ರು ಒಂದೇ ತರ ಹೇಳಿದಾಗ PW2 ಮತ್ತೆ PW3 ಒಂದೇ ಹೇಳಿದ್ರೆ ಈ ತರ ಹೇಳ್ಬೋದು. PW2 and PW3 ಇಮಿಡಿಯೇಟ್ ಆಗಿ PW ಎವಿಡೆನ್ಸ್ ಅಲ್ಲಿ ಇಷ್ಟು ಹೇಳಿದೀವಿ, ಗಾಯ ಆಯ್ತು, ನನ್ಗೆ ಹೊಡೆದ, ಗಾಯ ಆಯ್ತು ಅಂತ ಹೇಳ್ದ, ಇವರಿಬ್ರು ಬಂದು ಬಿಡಿಸೋದು ಅಂತ ಹೇಳ್ದ, ಇಷ್ಟನೇ ಹೇಳಿರೋದು. ನಾವು ಇನ್ನು ಬೇರೆ ಬಗ್ಗೆ ಏನು ಟಚ್ ಮಾಡಿಲ್ಲ. ಅವರು ಈ ತಕ್ಷಣ PW2 ಮತ್ತೆ PW3 ಎವಿಡೆನ್ಸ್ ತಗೋತೀವಿ. PW2 and 3 have deposed that on hearing the sound they went to that place and
they found that the accused was hitting PW1 with a club on his right hand or left hand, and that he sustained bleeding injuries, and that we rescued him. ಇಷ್ಟು ಹೇಳ್ತಾರೆ. 2 ಮತ್ತು 3ನೇ ಸಾಕ್ಷಿಗಳು ಸಹ ತಮ್ಮ ಸಾಕ್ಷ್ಯದಲ್ಲಿ ತಮಗೆ ಗಲಾಟೆ ಶಬ್ದ ಕೇಳಿಸಿ ತಾವು ಅಲ್ಲಿಗೆ ಹೋದಾಗ ಆರೋಪಿಯು ಫಿರ್ಯಾದಿಯ ಬಲಗೈಗೆ ದೊಣ್ಣೆಯಿಂದ ಹೊಡೆಯುತ್ತಿದ್ದು ಆತನಿಗೆ ರಕ್ತಗಾಯವಾಯಿತು, ನಾವು ಆತನನ್ನು ರಕ್ಷಿಸಿದೆವು ಇಷ್ಟು ಅಂತ. ಅಥವಾ PW2 ಸ್ವಲ್ಪ ಏನಾದ್ರು ಹೆಚ್ಚು ಕಡಿಮೆ ಇದ್ರೆ ಅಷ್ಟು ಹೇಳ್ಕೊಳ್ಳೋ ತೊಂದರೆ ಇಲ್ಲ. PW2 ಒಂದು ನಾನು ಬಂದೆ, PW2 ಕರೆಕ್ಟ್ ಇದೇ ತರ ಹೇಳ್ತಾನೆ, ನಾನು ಹೋಗಿ ಬಿಡಿಸಿದೆ ಅಂತ. PW3 ಏನ್ ಹೇಳ್ತಾನೆ, ನಾನು ಬಂದೆ, ಬರ್ತಾ ಇದ್ದಾಗ ಫುಲ್ಲಿ ಕರಾಬರೇಟ್ಸ್ ದಿ ಎವಿಡೆನ್ಸ್ ಆಫ್ PW1. ಈ 2 ಮತ್ತು 3ನೇ ಸಾಕ್ಷಿಗಳ ಸಾಕ್ಷ್ಯವು 1ನೇ ಸಾಕ್ಷಿಯ ಸಾಕ್ಷ್ಯವನ್ನು ಸಂಪೂರ್ಣವಾಗಿ ಅನುಮೋದಿಸುತ್ತವೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ರಾಸ್ ಎಕ್ಸಾಮಿನ್ ಅಲ್ಲಿ ತಗೋಬೇಕಾದ್ರೆ ನಾವು ಏನಾದ್ರು ನಮ್ದು ಇರುವಂತದ್ದು ಇಷ್ಟಲ್ಲಿ ನಮ್ದು ಇರುವಂತದ್ದು ಅಥವಾ ಇನ್ಯಾವ್ದು ಎಕ್ಸ್ಟ್ರಾ ಹೇಳಿಸ್ಬೇಕಂತ ಇದ್ರೆ ಈಗ ಅವನು ಬೇಕಾದ್ರೆ ತಗೊಳ್ಬಹುದು ಅಲ್ಲೇ. ಇಲ್ಲದೆ ಮುಂದಕ್ಕೆ ಹೋಗೋದು. ಮುಂದಕ್ಕೆ ನೆಕ್ಸ್ಟ್ ಏನ್ ಮಾಡ್ತಾನೆ, ಬಿಡಿಸಾಯ್ತು, ನೆಕ್ಸ್ಟ್ ಡೈರೆಕ್ಟ್ ಅವನು ಪೊಲೀಸ್ಗೆ ಹೋಗ್ಬಿಡ್ತಾನೆ. ಅದನ್ನೇ ಹೇಳ್ತಾನ PW1 ನೆಕ್ಸ್ಟ್ ಪ್ಯಾರ ತಗೊಳ್ಳೋದು. ನೆಕ್ಸ್ಟ್ ಪ್ಯಾರಾದಲ್ಲಿ PW1 has further stated that he went to police station immediately and lodged a complaint to the police ಅಂತ ಹೇಳ್ತಾನೆ. ಪೊಲೀಸರು ತೋರಿಸಿರ್ತಲ್ಲ, ಇದು ಪ್ರಾಸಿಕ್ಯೂಷನ್ ತೋರಿಸಿ ಎಕ್ಸಿಬಿಟ್ P1 ಅಂತ ಮಾರ್ಕ್ ಆಗಿರುತ್ತೆ. ನಾವು ಅಲ್ಲಿ ಬರೀತೀವಿ, ಅದನ್ನ ಹೀಗೆ ಬರೀಬಹುದು. PW1 has further stated that immediately he went to police station and lodged complaint as per exhibit P1 to the police. ಅವಾಗ ಅದನ್ನ ತಗೊಂಡವ್ರು ಇರ್ತಾರಲ್ಲ ಇನ್ಸ್ಪೆಕ್ಟರ್, ನಾವು ಅದನ್ನ ಅನ್ಡಿಸ್ಪ್ಯೂಟೆಡ್ ಫ್ಯಾಕ್ಟರ್ ಬರ್ಕೊಂಡಿದ್ರೆ ಅದೇನು ಬರೀಬೇಕಾಗಿಲ್ಲ. ಅಲ್ಲಿ ಇಲ್ಲದೆ ಇದ್ರೆ ಅನ್ಡಿಸ್ಪ್ಯೂಟೆಡ್ ಫ್ಯಾಕ್ಟರ್ ಇಲ್ಲಿ ಬರೆಯೋದು, ಇಲ್ಲಿ ತಗೊಂಡು ಕನೆಕ್ಷನ್ ಅಲ್ಲೇ ಯಾರು ಅವನು PW10 ಇನ್ಸ್ಪೆಕ್ಟರ್ PW5 the investigating officer has stated that on so and so date he received complaint exhibit P1 from so and so date from PW1 and that on its strength he registered a case and submitted FIR as per exhibit P3 ಎಲ್ಲ ಬರೆದ್ಬಿಡೋದು. ಅವಾಗ ನೋಡಿರ್ತಾನೆ ಆಮೇಲೆ ಏನ್ ಮಾಡ್ತಾರೆ, ನೆಕ್ಸ್ಟ್ ಸ್ಟೇಜ್ ಇಷ್ಟು ಇದಕ್ಕೆ ಕವರಾಟ್ ಇದೆ, ಇದು ಕರಾಬರೇಷನ್ ಆಯ್ತಲ್ಲ, ಅದು ನಾವು ಅದ್ರ ಮೇಲೆ ಎಂಡಾರ್ಸ್ಮೆಂಟ್ ನೋಡ್ಬೋದು, ಅದರಲ್ಲಿ ಅದೇ ಟೈಮ್ ಕೊಟ್ಟಿದಾರ ಏನೋ ಅಂತ. ಆಮೇಲೆ ಕಂಟೆಂಟ್ಸ್ ಅಲ್ಲಿ ನೋಡ್ಬೋದು. ಇವಾಗ ಈ ಕಂಟೆಂಟ್ಸ್ ಆಫ್ ಎಕ್ಸಿಬಿಟ್ P1 ನೋಡಕ್ಕೆ ಒಂದು ಹಂತ. ಕಂಟೆಂಟ್ಸ್ ಅಲ್ಲಿ ಏನ್ ಹೇಳ್ತಾನೆ, ಈ ಮೇಲೆ ಹೇಳಿದ್ನಲ್ಲ ಕತೆ, ನಾನು ಹೋಗ್ತಾ ಇದ್ದೆ, ಪಡೆದ ಇಲ್ಲ ಗಲಾಟೆ ಅದು ಇರ್ತದೆ. ಇದ್ರೆ ಅದನ್ನೇ ಬರೆಯೋದು as contents of exhibit P1 fully corroborate the evidence of PW about assault made by the accused ಅಷ್ಟು ಹೇಳೋದು. ಅಥವಾ ಬೇರೆ ಇದ್ರೆ ಇದಕ್ಕೆ ರಿವರ್ಸ್ ಇದೆ, ನಮ್ದೇ ಇರುವಂತ ಇದ್ರೆ ಅದನ್ನ ಬರೀಬಹುದು, ಇಷ್ಟು ಬರೆಯೋದು. ಆಮೇಲೆ ಇವನು ಪೊಲೀಸ್ನವ್ರು ಏನ್ ಹೇಳ್ತಾರೆ, ಅವ್ನು ನೋಡ್ದೆ ರಕ್ತ ಆಗ್ತಾ ಇತ್ತು, ರಕ್ತ ಬರ್ತಾ ಇತ್ತು, ನಾನು ತಕ್ಷಣ ಅವನ ಆಸ್ಪತ್ರೆ ಕಳಿಸ್ದೆ ಅಂತ ಹೇಳ್ತಾನೆ. ಆಗ ಇದು ಕರಾಬರೇಟ್ ಆಗುತ್ತೆ, ರಕ್ತ ಬರ್ತಾ ಇರೋದು. ಹಾಗೆ ಅವನು ಹೇಳಿದ ರಕ್ತ ಇವನ್ ಕೈಗೆ ರಕ್ತಗಾಯ ಆಗಿತ್ತ, ಇದೊಂದು ಕರಾಬರೇಟ್ ಆಗುತ್ತೆ, ಅದನ್ನು ಬರೀಬಹುದು. ಅದನ್ನ ಸೆಂಟೆನ್ಸ್ ಬರೆಯೋದು ಹೇಗೆ, PW5 the investigating officer has further stated that he noticed bleeding injury on the right hand of PW1 and that then immediately he sent PW1 to the hospital. ಇದು ಕರಾಬರೇಟ್ ಆಗುತ್ತೆ. ನೆಕ್ಸ್ಟ್ ತಕ್ಷಣ ಈಗ ಡೈರೆಕ್ಟ್ ಆಸ್ಪತ್ರೆಗೆ ಹೊಟ್ಟೋಗೋಣ ನಾವು, ಡೈರೆಕ್ಟ್ ಎವಿಡೆನ್ಸ್ ಹೀಗೆ. ಅದು ಕನ್ನಡದಲ್ಲಿ ಒಂದು ಮಾತು ಹೇಳ್ಬೇಕಾಗಿತ್ತು, ಹೇಳ್ತೀನಿ. 5ನೇ ಸಾಕ್ಷಿಯು ತನ್ನ ಸಾಕ್ಷ್ಯದಲ್ಲಿ ಫಿರ್ಯಾದಿಯ ಬಲಗೈಯಲ್ಲಿ ರಕ್ತಸ್ರಾವ ಆಗುತ್ತಿದ್ದು ನಾನು ಆತನ ಚಿಕಿತ್ಸೆಗಾಗಿ ವೈದ್ಯರ ಬಳಿ ಕಳುಹಿಸಿದೆ ಇಸ್ಪಾತ್. ಆಮೇಲೆ ತಕ್ಷಣ ವೈದ್ಯರು ತಗೊಳ್ಳೋದು, ವೈದ್ಯ ಸಾಕ್ಷಿ PW4 ಇರ್ತಾರೆ. PW4 ಡಾಕ್ಟರ್ ಸೋನ್ಸೋ has deposed that on so and so date at so and so time PW1 was accompanied by police with a history of assault by so and so with a weapon. ಅದೆಲ್ಲ ಬರ್ಕೊಂಡಿರ್ತಾರೆ, ಅದನ್ನ ಹೇಳ್ತಾರೆ ಅವರು. ಆಮೇಲೆ ಐ ನೋಟಿಸ್ ದಿ ಫಾಲೋಯಿಂಗ್ ಇಂಜುರೀಸ್, ಅದೇನು ಇಂಜುರಿ ಇರುತ್ತೆ ಅದು ಅದೇ ತರ ಇತ್ತು ಅಂದ್ರೆ ಅದು ಬರೆಯೋದು. ಅಥವಾ ಮೆಡಿಕಲ್ ಸರ್ಟಿಫಿಕೇಟ್, ಐ ನೋಟಿಸ್ ದಿ ಫಾಲೋಯಿಂಗ್ ಇಂಜುರೀಸ್ ಅಂಡ್ ದಟ್ ಐ ಶುಡ್ ಸರ್ಟಿಫಿಕೇಟ್ ಐ ಮೇಡ್ ಎ ನೋಟ್ ಆನ್ ಇನ್ ದಿ wound certificate in the accident register and issued a wound certificate as per so and so ಅಂತ. ಇದು ಅನ್ಡಿಸ್ಪ್ಯೂಟೆಡ್ ಇದ್ದು ಅಂದ್ರೆ ನಾವು ಅಲ್ಲೇ ಮೇಲೆ ಹೇಳ್ಬಿಟ್ಟಿದ್ರೆ ಅದು ಹೇಳ್ಬೇಕಾಗಿಲ್ಲ, ಇಲ್ಲಿ ಅಲ್ಲೇ ಹೇಳ್ಕೋಬಹುದು. ಬರೀ ಡೈರೆಕ್ಟ್ ಆಗಿ ಬರೀ wound certificate ಮಾತ್ರ ರೆಫರ್ ಮಾಡ್ಬೋದು. ಇಲ್ಲಿ ಆ wound certificate ನೋಡಿದಾಗ ಗಾಯ ಗೊತ್ತಾಗುತ್ತೆ. ಈ ಗಾಯಕ್ಕೂ ಅಲ್ಲಿ ಅವನು ಅಕ್ಯೂಸ್ಡ್ ಹೇಳಿದ್ನಲ್ಲ, PW1 ಹೇಳಿದ್ನಲ್ಲ, ಆ ಗಾಯಕ್ಕೂ ಟ್ಯಾಲಿ ಆದ್ರೆ ಬಲಗೈಗೆ ಗಾಯ ಆಯ್ತು ಅಂತ ಹೇಳ್ತಾರೆ, ರಕ್ತಸ್ರಾವ ಆಗ್ತಾ ಇತ್ತು ಅಂತ ಹೇಳ್ತಾನೆ. ಇಲ್ಲೂ ಅದೇ ತರ ಲ್ಯಾಸರೇಟೆಡ್ wound 2 ಇಂಚ್ 3 ಇಂಚ್ ವಿತ್ ಬ್ಲೀಡಿಂಗ್ ಪ್ರೆಸೆಂಟ್ ಅಂತ ಹೇಳ್ತಾರೆ. This evidence of PW5 ಡಾಕ್ಟರ್ corroborates the evidence of PW1 about the injury. ಇಲ್ಲಿ ಡಾಕ್ಟರ್ ಮಾಡೋದು ಸಾಮಾನ್ಯ ಕ್ರಾಸ್ ಎಕ್ಸಾಮ್ ಮಾಡೋ ಎದ್ರೆ ಆಗುತ್ತಾ, ಬಿದ್ರೆ ಆಗುತ್ತಾ, ಸೈಕಲ್ ಮೇಲೆ ಹೋದ್ರೆ ಆಗುತ್ತೆ, ಈ ತರದ ಪ್ರಶ್ನೆ ಎಲ್ಲ ಸಾಮಾನ್ಯ ಕೇಳಿರ್ತಾರೆ.
ಅದು ಸಪೋರ್ಟಿಂಗ್ ಎವಿಡೆನ್ಸ್ ಬೇರೆ ಏನೂ ಇರಲ್ಲ. ಹೌದು ಪ್ರಾಬಿಲಿಟೀಸ್ ಇರುತ್ತೆ, ಅದಾದ್ರೆ ಆಗಿರ್ಬೋದು ಸರಿ ಅದಕ್ಕೆ ಆತರ ಆಗಿದ್ಯಾ ಈ ಕೇಸಲ್ಲಿ ಅಂತ ಒಂದು ಎವಿಡೆನ್ಸ್ ಬೇಕಾಗುತ್ತೆ. ದಟ್ ಬರ್ಡನ್ ಲೈಸ್ ಆನ್ ದಿ ಇದು ಅಕ್ಯೂಸ್ಡ್. ಅವಾಗ ತೋರಿಸ್ಬೇಕಾದ್ರೆ ಅದ್ರ ಬಗ್ಗೆ ತೋರ್ಸಕ್ ಹೋಗಲ್ಲ, ಸುಮ್ಮನೆ ಬರೆದಿರ್ತಾರೆ. ಈ ಕ್ರಾಸ್ ಎಕ್ಸಾಮಿನ್ ಅಷ್ಟೇ, ಅಲ್ಲಿ ಏನು ಕ್ರಾಸ್ ಎಕ್ಸಾಮಿನ್ ಅಂದ್ರೆ ಸಿವಿಲ್ ಕೇಸಲ್ಲಿ ನೋಡಿದ್ವಲ್ಲ, ದಿಸ್ ವಿಟ್ನೆಸ್ ಹ್ಯಾಸ್ ಸ್ಟುಡ್ ವೆಲ್ ಇನ್ ದಿ ಟೆಸ್ಟ್ ಆಫ್ ಕ್ರಾಸ್ ಎಕ್ಸಾಮಿನೇಷನ್ ಅಂಡ್ ದೇರ್ ಈಸ್ ನೋ ರೀಸನ್ ಟು ಡಿಸ್ಬಿಲೀವ್ ಹಿಸ್ ಎವಿಡೆನ್ಸ್ ಅಂತ ಹೇಳೋದು. ಈಗ ದಿಸ್ ಎವಿಡೆನ್ಸ್ ಕರಾಬರೇಟ್ಸ್ ದಿ ಎವಿಡೆನ್ಸ್ ಆಫ್ ಸೋ ಅಂಡ್ ಸೋ. ಯಾವುದು PW1, PW1, PW2, PW3 ಆಸ್ ವೆಲ್ ಆಸ್ PW6 IO ಇಂಜುರಿ ಬಗ್ಗೆ. ನೆಕ್ಸ್ಟ್ PW6 ಏನ್ ಹೇಳ್ತಾರೆ, ನಾನು ಸ್ಪಾಟ್ಗೆ ಹೋದೆ, ಇನ್ವೆಸ್ಟಿಗೇಷನ್ ಅಂತಾನೆ. ಇನ್ವೆಸ್ಟಿಗೇಷನ್ ಹೆಂಗಾಗುತ್ತೋ ಹಂಗೆ ಕೇಸ್ ನಾವು ನಡೆಸ್ಕೊಂಡು ಜಜ್ಮೆಂಟ್ ಬರ್ಕೊಂಡು ಹೋಗೋದು ಈಸಿಯಾಗಿ ಅಂತ. PW6 ನೆಕ್ಸ್ಟ್ ಪ್ಯಾರಾದಲ್ಲಿ PW6 ಏನ್ ಹೇಳ್ತಾರೆ, ಐ ವೆಂಟ್ ಟು ದಿ ಸ್ಪಾಟ್ ಅಂಡ್ ಅಬ್ಸರ್ವ್ಡ್ ಪ್ರಿಪೇರ್ಡ್ ಸ್ಪಾಟ್ ಮೆಜರ್ ಬೈ ಅಬ್ಸರ್ವಿಂಗ್ ದಿ ಥಿಂಗ್ಸ್ ದಿ ಥಿಂಗ್ಸ್ ವಿಚ್ ಹ್ಯಾಡ್ ಹ್ಯಾಪನ್ಡ್. ಅಂದ್ರೆ 6ನೇ ಸಾಕ್ಷಿ ತನ್ನ ಸಾಕ್ಷಿಯನ್ನು ಮುಂದುವರೆಸಿಕೊಂಡು ತಾನು ಸ್ಥಳಕ್ಕೆ ಹೋಗಿ ಕೃತ್ಯ ನಡೆದ ಸ್ಥಳವನ್ನು ಪರಿಶೀಲಿಸಿ, ಅಲ್ಲಿ ದೊಣ್ಣೆ ಇತ್ತು, ದೊಣ್ಣೆ ಬಿದ್ದಿತ್ತು, ದೊಣ್ಣೆ ತಗೊಂಡೆ, ಆಮೇಲೆ ಅಲ್ಲಿ ಅವನ ಒಂದು ದೊಣ್ಣೆ ತಗೊಂಡು ಮಹಾಜರ್ ಬರದೆ ಅಂತ ಹೇಳ್ತಾರೆ. ಅದನ್ನ ನಾವು ಹಂಗೆ ಬರೀತೀವಿ. PW6 has further reports that he went to spot, inspected the spot, prepared spot measure, and that he seized MO1 club which had fallen there and which was identified by PW1 and to PW1 to 3 ಅಂತ ಹೇಳ್ತಾರೆ. ಆಮೇಲೆ ಅದನ್ನ ನೋಡ್ತೀವಿ, ಅದನ್ನ PW1 ನೋಡ್ತಾರೆ. ಅದನ್ನ ಡಾಕ್ಟರ್ ಅಕಸ್ಮಾತ್ ತೋರಿಸಿರ್ತಾರೋ ಏನೋ ನೋಡೋಣ. ಇದು ಇಷ್ಟ ಆಗತ್ತೆ ಏನು ಎವಿಡೆನ್ಸು. ಈ ಎವಿಡೆನ್ಸು ಈ ದೊಣ್ಣೆನ ಡಾಕ್ಟರ್ ಹತ್ರ ತೋರಿಸ್ಬಿಟ್ಟು ಅಯ್ಯೋ ತೋರಿಸಿರ್ತೀನಿ ಅಂತ ಹೇಳ್ತಾರೆ. ಮೋಸ್ಟ್ಲಿ ಕೆಲವು ಸರಿ ಹೇಳ್ತಾರೆ, ಕೆಲವು ಸರಿ ಹೇಳಲ್ಲ. ಏನ್ ಹೇಳ್ತಾನೆ, ಅಯ್ಯೋ ಈ ಡಾಕ್ಟರ್ ನಾನು ಈ ದೊಣ್ಣೆನ ಡಾಕ್ಟರ್ ತೋರಿಸಿದೆ, ಇದರಿಂದ ಈ ಗಾಯ ಆಗುತ್ತೆ ಅಂತ ಕೇಳಿದ್ರೆ ಅವ್ರು ಆಗ್ಬೋದು ಇದು ಅಂತ ಹೇಳಿದ್ರು ಅಂತ. ಅದ್ರ ಬಗ್ಗೆ ಎಲ್ಲ ಬರೀಬಹುದು. ಅವಾಗ PW ಇಲ್ಲೇ ಬರೀಬಹುದು. ಸ್ಪಾಟ್ ಮಾಜರ್ ಆದ ತಕ್ಷಣ ಅಲ್ಲೇ ನಾವು ಅದನ್ನೇ ಸೆಂಟೆನ್ಸ್ ನ PW6 has further deposed that he sent that MO1 to doctor to give his opinion about the injury, whether that was caused by with this weapon ಅಂತ. ಅವನ ಡಾಕ್ಟರ್ ಏನ್ ಹೇಳ್ತಾರೋ ಅದನ್ನ ತಗೊಂಡು ಎಸ್ ಅಂತಂದ್ರೆ ಅದನ್ನ ಬರ್ಕೊಂಡು ಅದನ್ನ ಸಪೋರ್ಟಿಂಗ್ ಬರೀಬಹುದು. ಸೊ ದಿಸ್ ಎವಿಡೆನ್ಸ್ ಆಫ್ PW6 as well as PW5 corroborate the evidence of PW1 and 1, 2, 3 ಈ ತರ ಇದೇ ದೊಣ್ಣೆಯಿಂದ ಹೊಡೆದಿದ್ದು ಅಂತ ಇಷ್ಟ ಆಯ್ತು. ಮತ್ತಿನ್ನೇನು ಕೊನೆಗೆ ಇವರೇ ನೀನೇ ಹೇಳ್ತಾರೆ, IO ಬೇರೆ ಏನ್ಕಿರುತ್ತೆ, ಐ ರೆಕಾರ್ಡೆಡ್ ದಿ ಸ್ಟೇಟ್ಮೆಂಟ್ ಆಫ್ ವಿಟ್ನೆಸಸ್, ಕಂಪ್ಲೀಟ್ ಇನ್ವೆಸ್ಟಿಗೇಷನ್ ಅಂಡ್ ಫೈಲ್ ಚಾರ್ಜ್ ಶೀಟ್. ಇಷ್ಟೇ ತಾನೇ ಕೇಸ್. ಇಲ್ಲಿ ಕ್ರಾಸ್ ಎಕ್ಸಾಮಿನೇಷನ್ ಮಾಡಿದ್ಮೇಲೆ ಕೆಲವು ಕ್ರಾಸ್ ಎಕ್ಸಾಮಿನೇಷನ್ ವಿರುದ್ಧವಾಗಿ ಬಂತು ಅಂದ್ರೆ ತಗೊಂಡು ಅದನ್ನ ಇಲ್ಲ ಅಂತ ಬರೆಯೋದು ತೊಂದರೆ ಇಲ್ಲ, ಬರ್ಕೋಬಹುದು. ಇದು ಪ್ರೂವ್ ಆಗಿದ್ದಕ್ಕೆ ಮಾತ್ರ ಈ ತರ ಹೇಳ್ದೆ, ಇದನ್ನ ಅಲ್ಲಲ್ಲೇ ಹೇಳ್ಕೊಳ್ಬಹುದು. ಇದೇ ತರ ಕ್ರಾಸ್ ಎಕ್ಸಾಮಿನೇಷನ್. ಡಾಕ್ಟರ್ ಎವಿಡೆನ್ಸ್ ಬಂದಾಗ ಅಲ್ಲಿ ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲಿ ಅವ್ರು ಬೇರೆ ಏನೋ ಹೇಳ್ತಾರೆ. ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲಿ ಈ ತರ ಏಜ್ ಆಫ್ ದಿ ಇಂಜುರಿ ಕೇಳಿ ಅಲ್ಲಿ ಜಾಸ್ತಿ ಆಗಿದೆ ಅಂತಂದ್ರೆ ಇದಕ್ಕೋದಕ್ಕೂ ಟ್ಯಾಲಿ ಆಗಿಲ್ಲ ಅಂದ್ರೆ ಅದನ್ನೊಂದು ಒಪಿನಿಯನ್ ಅದನ್ನ ತಗೊಳಕಾಗತ್ತೆ. ನೆಗೆಟಿವ್ ಮಾಡಕ್ಕೆ ಒಂದೊಂದೇ ಪಾಯಿಂಟ್ ಸೇರಿಸ್ಕೊಂಡು ಹೋಗೋದು ಈ ತರ IO ಎವಿಡೆನ್ಸ್ ಅಲ್ಲಿ. ಆಮೇಲೆ ಕಾಂಟ್ರಡಿಕ್ಷನ್ ಒಮಿಷನ್ ಮಾರ್ಕ್ ಮಾಡಿರುವಂತದ್ದು, ಕಾಂಟ್ರಡಿಕ್ಷನ್ ಒಮಿಷನ್ ಮಾರ್ಕ್ ಮಾಡಿದ್ರೆ ಇಟ್ ಶುಡ್ ಬಿ ಪ್ರೂವ್ಡ್ ಥ್ರೂ ದಿ IO ಅಂಡ್ ದಟ್ ವಿ ಹ್ಯಾವ್ ಟು ಯೂಸ್ ಇಟ್. ಕಾಂಟ್ರಡಿಕ್ಷನ್ ಒಮಿಷನ್ ಯಾವ ತರ ಯೂಸ್ ಮಾಡೋದು ಅಂದ್ರೆ ಆ ಪೋರ್ಷನ್ ಬಿಟ್ಬಿಡೋದು ಅಷ್ಟೇ. ಇದು ಎವಿಡೆನ್ಸ್ ಇಂದ ತೆಗಿಬೇಕು. ಈಗ ಕೋಲಿಂದ ಹೊಡೆದ ಅಂತ ಒಂದು ಸ್ಟೇಟ್ಮೆಂಟ್ ಇರುತ್ತೆ ಎವಿಡೆನ್ಸ್ ಅಲ್ಲಿ. ಇಲ್ಲಿ ಇದರಲ್ಲಿ ಕತ್ತಿಯಿಂದ ಹೊಡೆದ ಅಂತ ಇರುತ್ತಪ್ಪ ಸ್ಟೇಟ್ಮೆಂಟ್, ಪೊಲೀಸ್ ಸ್ಟೇಟ್ಮೆಂಟ್ ಅಲ್ಲಿ. ಅವಾಗ ನಾವು ಕೋಲಿಂದ ಹೊಡೆದ ಅಂತ ಹೇಳಿದ್ರೆ ಆ ಸ್ಟೇಟ್ಮೆಂಟ್ ಅಲ್ಲಿ ಬಿಟ್ಬಿಡ್ಬೇಕು. ಇದು ಕಾಂಟ್ರಡಿಕ್ಷನ್, ಇದನ್ನು ತೆಗೆದುಬಿಡ್ಬೇಕು. ಅವಾಗ ಹೊಡೆದಿದ್ದು ವೆಪನ್ ಹೊಟ್ಟೋಗ್ಬಿಡುತ್ತೆ. ವೆಪನ್ ಹೊಟ್ಟೋಗ್ಬಿಟ್ರೆ 324 ತಪ್ಪು ಹೋಗುತ್ತೆ. ಈ ತರ ವಿ ಕ್ಯಾನ್ ಮೇಕ್ ಯೂಸ್ ಆಫ್ ಆಲ್ ದೋಸ್ ಥಿಂಗ್ಸ್. ಈಗ ಮುಗೀತು, ಎವಿಡೆನ್ಸ್ ಮುಗೀತು, ಯಾವುದು ಇನ್ವೆಸ್ಟಿಗೇಷನ್ ಮುಗೀತು. ಈಗ ನೆಕ್ಸ್ಟ್ ಪ್ಯಾರಾದಲ್ಲಿ ಏನ್ ಮಾಡೋದು, ಈಗ ಏನೇನು ಪ್ರೂವ್ ಆಗಿದೆ, ಅವನು ಹೊಡೆದ ಅಂತ ಪ್ರೂವ್ ಆಯ್ತು, ದೊಣ್ಣೆಯಿಂದ ಹೊಡೆದ ಅಂತ ಪ್ರೂವ್ ಆಯ್ತು, ಆ ತರ ಗಾಯ ಆಯ್ತು ಅಂತ ಪ್ರೂವ್ ಆಗಿದ್ರೆ ಆಮೇಲೆ ನೆಕ್ಸ್ಟ್ ಈಗ ಇಷ್ಟು ಪ್ರೂವ್ ಆಯ್ತಲ್ಲ, ಇದು ಎಲ್ಲ ಪ್ರೈಮರಿ ಫ್ಯಾಕ್ಟ್ಸ್. ಆಮೇಲೆ ನಮ್ಗೆ ಈ ದೊಣ್ಣೆ ನಮ್ಗೆ 324 ಇಂಗ್ರೀಡಿಯೆಂಟ್ ಏನು, ಅದು ಡೆಡ್ಲಿ ವೆಪನ್ ಆಗುತ್ತೆ. ಇನ್ಸ್ಟ್ರೂಮೆಂಟ್ ಆಫ್ ಕಟಿಂಗು, ಶೂಟಿಂಗು, ಸ್ಟ್ಯಾಬಿಂಗು, ಅಥವಾ ಇಫ್ ಎನಿ ವೆಪನ್ ಇಫ್ ಯೂಸ್ಡ್ ಆಸ್ ವೆಪನ್ ಆಫ್ ಅಫೆನ್ಸ್ ಲೈಕ್ಲಿ ಟು ಕಾಸ್ ಡೆತ್. ಅದೇ ಕಟ್ ಮಾಡುವಂಥದ್ದು, ಕತ್ತರಿಸೋದು, ಕಚ್ಚೋದು, ಕೊಚ್ಚೋದು, ಚುಚ್ಚೋದು, ತಿವಿಯೋದು ಅಲ್ಲದೆ ಇನ್ಯಾವುದೇ ಇನ್ಸ್ಟ್ರೂಮೆಂಟ್, ಒಂದು ವಸ್ತು ಯಾವ ತರ ಇರಬೇಕು ಆ ವಸ್ತು, ಅದು ಆಯುಧವಾಗಿ ಆ ವಸ್ತುವನ್ನು ಉಪಯೋಗಿಸಿದರೆ ಅದರಿಂದ ಮರಣ ಸಂಭವಿಸಬಹುದು ಅಂತ ಒಂದು ಗೊತ್ತಾಗಬೇಕು. ಆ ತರ ಇರಬೇಕು. ಆ ತರ ಆಯುಧನ ಮಾರಕ ಆಯುಧ ಅಂತ ಹೇಳೋದು.
ಈಗ ನಾವು ದೊಣ್ಣೆ, ಈ ಕೇಸಲ್ಲಿ ದೊಣ್ಣೆ ಇದೆಯಲ್ಲ, ದೊಣ್ಣೆ ಬಗ್ಗೆ ಸುಮ್ಮನೆ ದೊಣ್ಣೆ ಕೊಟ್ಟಿರ್ತಾರೆ ಹೋಗ್ತಾರೆ, ನಾವು ದೊಣ್ಣೆ ನೋಡ್ತೀವಿ ಅದನ್ನ. ಅದು ಮಾಮೂಲಿ ಸ್ಟಿಕ್, ರೂಲರ್, ಚಿಕ್ಕದೊಂದು ಮಾಮೂಲಿ ಕಡ್ಡಿ ತರ ಇರುತ್ತೆ. ಸೊ ಹೇಳೋ ದೊಣ್ಣೆ ಅಂತ ಹೇಳೋದನ್ನ ಹೇಳಿರ್ತಾರೆ, ಇವ್ರು ದೊಣ್ಣೆ ಅಂತ ಬರ್ದಿರ್ತಾರೆ. ವೆದರ್ ಇಟ್ ಈಸ್ ಎ ಡೆಡ್ಲಿ ವೆಪನ್ ಅಂತ ನಾವು ವಿ ಹ್ಯಾವ್ ಟು ಡಿಸೈಡ್ ಇಟ್. ಅದನ್ನ ನೋಡ್ಬೇಕು, ನೋಡ್ಬಿಟ್ಟೆ ಗೊತ್ತಾಗುತ್ತೆ. ಈಗ ಇನ್ಸ್ಟ್ರೂಮೆಂಟ್ ಆಫ್ ಶೂಟಿಂಗ್, ಗನ್, ಎಸ್ ಇಟ್ಸ್ ನಾವು ಡೈರೆಕ್ಟ್ ಯಾರ ಕಣ್ಣು ಮುಚ್ಕೊಂಡು ಹೇಳ್ಬೋದು ಆಯ್ತು ಇದರಿಂದ ಡೆತ್ ಆಗುತ್ತೆ. ಚಾಕು ಹೇಳ್ಬೋದು, ಆದ್ರೆ ಪೆನ್ನೈಫು ಆದ್ರೆ ಅದು ಹೇಳಕ್ಕಾಗಲ್ಲ. ಈ ಮಚ್ಚು ಹೇಳ್ಬೋದು, ಕೊಡ್ಲಿ ಹೇಳ್ಬೋದು, ಕತ್ತಿ ಹೇಳ್ಬೋದು. ಆಮೇಲೆ ಈ ತರ ಇದನ್ನ ನೋಡಿದ ತಕ್ಷಣ ದಟ್ ವೆಪನ್ ಇಟ್ ಸೆಲ್ಫ್ ಶುಡ್ ಶೋ ದಟ್ ಇಟ್ ಈಸ್ ಎ ಡೆಡ್ಲಿ ವೆಪನ್. ಆತರ ಅದೇ ಹೇಳ್ಕೋಬೇಕು. ರೆಸಿಪ್ಟ್ಸ್ ಅಲ್ಲಿ ಹಾಕ್ಬಿಟ್ಟು ಪ್ರಿನ್ಸಿಪಲ್ ಆ ತರದ್ದು ಇಲ್ಲಿ ಉಪಯೋಗಿಸಬಹುದು. ಬಂದಾಳು ಚಂದ್ರಮತಿ ಬಂದಾಳು ಅಂತ ನೋಡೋದು, ಆ ವೆಪನ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ನಮಗೆ, ಆಯ್ತು ಇದು ಡೆಡ್ಲಿ ವೆಪನ್ ಅಥವಾ ಅಲ್ಲ ಅಂತ. ಈಗ ಇಲ್ಲದೆ ಇದ್ದಾಗ ಎಕ್ಸ್ಪ್ಲನೇಷನ್ ಕೊಡ್ಬೇಕಾಗತ್ತೆ ಅವಾಗ. ಇರ್ಲಿ, ಈ ವೆಪನ್ ನೋಡಿದ್ವಿ, ವೆಪನ್ ನೋಡಿದಾಗ ಒಂದು ಆರ್ಡಿನರಿ ಸ್ಟಿಕ್ ಅನ್ಸ್ತು, ಇದು ಬರೀ ಆರ್ಡಿನರಿ ಸ್ಟಿಕ್, ಇದನ್ನ ಡೆಡ್ಲಿ ವೆಪನ್ ಅನ್ನಲ್ಲ ಇದು. ಅವಾಗ ಏನು ಉಪಯೋಗಿಸ್ಕೊಳಕ್ಕಾಗತ್ತೆ? ಈ ಡೆಡ್ಲಿ ವೆಪನ್ ಇಂದ ಅಲ್ಲ ಇದು ಅಂತ ವಿ ಕ್ಯಾನ್ ಗಿವ್ ಅನ್ ಒಪಿನಿಯನ್. ವಿ ವೆರಿಫೈ ದಿಸ್ ಕೋರ್ಟ್ ವೆರಿಫೈ ಇದ್ರ ಅದು ಡೆಡ್ಲಿ ವೆಪನ್ ಬಗ್ಗೆ ಬೇರೆ ಏನೋ ಸಾಕ್ಷ್ಯ ಕೊಡಲ್ಲ. ಅಕಾರ್ಡಿಂಗ್ ಟು ದಿ ಪ್ರಾಸಿಕ್ಯೂಷನ್ MO1 is the deadly weapon ಇಷ್ಟೇ ಹೇಳಿರ್ತಾರೆ. ಆನ್ ವೆರಿಫಿಕೇಶನ್ ದಿ ಕೋರ್ಟ್ ಫೈಂಡ್ಸ್ ದಟ್ ಇಟ್ಸ್ ಎ ಸಿಂಪಲ್ ಸ್ಟಿಕ್ and it is not possible to accept the contention of the ಡಾಕ್ಟರ್ ಎವಿಡೆನ್ಸ್ ಇಲ್ಲದೆ ಇದ್ದಾಗ. ಡಾಕ್ಟರ್ ಎವಿಡೆನ್ಸ್ ಇದ್ರೆ ಆಗುತ್ತೆ ಬಿಡಿ, ಅದು ಡೆಡ್ಲಿ ವೆಪನ್ ಏನು ಅಂತ. ಇಲ್ಲದೆ ಇದ್ದಾಗ ಇದನ್ನೇ ಉಪಯೋಗಿಸಬೇಕಾಗುತ್ತೆ. ಇಟ್ ಈಸ್ ನಾಟ್ ಎ ವೆಪನ್ ಆಫ್ ಅಫೆನ್ಸ್, ಇಟ್ ಈಸ್ ನಾಟ್ ಎ ಡೆಡ್ಲಿ ವೆಪನ್ ವಿತ್ ಇನ್ ದಿ ಮೀನಿಂಗ್ ಆಫ್ ಸೆಕ್ಷನ್ 324 ಮರ್ತೋಯ್ತು, ಇರ್ಲಿ 324 ಬರುತ್ತಲ್ಲ, ವಿತ್ ಇನ್ ದಿ ಮೀನಿಂಗ್ ಆಫ್ ಸೆಕ್ಷನ್ 324 ಆಫ್ ದಿ IPC. ಡೆಡ್ಲಿ ವೆಪನ್ ಅಲ್ಲ ಅಂತ. ಅವಾಗ ಏನಾಗುತ್ತೆ, ನಾವು 323 ತರ್ಬೋದು ಅದನ್ನ. ಸಿಂಪಲ್ ಆಗಿ ಈಗೋಸ್ಕರ ಉಪಯೋಗಿಸ್ಕೊಳ್ಳುವಂಥದ್ದು ಇಲ್ಲಿ ಬರೀಬಹುದು. ಸೊ ಇಟ್ ಈಸ್ ಕ್ಲಿಯರ್ ದಟ್ ಇಟ್ ಇಸ್ ನಾಟ್ ಎ ಡೆಡ್ಲಿ ವೆಪನ್ ಅಂತ ಬರೆದ್ರೆ ಬರೀಬಹುದು. ಅಥವಾ ಡೆಡ್ಲಿ ವೆಪನ್ ಆದಾಗ ಅದನ್ನೇ ಹಂಗೆ ಬರೆಯೋದು, ಎಸ್ ಇಟ್ ಇಸ್ ಎ ಡೆಡ್ಲಿ ವೆಪನ್. The doctor has given his opinion. The court also found that it's a big club. If anybody assaults with this weapon, it is likely to cause death ಅಂತ ಒಂದು ಒಪಿನಿಯನ್ ಬರೀಬಹುದು. ಅವಾಗ 324 ಆಗುತ್ತೆ. ಇದನ್ನ ಹೀಗೆ ಬರ್ಕೊಂಡು ನೆಕ್ಸ್ಟ್ ಮೆನ್ಸಿಯ ಬಗ್ಗೆ ಗಲಾಟೆ ಇತ್ತು, ಏನೋ ಸ್ವಲ್ಪ ಯಾವ ತರ ಮಾಡೋದು, ಏನೋ ಗಲಾಟೆ ಇತ್ತು, ಹಿಂದೆ ಏನೋ ಆಗಿತ್ತು, ಅದು ಅನ್ಡಿಸ್ಪ್ಯೂಟೆಡ್ ಫ್ಯಾಕ್ಟ್ಸ್ ಬರ್ಕೊಂಡಿರ್ತೀವಿ, ಅಥವಾ ಇಲ್ಲ ಇಲ್ಲಿ ಬರಿತೀವಿ ಈ ತರ ಜಮೀನ್ದು ಏನೋ ಗಲಾಟೆ ಇತ್ತು, ಅಥವಾ ಇನ್ಯಾವುದೋ ಹಳೆ ಸಾಲದ ವಾಪಸ್ ಕೊಡುವಂಥದ್ದು ಇತ್ತು. ದೇರ್ ವಿ ಕ್ಯಾನ್ ಸೇ that because of this ill will he has done it. So ಅವಾಗ ಏನ್ ಹೇಳ್ತೀವಿ, with an intention to cause injury he has done it, or he can believe that because he assaulted with a stick or a club, he knows that an ordinary prudent man knows that he can cause, his act can cause that injury to him. So this mens rea present here. ಈಗ ಈ 4 ಪ್ರೂವ್ ಆಯ್ತು. ಇದು now we can say conclude, we can conclude ಏನಂತ ಒಂದು ಎಕ್ಸ್ಪ್ಲನೇಷನ್ ಐತೆ ತಗೋಬೇಕಾಗುತ್ತೆ, ಇಲ್ಲ ಬೈ ಅದನ್ನ ಕನ್ಕ್ಲೂಡ್ ಮಾಡ್ತಾರೆ. ಫ್ರಮ್ ದಿ ಅಬೌವ್ ಡಿಸ್ಕಷನ್ ಇಟ್ ಈಸ್ ಕ್ಲಿಯರ್ ದಟ್ ದಿ ಎವಿಡೆನ್ಸ್ ಆಫ್ PW 1 to PW ಅದಕ್ಕೆ ಸಮರಿ ಮಾಡ್ಬೋದು, ಅಥವಾ ನಾವು ಡೈರೆಕ್ಟ್ ಆಗಿ ಪ್ರೂವ್ ಅಂತ ಹೇಳ್ಕೊಂಡ್ ಬಂದಿರೋದನ್ನ. ಫ್ರಮ್ ದಿ ಅಬೌವ್ ಡಿಸ್ಕಷನ್ ಇಟ್ ಈಸ್ ಕ್ಲಿಯರ್ ದಟ್ ದಿ accused has caused with an intention to cause hurt to him, assaulted him with a club which is a deadly weapon and caused hurt to PW1, which resulted a simple hurt to him ಅಂತ ಬರುತ್ತೆ. ಆಮೇಲೆ there is no reason to disbelieve the evidence placed by the prosecution ಅಂತ ಇದ್ರೆ, ಇಲ್ಲದೆ ಇದ್ರೆ ನಾವು ಆ ತರದ ಎವಿಡೆನ್ಸ್ ಇಲ್ಲ ಅಂತ ಬರೆದು ದಿ ಪ್ರಾಸಿಕ್ಯೂಷನ್ಸ್ ಫೇಲ್ಡ್ ಅಂತ ಬರೀತೀವಿ. ಈ ತರ there is no reason to disbelieve the evidence of PW, the evidence placed by the prosecution ಅಂತ ಬರೆದ್ಮೇಲೆ ಆಮೇಲೆ ಇಲ್ಲಿ ತಗೊಳ್ಬೇಕಲ್ಲ ಅಂತ ಈ ಬಿಯಾಂಡ್ ರೀಸನಬಲ್ ಡೌಟ್ ಪ್ರಶ್ನೆ ಬಂತಲ್ಲ. ಈಗ ಇಲ್ಲಿ ನೋಡುವಂಥದ್ದು ಈ 4 ಪಾಯಿಂಟ್ ಪ್ರೂವ್ ಆಗಿದೆ, ಇಲ್ಲಿ ಏನ್ ಡೌಟ್ ಬರುವಂತದ್ದು ಏನೂ ಇಲ್ಲ ಅಂದಾಗ ಡೌಟ್ ಬಂದು ಏನೂ ಇಲ್ಲ ಅಂತ ಬರೀಬೇಕಾಗುತ್ತೆ. ಇವನೇನ್ ಹೇಳ್ತಾನೆ, ಅಕಸ್ಮಾತ್ ಇಲ್ಲ ಅವನೇ ಬಿದ್ದನ ಮಾಡ್ಕೊಂಡ ಆ ತರ ಇದೆ, ನಾನು ಇನ್ನೋಸೆಂಟ್ ಅಂತ ಹೇಳೋದು. ಬಟ್ ಇಷ್ಟು ಈ 4 ಪಾಯಿಂಟ್ ಅವನು 3 ಜನ ಎವಿಡೆನ್ಸ್ ಹೇಳಿರೋಂಥದ್ದು, 3 ಜನ ಹೇಳಿರೋದು, ಡಾಕ್ಟರ್ ಎವಿಡೆನ್ಸ್, ಆಮೇಲೆ IO ಎವಿಡೆನ್ಸ್ ಅಲ್ಲಿರುವಂತದ್ದು, ಆಮೇಲೆ ಒಂದು ಬ್ಲಡ್ ಸ್ಟೈನ್ ಅದು ಕ್ಲಾತ್ ಇದ್ರೆ ಅದನ್ನ ಬಿಟ್ಟೋಯ್ತು, ಅಲ್ಲಿ ಸೀಸ್ ಮಾಡೋದು ಅದನ್ನು ತಗೊಂಡ್ರು ಅಂತ ಹೇಳ್ಬೋದು. ಅದು ದಟ್ ಆಲ್ಸೋ ಕರಾಬರೇಟ್ಸ್ ಅಂತ ಹೇಳ್ಬೋದು. ಇಷ್ಟೆಲ್ಲ ಇದ್ದಾಗ it does not this evidence is inconsistent with the innocence of the accused ಅಂತ ನಾವು ಒಪಿನಿಯನ್ ಇರ್ಬೋದು. ಸೊ ಇಲ್ಲ ಈ ತರ ಸಾಧ್ಯ ಇಲ್ಲ, ಇನ್ನೋಸೆಂಟ್ ಅಂತ ಹೇಳಕ್ ಸಾಧ್ಯ ಇಲ್ಲ ಅಂತ ನಾವು ಒಪಿನಿಯನ್ ತಗೊಂಡಾಗ we can say definitely that all these facts and all these evidence have proved beyond reasonable doubt that the accused is guilty of offense so and so, or not guilty, ಈ ತರದ ಯಾವ್ದು ಬೇಕಾದ್ರೂ ಹೇಳ್ಕೊಳ್ಳೋದು.
ಕೊನೆ ಕನ್ಕ್ಲೂಡ್ ಮಾಡೋದು ಫಾರ್ ಆಲ್ ದೀಸ್ ರೀಸನ್ಸ್ it is clear that the prosecution has proved its case and hence this point is answered in the affirmative ಅಂತ ಪ್ರೂವ್ ಆಗದೆ ಇದ್ದಾಗ ಫೇಲ್ ಟು ಪ್ರೂವ್ ಇಟ್ಸ್ ಕೇಸ್. ಈ ಡೌಟ್ಸ್ ಎಲ್ಲ ಹೇಳಬೇಕಾಗುತ್ತೆ, ಇದು ಎಲ್ಲ ಡೌಟ್ ಇದೆ. ಈ ನಾಲ್ಕು ಪಾಯಿಂಟ್ಗಳಲ್ಲಿ ಪ್ರತಿ ಪಾಯಿಂಟ್ ಅಲ್ಲೂ ಡೌಟ್ ಬಂದಾಗ ಆ ಡೌಟ್ ಹೇಳ್ಬೇಕು. ಈ ಕಾರಣಕ್ಕೆ ನಂಬಕ್ಕಾಗಲ್ಲ, ಈ ಕಾರಣಕ್ಕೆ ನಂಬಕ್ಕಾಗಲ್ಲ, ಈ ಕಾರಣಕ್ಕೆ ನಂಬಕ್ಕಾಗಲ್ಲ ಆಯ್ತಾ, ಈ ತುಂಬಾ ಡೌಟ್ ಬರ್ತಿದ್ದ ಅಲ್ಲಿ ಬಂದ್ಮೇಲೆ ಕೊನೆಯಲ್ಲಿ ಅದನ್ನು ಹೇಳೋದು. ಬಿಕಾಸ್ ಆಫ್ ದೀಸ್ innumerable doubts it is impossible to believe the contention of the prosecution that the accused caused hurt to him as alleged. For all these reasons this point is answered negative ಅಂತ ಅದಕ್ಕೆ affirmative prove ಆದಾಗ. ನೆಕ್ಸ್ಟ್ ಪಾಯಿಂಟ್ ನಂಬರ್ 2, ಅಕ್ವಿಟಿಗೆ ಪ್ರಶ್ನೆ ಏನು ತೊಂದರೆ ಇಲ್ಲ. In view of the negative finding on point number 1, the accused is entitled for acquittal. Accused is entitled for acquittal. Full stop ಅಂತ ಬರೋದು. ಆಮೇಲೆ ಪ್ರಾಪರ್ಟಿ ಅಂತ ಅದ್ರ ಬಗ್ಗೆ ಒಂದು ಮಾಡಬೇಕು. ನಂಬರ್ 1 being worthless is ordered to be destroyed, is fit to be destroyed ಅಂತ ಬರೋದು. In the result the following order is passed. ಅವಾಗ ಸೆಕ್ಷನ್ ಕೋಟ್ ಮಾಡಬೇಕು ಇಲ್ಲಿ ಅಂಡರ್ ಸೆಕ್ಷನ್ 248(2) 1 ಮರ್ತಾ ಇದೀಗ, ಬಹಳ ದಿವಸ ಆಗಿದೆ. 248(2) of the CRPC. The accused is acquitted for the offence punished under section 324 of the IPC 1860 and he is set liberty ಅಂತ ಬರೆಯೋದು, ಅಥವಾ his bail bond stand cancelled ಅಂತ ಬರೆಯೋದು. MO1 shall be destroyed ಅಂತ ಬರೆಯೋದು. after expiry of appeal period ಅವೆಲ್ಲ ಬೇಕಾಗಲ್ಲ, ಕಾನೂನಲ್ಲೇ ಇದೆ ಯಾವಾಗ ಮಾಡ್ಬೇಕು destroy ಅಂತ. ಆತರ MO1 shall be destroyed ಅಂತ ಬರೆಯೋದು ಅಷ್ಟೇ. ಇದು acquittal. ಕನ್ವಿಕ್ಷನ್ ಆದಾಗ 324 offense ಅಲ್ಲ. ನಾವು ಪಾಯಿಂಟ್ ನಂಬರ್ 2 in view of the above finding, in view of the above affirmative finding on point number 1, the accused is held guilty for the offence punished under section 324 of the IPC. ಆಗ ಇದು 3 ವರ್ಷಕ್ಕಿಂತ ಜಾಸ್ತಿ ಇರೋದು ಇದು ಚಾರ್ಜ್ ಕೇಸು. ನಾವು ಇದನ್ನ ಕೇಳಬೇಕು, ಹಿಯರಿಂಗ್ ಬಿಫೋರ್ ಸೆಂಟೆನ್ಸ್ ಕೇಳಬೇಕು. ಅಲ್ಲಿ ಕೇಳೋದು ಎಷ್ಟು ಯಾವ್ದು ಇವ್ರದ್ದು ಹರ್ಡ್ ಬಿಫೋರ್ ಇವ್ರದ್ದು ಕೇಳ್ತೀವಿ. ಹರ್ಡ್ ಬೋತ್ ದಿ ಸೈಡ್ಸ್ ಬಿಫೋರ್ ರಿಗಾರ್ಡಿಂಗ್ ಸೆಂಟೆನ್ಸ್. ಅವ್ರು ಏನೇನು ಹೇಳ್ತಾರೋ ಬರ್ಕೊಳ್ಳೋದು ಸಿಂಪಲ್ ಆಗಿ. ಇಲ್ಲ ಈ ತರ ನಾವು ಫಸ್ಟ್ ಟೈಮ್ ಮಾಡಿದೀನಿ ಬಿಟ್ವಿ ಅಂತ ಇದು ಗೊತ್ತಾಗದೆ ಆಯ್ತು, ಒಂದು ಸ್ಪರ್ ಆಫ್ ಮೂಮೆಂಟ್ ಆಯ್ತು ಅಂತ ಹೇಳ್ತಾರೆ. ಅದನ್ನ ನೋಡ್ಕೊಂಡು ನಾವು ಶಿಕ್ಷೆ ಡಿಟರ್ಮಿನ್ ಮಾಡ್ಬೋದು. ಹರ್ಡ್ ಅವಾಗ ಬರೆಯುವಂತದ್ದು ಹರ್ಡ್ ಬೋತ್ ದಿ ಸೈಡ್ಸ್ ರಿಗಾರ್ಡಿಂಗ್ ಸೆಂಟೆನ್ಸ್. he contended as under. On the other hand, the prosecution opposed that submission of the contention of the accused. Considering the rival contentions, nature of offence and nature of the status of the accused and the atmosphere and the circumstances of the case, it is just and proper to sentence him to undergo imprisonment for 1 year or 2 years or 3 years. Not going to 1 year, and to direct him to pay fine of rupees 1,000, and in default to pay fine to undergo simple imprisonment for a period of 3 months. ಈ ತರ ಒಂಥರ ಮೇನ್ ಸೆಂಟೆನ್ಸ್ ಎಷ್ಟಿರುತ್ತೆ ಅದ್ರಲ್ಲಿ ಒಂಥರ ಮಾತ್ರ ಹಾಗೆ ಅದು ಬರೀಬೇಕು. ಇನ್ ದ ರಿಸಲ್ಟ್ ಕೊನೆಗೆ ದ ಫಾಲೋಯಿಂಗ್ ಆರ್ಡರ್ ಇಸ್ ಪಾಸ್ಡ್. ಏನಂತ ಅಂಡರ್ ಸೆಕ್ಷನ್ 248(2) ಒಂದು ಕನ್ವಿಕ್ಷನ್ 2 ಒನ್ಸ್ acquittal 2 ಇದೆ of the CRPC 1973. The accused is convicted for the offence punished under section 324 of the IPC 1860 and he shall undergo simple imprisonment for a period of 1 year and shall pay a fine of rupees 1,000 for that offence, and in default to pay that amount he shall undergo simple imprisonment for a period of further 3 months. ಅದಾದ್ಮೇಲೆ MO1 be destroyed as it is worthless. ಇದಿಷ್ಟು ಮಾಡ್ಕೊಳ್ಳೋದು. ಇದಿಷ್ಟು ಸಿಂಪಲ್ ಆಗಿ ಹೇಳಿದೆ. ಇನ್ನ ಎಷ್ಟೇ ಸಿಂಪಲ್ ಆಗಿದೆ ಇದರಲ್ಲಿ ನಾವು ಸಿಂಪಲ್ ಆಗಿ ಹೇಳ್ಕೊಂಡೇ ಹೋಗ್ಬೋದು. ನಮ್ದು ಲ್ಯಾಂಗ್ವೇಜ್ ಸ್ವಲ್ಪ ಗ್ರಿಪ್ ಬರಬೇಕು. ಒಂದು 2 ಸರಿ 3 ಸರಿ ಒಂದು ಬರ್ಕೊಳಕ್ ಹೋದ್ರೆ ಬರದ್ರೆ ಹೆಸರು ಹೋಗುತ್ತೆ. ಈಗ ಹೆಂಗು ನಿಮ್ದು ಕೇಸ್ಗಳೇನಾದ್ರು ಇದ್ರೆ ಅದೆಲ್ಲ ರಿಟರ್ನ್ ಆರ್ಗ್ಯುಮೆಂಟ್ ಹಾಕಲ್ಲ. ರಿಟರ್ನ್ ಆರ್ಗ್ಯುಮೆಂಟ್ ಹೆಂಗ್ ಆಗ್ಬೇಕು ಅಂದ್ರೆ ಇದೇ ಸ್ಟೈಲ್ ಅಲ್ಲಿ ಹಾಕ್ಬಿಟ್ರೆ ರಿಟರ್ನ್ ಆರ್ಗ್ಯುಮೆಂಟ್ ಈ ಜಜ್ಮೆಂಟ್ ಸ್ಟೈಲ್ ಅಲ್ಲ. ಕೆಲವರು ಅದ್ರ ಉಪಯೋಗಿಸ್ಬೋದು. ನಿಮ್ಮ ಆರ್ಗ್ಯುಮೆಂಟ್ ನ ಉಪಯೋಗಿಸ್ಕೊಂಡೆ ಜಜ್ಮೆಂಟ್ ಕೊಡ್ಬೋದು. ಆತರ ಒಂದು ನಾವು ರೂಢಿ ಮಾಡ್ಕೊಬೋದು. ಇನ್ನೊಂದು 2-3 ತಿಂಗಳಾಗುತ್ತೆ ಎಕ್ಸಾಮ್ ಆಗಕ್ಕೆ. ಅಷ್ಟರಲ್ಲಿ ನೀವು ಇರುವಂತ ಕೇಸ್ಗಳಲ್ಲಿ ರಿಟರ್ನ್ ಆರ್ಗ್ಯುಮೆಂಟ್ ಹಾಕ್ಬೋದು. ಇದೇ ತರ ಚಿಕ್ಕದಾಗಿ ನಿಮ್ಮನ್ನ ಬರೀ ರೂಢಿ ಆಗ್ಬಿಡುತ್ತೆ. ಅದು ನಾವು ಬರೆದ್ರೆ ಮಾತ್ರನೇ ಗೊತ್ತಾಗೋದು. ಇದ್ರೆ ಅದು ಕಷ್ಟ. ಸ್ವಲ್ಪ ಸ್ಟಾರ್ಟಿಂಗ್ ಟ್ರಬಲ್ ಅಂತಾರಲ್ಲ ಹಾಗೆ ಬರ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಬಹುದು. ಇದಿಷ್ಟು ಸಿಂಪಲ್ ಆಗಿ ವಿತ್ ಇನ್ ಮೈ
capacity I have explained. So now it is open to you